ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುತ್ಪಾದಾಚಾರ್ಯಭ್ಯೋ ನಮಃ ಭಾರತೀ ನಮಃ ಸರಸ್ವತ್ಯೈ ನಮಃ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೀ ನಮಃ ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಪಿ ಬೋಧಯಾಮಿ ತದನು ಪ್ರಾಪ್ತ್ಯೋ ಮದಂಗ್ರಿಭವೇತ್ ಇತ್ಯಾಘೋಷಯತಿ ವಯಕ್ರಚಯೈಃ तं ವಾಜಿವಕ್ತ್ರಂ ಭಜೆ. ಶ್ರೀವೆಂಕಟಲಸಚ್ಛೈಲ ವಾಸೀದಾಸಿಕೃತಾಮರಾಃ ಛಾಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಾಃ ಕನಕಪೀತಚೈಲಾಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಚಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೌಗನೀಲಃ ಕರಿಗಿರಿಶಿಖರಾಗ್ರೇ ಭಾತಿ ಶ್ರೀಲಕ್ಷ್ಮೀಲೋಲಃ ಅಮಾನವನದಸ್ಥಾನಸರಸೇ ಕುಲಸಂಕುಲೆ ರಮಾ ಕೊಲ್ಲಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ ಪ್ರಥಮೋ ಹನುಮನ್ನಾಮದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸೂನಭೀಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪತನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಭವತು ಯದನಭಾವಾದೀಢಮೂಕೋऽಪಿ ವಾಗ್ಮಿ ಜಡಮತಿರಪಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರಹೃದಗಿರಿಜಾ ಹೃದಿಭಾಸ್ವರಾಯ ತುಂಗೋಲ್ಲಸತ್ಪವನಪಾವಿತವಂಶಪಲ್ಲಿ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ. ಮಿಥ್ಯಾಸಿದ್ಧಾಂತದುಧ್ವಾಂತವಿದ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣೀಃ ಭಾಸತಾಂ ನೋರ್ದಂಬರೆ. ಪುರುಷೋತ್ತಮಪಾದಾಬ್ಜಹೃದಯಶಾಸ್ತ್ರಕೋವಿದಾಃ ಪುರುಷೋತ್ತಮತೀರ್ಥಾಖ್ಯೋ ಗುರುರ್ಭೂಯಾದಭೀಷ್ಟದಾಃ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯತೀರ್ಥಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ತಮ್ಮುಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧೇ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜೈಂದ್ರಗುರುವೇ ನಮಃ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಪಾಸ್ಮಹೇ. ವಂದಾರು ಕಲ್ಪತರುವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರುವೇ ನಮಃ ಕಾರುಣ್ಯಸಿಂಧವೇ. ದೂರ್ವಾದಿದ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರಗುರುವೇ ನಮೋತ್ಯುಂತದಯಾಳುವೆ. ಶ್ರೀರಾಘವೇಂದ್ರ ಕರುಣಾಸಮುದ್ರೋ ಭಕ್ತಾರ್ತಿನಿರ್ನಾಶನ ಬದ್ಧದೀಕ್ಷಾ ಕರೋತು ತಾಪತ್ರಯನಾಶನಂ ಮೇ ತ್ವತ್ಪಾದಯುಗ್ಮಂ ಸತತಂ ನಮಾಮಿ. ಆಪಾದಮೌಳಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾಂಗಭೂತವಾಗಿ 5 ದಿನಗಳ ಕಾಲ ಚರಿತ್ರಾತ್ಮಕ, ಮಹಿಮಾತ್ಮಕ ಮತ್ತು ಗ್ರಂಥ ವಿಷಯಾತ್ಮಕವಾದಂಥ 3 ವಿಧವಾದಂಥ ರೀತಿಯಲ್ಲಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ವಿಹಂಗಮವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ನಡೆಸೋಣ ಎಂಬತಕ್ಕಂಥ ಈ ಜ್ಞಾನ ಸತ್ರದಲ್ಲಿ ಪ್ರಥಮಾಂಗಭೂತವಾಗಿ ಶ್ರೀಮದ್ ಆಚಾರ್ಯರ ಅವತಾರಕ್ಕೆ ಹಿನ್ನೆಲೆಯಾಗಿ ನೀರು ಅಥವಾ ನದಿ ಹರಿತಕ್ಕಂಥ ಕಾಲದಲ್ಲಿ ನೀರಿಗೆ ಅದರದೇ ಆದಂಥ ರುಚಿ ಬಣ್ಣವಿಲ್ಲದಿದ್ದರೂ ಕೂಡ ಹೇಗೆ ಹರಿತಕ್ಕಂತಹ ಭೂಗುಣಗಳನ್ನು ತಾನು ಮೈಗೂಡಿಸಿಕೊಂಡು ಅದು ಸೌಳ ಅಥವಾ ಸಿಹಿ ಮಣ್ಣಿನ ಅಥವಾ ಕಹಿ ಉಪ್ಪು ಇತ್ಯಾದಿ ಭೂಗುಣ ಸಂಬಂಧವಾಗಿರ್ತಕ್ಕಂಥ ಸಂಬಂಧದಿಂದ ನೀರು ತಾನು ತನ್ನ ರುಚಿಯನ್ನು ಜಗತ್ತಿಗೆ ಅಭಿವ್ಯಕ್ತಪಡಿಸುವಂತೆ ಆ ಶ್ರೀಮದಾಚಾರ್ಯರ ಹಿಂದೆ ನಡೆದಂಥ ತತ್ವಪ್ರಸಾರದ ಪ್ರವಾಹ ಎಂಬತಕ್ಕಂಥದ್ದು ಅವರವರ ಅನುಭವಕ್ಕೆ ತಕ್ಕಂತೆ
ಅನುಭವವೂ ಇಲ್ಲ. ತಮ್ಮ ತಮ್ಮ ಮತ ಪ್ರಕ್ರಿಯೆಗಳಿಗೆ ತಕ್ಕಂತೆ ಅನುವಾದ ಮಾಡತಕ್ಕಂಥ ಒಂದು ಶಾಸ್ತ್ರೀಯವಾದಂಥ ಜಟಿಲ ಕ್ರಮ, ಒಳ್ಳೆ ಶಾಸ್ತ್ರದ ಜಟಿಲ ಕ್ರಮದಲ್ಲಿ ಬಂದಂತಹ ಪ್ರವಾಹ ಅದು. ಆದರೆ ಅನುಭವ ಸಾಹಿತ್ಯ ಆಗಲಿಕ್ಕೆ ಶಕ್ಯ ಇಲ್ಲ ಅನ್ನೋದನ್ನು ಅಧ್ಯಯನ ಮಾಡಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಾರೆ. ಯಾವಾಗ ಜಟಿಲವಾದ ಶಾಸ್ತ್ರದ ರೂಪದಿಂದ ಬಂದಂಥ ಈ ಪ್ರವಾಹ ಅನುಭವ ಸಾಹಿತ್ಯವಾಗಲಿಲ್ಲ, ಆದ್ದರಿಂದ ಅದು ಸಾರ್ವತ್ರಿಕವಾಗಿ ಅದು ಸ್ವಲ್ಪ ನಿಲ್ಲಕ್ಕೆ ಅವಕಾಶ ಆಗಲಿಲ್ಲ ಅಂತಲೂ ಕೂಡ ಅಭಿಪ್ರಾಯಗಳನ್ನು ಕೊಡುತ್ತಾರೆ. ಯಾಕೆಂದರೆ ಯಾವುದೇ ಶಾಸ್ತ್ರದ ಪರಂಪರೆ ಆದರೂ ಕೂಡ ಆ ತತ್ವಗಳ ನಿರೂಪಣಾ ಕ್ರಮ ಎಂಬತಕ್ಕಂಥದ್ದು ಎಷ್ಟೇ ಶಾಸ್ತ್ರೀಯ ಮಟ್ಟದಲ್ಲಿದ್ದರೂ ಕೂಡ ಅದು ನಮ್ಮ ಅನುಭವಕ್ಕೆ ಮುಟ್ಟುವಂತೆ ಇರಬೇಕು. ಅನುಭವ ಇಲ್ಲದ ಅದೆಷ್ಟೇ ಶಾಸ್ತ್ರೀಯ ಜಟಿಲವಾದರೂ ಕೂಡ ಅದು ಜಗತ್ತಿನಲ್ಲಿ ಸ್ಥಾನವನ್ನು ಹೊಂದೋದಿಲ್ಲ. ಆದ್ದರಿಂದ ಶ್ರೀಮದಾಚಾರ್ಯರು ನಚಾನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ ಎಂಬತಕ್ಕಂಥ ಮುಖ್ಯ ಪ್ರಮಾಣದಿಂದ ಅನುಭವಕ್ಕೆ ಬಾರುವ ತನಕ ಆವೃತ್ತಿ ರಸಕೃತ ಉಪದೇಶ, ಹೇಳಿದ್ದೆ ಹೇಳುತ್ತಾ ಕೇಳಿದ್ದೆ ಕೇಳುತ್ತಾ ಮೇಲೆ ಮನನವ ಮಾಡುತ್ತಾ ಅನುಭವಕ್ಕೆ ಬಾರುವ ತನಕ ಭ್ರಾಂತಿ ಬಿಡೋದು ದುರ್ಭಾಗ್ಯ ಪುರುಷನೇ ಅಂತ ದಾಸರಂತಾರೆ. ಆದ್ದರಿಂದ ಅಂಥ ಅನುಭವ, ಆ ಅನುಭವ ಸಾಹಿತ್ಯ ಅಂದರೆ ಪರಮಾತ್ಮ ನಮಗಿಂತ ಅತ್ಯಂತ ಭಿನ್ನನೇ, ಅವನು ಜಡಚೇತನಗಳಿಗೆ ವಿಲಕ್ಷಣನೇ, ಪರಮಾತ್ಮ ಅವನು ಅನಂತ ಗುಣ ಪರಿಪೂರ್ಣನೇ, ಪರಮಾತ್ಮ ನಿರವಧ್ಯ ನಿರನಿಷ್ಠನೇ, ನಿರ್ದುಷ್ಟನೇ, ಅಪ್ರಾಕೃತನೇ, ಮತ್ತು ಪೂರ್ಣಕಾಮನೇ, ಸ್ವರಮಣನೇ, ಸರ್ವಂತರ್ಯಾಮಿನೇ, ಸರ್ವಜಗದಂತರ್ಯಾಮಿಯೇ, ಜಗದ್ಧಾರಕನೇ, ಜಗದಂತರ್ಯಾಮಿಯಾಗಿದ್ದು ಸಕಲ ಪದಾರ್ಥಗಳಲ್ಲಿ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿದ್ದು ತತ್ತತ್ ಗುಣಕಾರ್ಯಗಳನ್ನು ಪ್ರೇರಣೆ ಮಾಡತಕ್ಕಂಥ ಅವನೇ ಅಂತರ್ಯಾಮಿದಿಂದ ಎಂಬತಕ್ಕಂಥ ಅನುಭವ ಬರದೇ ಹೋದ ಮೇಲೆ ಅವನು ಶೀಶ ಹೇಗಾಗ್ತಾನೆ, ಅಂಥ ವಸ್ತುದ ಅಸ್ತಿತ್ವವನ್ನಾದರೂ ಕೂಡ ನಾವು ಹೇಗೆ ಒಪ್ಪೋದು ಎಂಬತಕ್ಕಂಥ ರಚನೆಯಲ್ಲಿ ಶ್ರೀಮದ್ ಆಚಾರ್ಯರು ಅವತಾರ ಎಂಬತಕ್ಕಂಥದ್ದನ್ನು ಮಾಡಿ ಪರಮಾತ್ಮನ ನಿರ್ದುಷ್ಟತ್ವವನ್ನು, ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು 7 ಶಾಸ್ತ್ರಗಳಿಗೆ ಅನುಗುಣವಾಗಿ ಸಕಪೋಲ ಕಲ್ಪಿತದಿಂದ ಅಲ್ಲ, ಸಪ್ತಶಿವಾಸು ಮಾತೃಷು ಎಂಬುದಾಗಿ ಶಾಸ್ತ್ರದಲ್ಲೇ ಹೇಳ್ತಾರೆ. ಸಪ್ತಸ್ವರ ಋಷಿರ್ವಾವಶಾನ ವಿದ್ವಾನ್ ಮಧ್ವ ಉಜ್ಜಭಾರಾದೃಶೇಕಂ. 4 ವೇದಗಳು, ಋಗ್ಯಜಸ್ಸಾಮತರ್ವಣ, ಒಂದು ಪಂಚರಾತ್ರಾಗಮ, ಒಂದು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಇತಿಹಾಸ ಮಹಾಭಾರತ, ಇನ್ನೊಂದು ಮೂಲ ರಾಮಾಯಣ. ಇಷ್ಟು 7 ಶಾಸ್ತ್ರಗಳಿಗೆ ಮೂಲ ಶಾಸ್ತ್ರಗಳು ಅಂತ ಕರೀತಕ್ಕಂಥವರಾಗುತ್ತಾರೆ. ಇಂಥ ಮೂಲ ಶಾಸ್ತ್ರಗಳಿಗೆ ಅನುಗುಣವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಹಿಂದೆ ಬಂದಂಥ ಶಾಸ್ತ್ರದ ಪ್ರವಾಹದಲ್ಲಿ ಇರಲಿಲ್ಲ. ಆದ್ದರಿಂದ ಅತೇವ ಅದೇ 7 ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂಥ ಕ್ರಮಾಚರಣೆಗಳಿಂದ ನಮ್ಮ ಶ್ರೀಮದಾಚಾರ್ಯರು ಉಪಸಂಹಾರ ಇತ್ಯಾದಿಗಳಿಂದ, ಅಂದರೆ ಪ್ರಾರಂಭ ಉಪಸಂಹಾರ ಎರಡೂ ಕೂಡ ಅನ್ವಯವಾಗಿರಬೇಕು, ಅಂತಹ ವಿಧಾನಗಳಿಂದ ಶಾಸ್ತ್ರೀಯವಾದಂಥ ಅರ್ಥದಲ್ಲಿ ಈ ವಿಷ್ಣು ಸರ್ವೋತ್ತಮತ್ವಕಾರಕವಾದ ಜ್ಞಾನವನ್ನು ಸ್ಥಾಪನೆ ಎಂಬತಕ್ಕಂಥದ್ದು ಮಾಡಿದರು. ಅಲ್ಲಿಂದ ಮುಂದಕ್ಕೆ ಅದು ಶಾಶ್ವತವಾಗಿ ಇರಬೇಕು ಅಂತ ಇಟ್ಟುಕೊಂಡು ಈ ಒಂದು ಸನ್ಯಾಸ ಕ್ರಮ, ಮಠದ ಪದ್ಧತಿ ಎಂಬತಕ್ಕಂಥ ಒಂದು ಕ್ರಮವನ್ನು ಕೂಡ ಶ್ರೀಮದಾಚಾರ್ಯ ತೋರಿಸ್ಕೊಟ್ರು. ಅಲ್ಲಿವರೆಗೂ ಶಾಖ ಒಡೆಯೋದು ಮತ್ತೊಂದು ಮಾಡೋದು ಇಲ್ಲ. ಗುಪ್ತವಾಗಿ ಪರತೀರ್ಥರಿಂದ ಹಿಡಿದು ಅಚ್ಯುತ ಪರೀಕ್ಷಾಚಾರ್ಯವರೆಗೂ ಪರಂಪರೆಯಿಂದ ಬಂದಂಥದ್ದನ್ನು ಶ್ರೀಮದಾಚಾರ್ಯರು ಪ್ರಕಟ ಮಾಡಿಸಿ ಅವರಲ್ಲಿ ಆಶ್ರಮವನ್ನು ಸ್ವೀಕಾರ ಎಂಬತಕ್ಕಂಥದ್ದು ಮಾಡಿ, ಆನಂತರದಲ್ಲಿ ಉಡುಪಿಯ ಅಷ್ಟಮಠಗಳನ್ನು ಘಟ್ಟದ ಮೇಲೆ ಶ್ರೀ ಶೋಭನೋಪಪದ ಭಟ್ಟನಾಮಕ, ಯಾರಿಗೆ ಶೋಭನಾಮಕ ಭಟ್ಟರು ಎಂಬತಕ್ಕಂಥ ಅವ್ರನ್ನ ವಾದದಲ್ಲಿ ಸೋಲಿಸಿ ಅವರಿಗೆ ಪದ್ಮನಾಭ ತೀರ್ಥರು ಎಂಬತಕ್ಕಂಥ ಹೆಸರನ್ನಿಟ್ಟು ಅದರಂತೆ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು ಮುಂತಾದವರಿಗೆ ಅನೇಕರಿಗೆ ಸನ್ಯಾಸಾಶ್ರಮವನ್ನು ಕೊಡ್ತಕ್ಕಂಥವರಾಗಿ ಪರಂಪರ ಪಟ್ಟಾಭಿಷೇಕ ಮಹೋತ್ಸವದ ಕ್ರಮದಿಂದ ಈ ಗುರುವಿನ ಪರಂಪರೆ ಎಂಬತಕ್ಕಂಥದ್ದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದಾಗಿ ಆಚಾರ್ಯರು ಈ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರತ್ವವನ್ನು ನಮ್ಮ ಪದ್ಮನಾಭ ತೀರ್ಥರಿಗೆ ತಾವೇ ತಮ್ಮ ಹಸ್ತದಿಂದ ಪಟ್ಟಾಭಿಷೇಕ ಮಹೋತ್ಸವ ಎಂಬತಕ್ಕಂಥದ್ದು ಮಾಡಿ ವಿದ್ಯಾ ಕರ್ನಾಟಕ ಸಿಂಹಾಸನ ಅಧೀಶ್ವರರು ಎಂಬತಕ್ಕಂಥದ್ದಾಗಿ ಮಾಡಿ ಘಟ್ಟದ ಮೇಲಿರ್ತಕ್ಕಂತಹ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಿಮ್ಮ ಒಂದು ಸಂಚಾರ ಕ್ರಮದಿಂದ ಈ ಒಂದು ವಿಷ್ಣು ಸರ್ವೋತ್ತಮತ್ವಕಾರಕವಾದ ಜ್ಞಾನದ ಪರಂಪರೆಯನ್ನು ನೀವು ಸ್ಥಾಪನೆ ಮಾಡಬೇಕು, ಹರಡಬೇಕು, ಪ್ರಚಾರ ಮಾಡಬೇಕು, ಭಕ್ತರನ್ನು ಉದ್ಧಾರ ಮಾಡಬೇಕು ಎಂಬತಕ್ಕಂಥ ಕ್ರಮವನ್ನು ಆ ಸದುದ್ದೇಶದಿಂದ ಹೀಗೆ ಉಳಿಸಿದರು.
ಅಂತಹ ಕ್ರಮದಿಂದ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭತೀರ್ಥರು, ಆನಂತರದಲ್ಲಿ ಜಗದ್ವಿಖ್ಯಾತರಾಗಿರ್ತಕ್ಕಂಥ ಶ್ರೀಮದ್ ಜಯತೀರ್ಥರು, ಶ್ರೀಮದ್ ಟೀಕಾಕೃತ್ಪಾದರು, ಅರ್ಥಾತ್ ಅದರಲ್ಲಿ ವಿದ್ಯಾಧಿರಾಜರು, ರಾಜೇಂದ್ರರು ಪ್ರಥಮಾಗ್ರಣಿಗಳು. ಅಂಥ ವಿದ್ಯಾಧಿರಾಜರ ಕಾಲದಲ್ಲಿ ಕಾರಣಾಂತರದಿಂದ ಅವರು ಔತರೇಯಕ್ಕೆ ರಾಜೇಂದ್ರ ತೀರ್ಥರು ದಿಗ್ವಿಜಯ ಯಾತ್ರೆಗೆ ಹೊರಟಿರ್ತಕ್ಕಂಥ ಕಾಲದಲ್ಲಿ ಕಾಲ ವಿಳಂಬದಿಂದಲೂ ಮತ್ತು ವಿದ್ಯಾಧಿರಾಜರ ಅವಸಾನ ಕಾಲವಾದ್ದರಿಂದ ಕವೀಂದ್ರ ತೀರ್ಥರು ಎಂಬತಕ್ಕಂಥ ಅವರಿಗೆ ಆಶ್ರಮವನ್ನು ಕೊಟ್ಟು ಮುಂದುವರಿಸ್ತಕ್ಕಂಥ ಅವರ ಕಥೆ ಎಂಬತಕ್ಕಂಥದ್ದು ಈ ಪರಂಪರೆಯಲ್ಲಿ ನಾವು ಕಾಣ್ತಕ್ಕಂಥವರಾಗುತ್ತೇವೆ. ಅಂತಹ ರಾಜೇಂದ್ರ ತೀರ್ಥರು ಪ್ರಥಮ ಪೂರ್ವಾದಿಮಠ ಅಂತ ಕರೆಸ್ಕೊಳ್ತಕ್ಕಂಥದ್ದಾಗತ್ತೆ. ವಿದ್ಯಾಧಿರಾಜರಿಂದ ಆಶ್ರಮ ಪಟ್ಟಾಭಿಷೇಕವನ್ನು ಮೊದಲು ಹೊಂದಿರತಕ್ಕಂಥ ರಾಜೇಂದ್ರ ತೀರ್ಥರು ಶ್ರೀಮದ್ ಟೀಕಾಕೃತ್ಪಾದರ ಅಕ್ಕನ ಮಗನೇ, ಬೇರೆ ಯಾರೂ ಅಲ್ಲ. ಇತಿಹಾಸಗಳನ್ನು ನೋಡ್ತಕ್ಕಂಥ ಕಾಲಕ್ಕೆ ವೇದಾಂತವನ್ನು ಎಷ್ಟು ಸುಲಭವಾಗಿ ಆಳವಾಗಿ ಪ್ರಮೇಯಗಳನ್ನು ತಿಳ್ಕೋಬೇಕು ಎಂಬತಕ್ಕಂಥ ಔತ್ಸುಕತೆಯನ್ನು ಹೊಂದುತ್ತೇವೋ ಹಾಗೆಯೇ ಇತಿಹಾಸವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶವನ್ನು ತಗೋಬೇಕು. ಆಧ್ಯಾತ್ಮಿಕ ಅರ್ಥ ವಿಷಯಗಳಿಗೆ ಹೇಗೆ ಆ ವಿಶಿಷ್ಟವಾದಂಥ ಪ್ರಮೇಯಗಳಿಗೆ ತೋರಿಸಬೇಕಾದರೆ ಅದಕ್ಕೆ ಪ್ರಮಾಣಗಳ ಅವಶ್ಯಕತೆ ಎಂಬತಕ್ಕಂಥದ್ದಿರುತ್ತೋ ಹಾಗೆ ನಾವು ಚಾರಿತ್ರಿಕ ದೃಷ್ಟಿಗಳಲ್ಲೂ ಕೂಡ ವಿಷಯವನ್ನು ಮಾತಾಡಬೇಕಾದರೆ ಐತಿಹಾಸಿಕ ಘಟನೆಗಳು, ಚಾರಿತ್ರಿಕ ಘಟನೆಗಳು, ಅದಕ್ಕೆ ಬೇಕಾದಂಥ ಶಿಲಾಶಾಸನಗಳು, ಅದಕ್ಕೆ ಬೇಕಾದಂಥ ವಿಜಯಾದಿ ಕಾವ್ಯಗಳು ಮತ್ತು ಸಮಕಾಲೀನರ ಪ್ರಮಾಣ ಉಕ್ತಿಗಳು ಇತ್ಯಾದಿ ಎಲ್ಲವನ್ನು ಕೂಡ ನಾವು ವಹಿಸಬೇಕಾಗತ್ತೆ. ಅದರವನ್ನು ಆ ಪ್ರಮಾಣಗಳಿಗೆ ಜ್ಯೋತಿ ಬೆಳಬೇಕಾಗುತ್ತೆ. ಅಂಥ ಪ್ರಮಾಣಗಳಲ್ಲಿ ಗಟ್ಟಿ ಎಷ್ಟು ಅಲ್ವೇ ಅದು ಕೂಡ ಅಳಿಬೇಕಾಗುತ್ತೆ. ಯಾಕೆಂದರೆ ಕೆಲವು ಸೇರ್ಪಡೆಗಳು ಆಗಿರತಕ್ಕಂಥ ಅವಕಾಶಗಳು ಆ ಕಾಲಕ್ಕೂ ಸ್ವಲ್ಪ ಇತ್ತು, ಈ ಕಾಲಕ್ಕಂತೂ ಹೇಳಲೇಬೇಕಾದ್ದಿಲ್ಲ. ಆದ್ದರಿಂದ ಅದರಲ್ಲಿ ಗಟ್ಟಿ ಯಾವುದು ಟೊಳ್ಳು ಯಾವುದು ಎಂಬತಕ್ಕಂಥ ಚಾರಿತ್ರಿಕ ವಿಷಯಗಳನ್ನು ಕೂಡ ಒಂದು ಚಾರಿತ್ರಿಕ ವಿಷಯವನ್ನು ಹೇಳಕ್ಕೆ ಹೊರಟ್ರೆ ಅದರಂತೆ ಯಾವುದೋ ಒಂದು ಎರಡು ಕಥೆಗಳನ್ನು ಪಕ್ಕದಲ್ಲಿ ಸೇರಿಸ್ಬಿಡ್ತಾರೆ. ಅವಾಗೇನಾಗುತ್ತೆ, ಇದನ್ನು ಒಪ್ಪುವಾಗ ಅದನ್ನು ಒಪ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಈ ಕತೆ ಒಪ್ಪಿದರೆ ಏನು ಗುಣ, ಅದರಂತೆ ಇರತಕ್ಕಂಥ ಇನ್ನೊಂದು ಕಥೆಯನ್ನು ಒಪ್ಪಿದರೆ ಏನು ಬಾಧಕ ಸಾಮಗ್ರಿ ಅನ್ನೋದು ಕಂಡುಹಿಡಿಯೋದು ಕಷ್ಟ ಆಗ್ತದೆ. ಅದಕ್ಕೆಲ್ಲ ದೃಷ್ಟಾಂತಗಳು ಕೊಡ್ಬೋದು, ಆದರೆ ಅದು ಸಾರ್ವತ್ರಿಕವಾಗಿ ಬೇಡ ಅಂತ ಸುಮ್ಮನಿದ್ಬಿಟ್ಟಿದ್ವಿ. ಅದು ಕೆಲವು ಪುಸ್ತಕಗಳಲ್ಲಿ ಬರೀಬಹುದು, ಸಾರ್ವತ್ರಿಕವಾಗಿ ಅದನ್ನು ಹೇಳಲಿಕ್ಕೆ ಆಗಲ್ಲ. ಅದರ ಬಾಧಕ ಏನು ಸಾಧಕ ಏನು ಅಂದರೆ ಯಾವ ಪ್ರಮಾಣಗಳು ಶಿಲಾಶಾಸನಗಳಿಗೆ, ವಿಜಯಾದಿ ಕಾವ್ಯಗಳಿಗೆ, ಸಮಕಾಲೀನರ ಪ್ರಮಾಣಗಳಿಗೆ ಹೊಂದತಕ್ಕಂಥದ್ದನ್ನು ಗಟ್ಟಿಕಾಳಾಗಿ ಮಾಡ್ಕೋಬೇಕು. ಅಂಥದ್ದನ್ನು ದಾಖಲೆ ಅಂತ ಕರಿತೀವಿ. ಸುಮ್ಮನೆ ನೋಡಿದ್ದು ಮಾಡಿದ್ದು ಅಭಿಪ್ರಾಯ ಹೇಳಿದ್ದು ಅನುವಾದ ಮಾಡಿದ್ದು ಅವನ್ನೆಲ್ಲ ದಾಖಲೆಗಳು ಅಂತ ತಗೊಳ್ಳಿಕ್ಕೆ ಬರೋದಿಲ್ಲ. ಇದೆಲ್ಲ ದಾಖಲೆಯ ವಿಷಯವನ್ನು ಅಧ್ಯಯನ ಮಾಡ್ತಕ್ಕಂಥ ಕಾಲದಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಹಾಗೆ ರಾಜೇಂದ್ರ ತೀರ್ಥರು ಔತ್ತರೇಯದಲ್ಲಿ ಮಾಡಿದ ಕಾರ್ಯವೇನು, ಯಾಕೆ ಉತ್ತರ ಭಾರತದಲ್ಲಿ ಅವರು ವಿಶೇಷ ಸಂಚಾರ ಎಂಬತಕ್ಕಂಥದ್ದು ಮಾಡಿದರು ಎಂಬತಕ್ಕಂಥ ಇತಿಹಾಸವನ್ನು ನೋಡಿದಾಗ 4 ಜನ ಅಂದರೆ ಅರ್ಥಾತ್ ಪುರುಷೋತ್ತಮ ತೀರ್ಥರವರೆಗೂ ಕೂಡ ಎಲ್ಲರೂ ಉತ್ತರ ಇಂಡಿಯಾದಲ್ಲೇ ಹೆಚ್ಚಿಗೆ ಸಂಚಾರ ಮಾಡತಕ್ಕಂಥದ್ದು ಇತಿಹಾಸದಲ್ಲಿ ಕಂಡುಬಂದಿದೆ. ಅದಕ್ಕೆ ಪ್ರಮಾಣಗಳು ಕೂಡ ಇವೆ. ಆದ್ದರಿಂದ ಶ್ರೀ ವಿದ್ಯಾಧಿರಾಜರಲ್ಲಿ ಅಧ್ಯಯನ ಮಾಡಿದ ರಾಜೇಂದ್ರ ತೀರ್ಥರು, ಅವರ ಶಿಷ್ಯರಾದ ಜಯಧ್ವಜ ತೀರ್ಥರು, ಅವರ ಶಿಷ್ಯರಾದ ಪುರುಷೋತ್ತಮ ತೀರ್ಥರು, ಈ 3 ಮಂದಿ ಸ್ವಂತ ಅಣ್ತಮ್ಮಂದರು. ಇವರಿಗೆ ಆ ಕಾಲದಲ್ಲಿ ಅತ್ಯವಶ್ಯಕವಾಗಿ ಬ್ರಾಹ್ಮ್ಯ ಕ್ಷಾತ್ರ 2 ವಿದ್ಯೆಯೂ ಕರಗತವಾಗಿತ್ತು. ಯಾಕೆಂದರೆ ಕಾಲ ಆಗಿತ್ತು ಅಂತ ಅರ್ಥ. ಆದ್ದರಿಂದ ಶ್ರೀಮದ್ ಟೀಕಾಕೃತ್ಪರ ಹೇಗೆ ಪೂರ್ವಾಶ್ರಮದಲ್ಲಿ ಡ್ಯೂಕಾಗಿ ಅನಂತರ ಕತ್ತಿಯನ್ನು ಎಸೆದು ಲೇಖನವನ್ನು ಹಿಡಿದು ಸಮಗ್ರವಾಗಿರ್ತಕ್ಕಂಥ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆ ಎಂಬತಕ್ಕಂಥದ್ದನ್ನು ಅಲ್ಪ ಕಾಲದಲ್ಲಿ ರಚನೆ ಮಾಡಿ ಅದಕ್ಕಾಗಿ ಅವತಾರ ಮಾಡಿರ್ತಕ್ಕಂಥ ಮಹಾನುಭಾವರು ಕೇವಲ 42 ವರ್ಷಕ್ಕೆ ದೇಹತ್ಯಾಗ ಎಂಬತಕ್ಕಂಥದ್ದನ್ನು ಮಾಡಿ ತಮ್ಮ ಸ್ವರ್ಪತಿ ಇದೇ ಪದ ಇದೆ. ಅವರು ಸಾಕ್ಷಾತ್ ಇಂದ್ರದೇವರು ಅನ್ನೋದನ್ನು ಸ್ವರ್ಪತಿ ಅಂತಲೇ ಆಗಾತ್ ಅಂದ್ರೇನು, ಸ್ವರ್ಗಕ್ಕೆ ಹೊರಡ್ತಕ್ಕಂಥವರಾದರು ಎಂಬತಕ್ಕಂಥ ವಿಷಯವನ್ನು ನಾವು ಇತಿಹಾಸದಲ್ಲಿ ಕಾಣ್ತಕ್ಕಂಥವರಾಗ್ತೇವೆ. ಹಾಗೆ ಇವರೆಲ್ಲ ಕತ್ತಿವರ್ಸೆ ಡ್ಯೂಕ್ ಪಾಳೆಗಾರಗಳಿದ್ದಾಗೆ. ಆದ್ದರಿಂದ ಅಂದಿನ ರಾಜರುಗಳಲ್ಲಿ ಇವರು ಈ ಅಭ್ಯಾಸವನ್ನು ಕೂಡ ಮಾಡಿದ್ದರು. ಆದ್ದರಿಂದ ರಾಜೇಂದ್ರರು, ಜಯಧ್ವಜ ತೀರ್ಥರು, ರಾಜದೇವ, ಜಯದೇವ, ಪುರುಷೋತ್ತಮ ದೇವ ಅಂತ 3 ಜನ. ದೇವ ಶಬ್ದ ಹೋಯಿತು, ತೀರ್ಥ ಶಬ್ದ ಸೇತು. ಏನಿಲ್ಲ, ರಾಜದೇವ ಹೋಯಿತು, ರಾಜೇಂದ್ರ ತೀರ್ಥರಾದರು. ಜಯದೇವ ಹೋಯಿತು, ದೇವ ಶಬ್ದ, ಜಯಧ್ವಜ ತೀರ್ಥರಾದರು. ಪುರುಷೋತ್ತಮ ದೇವ, ದೇವಶಬ್ದ ಹೋಯಿತು, ಪುರುಷೋತ್ತಮ ತೀರ್ಥರು ಅಂತ ತಗೊಂಡ್ರು. ಆದರೆ ಪೂರ್ವಾಶ್ರಮದ ಹೆಸರಿಗೆ ತೀರ್ಥ ಸೇರಿಸ್ಕೊಂಡು ಅದೇ ಹೆಸರು ಇಟ್ಕೋಬೋದೆ? ಇಂಥವೆಲ್ಲ ಯಾರೋ ಅಲ್ಪರಲ್ಲಿ ಮಾತಾಡ್ಬೋದೇ ವಿನ
ದೊಡ್ಡ ದೊಡ್ಡ ಜ್ಞಾನಿಗಳ ಬಗ್ಗೆ ಇತಿಹಾಸದಲ್ಲಿರ್ತಕ್ಕಂಥ ಇತಿಹಾಸಕ್ಕೆ ಅವಮಾನವಾಗುವಂತೆ ಮಾತಾಡಬಾರ್ದು. ಯಾಕೆ ಏನು ಅಂದರೆ ಅದು ಬೇರೆ ಡಿವಿಯೇಟ್ ಆಗುತ್ತೆ ಮಾತಾಡೋಕ್ಕೆ. ಇವರು ಯಾಕೆ ಆ ಹೆಸರಿಗೆ ತೀರ್ಥ ಶಬ್ದವನ್ನು ಕೊಟ್ಟು ಆ ಹೆಸರನ್ನೇ ಕಂಟಿನ್ಯೂ ಮಾಡಿಕೊಂಡ್ರು, ಇನ್ಯಾರೂ ಆ ಥರ ಮಾಡ್ಕೊಂಡಿಲ್ಲ. ಅಂದರೆ ಹಿಂದಿನಲ್ಲಿ ಕೆಲವರಲ್ಲಿ ನಡೆದದ್ದು ವಿಶೇಷ ಒಪ್ಕೋಬೇಕು, ಇಲ್ಲದ್ರೆ ಅದು ದೋಷ ಅಂತ ಒಪ್ಕೋಬೇಕು. ದೋಷ ಅಂತ ಹೇಳಲಿಕ್ಕೆ ಬಾಯಿ ಬರೋಲ್ಲ, ವಿಶೇಷ ಅಂತವನ್ನೇ ಒಪ್ಕೋಬೇಕು. ಕೆಲವು ಪ್ರಮಾಣ ಪ್ರಮಿತವಾಗಿರ್ತದೆ, ಕೆಲವರ ಕಾಲಿಯನ ಚರಿತ್ರೆ ಒಳಗೆ ಅದು ಸೇರಿಕೊಂಡಿರ್ತದೆ. ಅವರ ಕೀರ್ತಿ, ಅವರ ವಿಸ್ತಾರ, ಅವರ ಪ್ರಭುತ್ವ ಆ ಹೆಸರಿನಿಂದನೇ ದ್ಯೋತಕವಾಗುತ್ತೆ. ಅದು ಯಾಕೆ ಏನು ಅಂತ ಕೇಳೋಗಿಲ್ಲ. ಯಾಕೆಂದರೆ ಇವರೆಲ್ಲ ಮೊದಲು ಕಡ್ಕತ್ತಿ ಹಿಡಿದವರು. ಅದಕ್ಕೋಸ್ಕರ ಏನಾಗುತ್ತೆ, ರಾಜದೇವ, ಜಯಧ್ವಜ, ಪುರುಷೋತ್ತಮರು ಎಂಬತಕ್ಕಂಥವು. ಹಾಗೆ ರಾಜೇಂದ್ರರು ಪೂರ್ತಿ ಉತ್ತರ ಇಂಡಿಯಾದಲ್ಲಿ ವಾರಣಾಸಿಯಿಂದ ಹಿಡಿದು ಜೈಪುರ್, ರಾಜಸ್ಥಾನ್ ಇವೆಲ್ಲ ಸುತ್ತಾಕ್ಬಿಟ್ಟಿದ್ದಾರೆ. ಅದೊಂದು ಇತಿಹಾಸ. ಇನ್ನು ಅವರ ಶಿಷ್ಯಂದರು ತಮ್ಮಂದರು ಆಗಿರ್ತಕ್ಕಂಥ ಜಯಧ್ವಜ ತೀರ್ಥರು ಸಂಪೂರ್ಣವಾಗಿ ಬಂಗಾಳದಲ್ಲಿ ಸಂಚಾರ. ಆದ್ದರಿಂದನೇ ಜಯಧ್ವಜ ತೀರ್ಥರನ್ನು ಇವತ್ತು ಕೂಡ ಅಲ್ಲಿಯ ಇಸ್ಕಾನ್ನ ಮೂಲ ಪುರುಷರಾಗಿರ್ತಕ್ಕಂಥ ಚೈತನ್ಯ ಪ್ರಭು ಎಂಬತಕ್ಕಂಥ ಅವನು ನಮಗೆ ಗುರುಗಳೇ ಜಯಧ್ವಜ ತೀರ್ಥರು ಎಂಬುದಾಗಿ ಒಪ್ಕೋತಾರೆ. ಅದೆಲ್ಲ ಇವತ್ತು ಕೂಡ ಅದು ವಿಶಿಷ್ಟವಾಗಿ ಅಲ್ಲಿ ವ್ಯಾಪಕವಾದಂಥ ವಿಷಯಗಳಿದೆ. ಇಂಥವರು ಜಯಧ್ವಜ ತೀರ್ಥರು ಮತ್ತೆ ವಾಪಸ್ಸೇ ಬರಲಿಲ್ಲ. ಅವರು ಪುರುಷೋತ್ತಮ ದೇವರನ್ನು ಕರೆಸ್ಕೊಂಡ್ರು. ಆದ್ದರಿಂದ ಪುರುಷೋತ್ತಮ ದೇವರು ತೀರ್ಥರು ಈ ಪ್ರಾಂತದಲ್ಲಿಯೇ ಸಂಚಾರ ಎಂಬತಕ್ಕಂಥದ್ದನ್ನು ಮಾಡಿ ಅಬ್ಬೂರಿನ ಹತ್ರ ಗುಹಾಪ್ರವೇಶ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಇವತ್ತು ಪ್ರತ್ಯಕ್ಷವಾಗಿ ಆ ಗುಹೆಯನ್ನು ನೋಡ್ಬೋದು, ಆ ಪ್ರದೇಶ ದ್ವಾರವನ್ನು ಕೂಡ ನೋಡ್ಬೋದು. ಸಾಕ್ಷಾತ್ ಅನೇಕ ಹಿಂದಿನ ಕೆಲವು ಪೀಠಾಧಿಪತಿಗಳು ಒಳಗೆ ಸ್ವಲ್ಪ ಪ್ರವೇಶ ಮಾಡೋಣ ಅಂತ ಪ್ರಯತ್ನವನ್ನು ಪಟ್ಟು ದರ್ಶನ ಮಾಡಿರೋರು ಇದ್ರಂತೆ. 12 ಗಂಟೆ ಹೊತ್ತಲ್ಲಿ ಜಾಂಗ್ಟೆ ಗಂಟೆಗಳ ಶಬ್ದವೂ ಕೇಳಿದವರು ಅಬ್ಬೂರಿನಲ್ಲಿ ಈಗ ಒಂದು 2 ತಲೆಮಾರಿನ ಹಿಂದೆ ಇದ್ದರು ಎಂಬತಕ್ಕಂಥ ಇತಿಹಾಸವೂ ಕೂಡ ಊರಲ್ಲಿ ಇದೆ. ಆದರೆ ಪುರುಷೋತ್ತಮ ತೀರ್ಥರ ಸಂಚಾರ ಮಾತ್ರ ಇವತ್ತೂ ಕೂಡ ಅಲ್ಲಿ ಅನೇಕರಿಗೆ ಅನುಭವ ಬಂದಿರತಕ್ಕಂಥ ವಿಷಯಗಳಿದೆ. ಇಷ್ಟಂತೂ ನೀವು ಅಬ್ಬೂರಿನಲ್ಲಿ ನೋಡಬಹುದು. ಇನ್ನು ಅವರ ಶಿಷ್ಯರೇ ಬ್ರಹ್ಮಣ್ಯ ತೀರ್ಥರು. ಅದನ್ನು ನಾನು ವಾದರಾಜ್ ಗುರುಸಾರ್ವಭೌಮರ ಕಥಾ ವಿಶೇಷವನ್ನು ಹೇಳುವಾಗ ಹೇಳಿದ್ದೇನೆ. ಅತ್ಯುತ್ತಮವಾದ ಶಿಷ್ಯರು ಎಂಬತಕ್ಕಂಥದ್ದು ಬೇಕಿತ್ತು. ಅದಕ್ಕೋಸ್ಕರ ಬದ್ರಿನಾರಾಯಣನ ಸೇವೆ ಎಂಬತಕ್ಕಂಥದ್ದನ್ನು ಅಖಂಡವಾಗಿ ಮಾಡತಕ್ಕಂಥವರಾಗಿ ಅಲಕನಂದಾದಲ್ಲಿ ಮುಳುಗಿ ಭಯಂಕರ ತಪಸ್ಸನ್ನು ಮಾಡಿದರಂತೆ. ಆದ್ದರಿಂದ ಬದ್ರಿನಾರಾಯಣ ನಿನಗೆ ಇಷ್ಟವಾದ ಶಿಷ್ಯನನ್ನು ನೀನು ಸ್ವೀಕಾರ ಮಾಡುವ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ಅನುಗ್ರಹ ಮಾಡಿದರಂತೆ. ಅದರಂತೆಯೇ ತಾವು ಸೂರ್ಯಾಂಶ ಸಂಭೂತರು ಎಂಬತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗಲಿಕ್ಕೂ ಅದನ್ನು ತಿಳಿಸ್ಲಿಕ್ಕೂ ತಾವು ಸೂರ್ಯಾಂಶರಾದ್ದರಿಂದ ರಶ್ಮಿ ರೂಪದಲ್ಲಿಯೇ ಉಪಾಸನೆ ಮಾಡತಕ್ಕಂಥ ರಶ್ಮಿ ವಿದ್ಯಾ ಉಪಾಸಕರ ಜೀವಿಯನ್ನು ಕರೆಸ್ಕೊಂಡ್ರು ಎಂಬತಕ್ಕಂಥದ್ದನ್ನು ಇಟ್ಟುಕೊಂಡು ಪ್ರಹ್ಲಾದ ಪಶ್ಯತಿ ನಿತ್ಯಂ ಮಂಡಲಾನಾಂ ರವೇಹೇ ಸಾರ್ಧಕೋಟಿ ರಶ್ಮಿ ರೂಪ ಪ್ರಭಾಂ. 1.5 ಕೋಟಿ ಪ್ರತಿನಿತ್ಯದಲ್ಲಿ ರಶ್ಮಿ ರೂಪವನ್ನು ಉಪಾಸನೆ ಮಾಡತಕ್ಕಂಥ ಪ್ರಹ್ಲಾದರಾಜರನ್ನು ಕರೆಸ್ಕೊಂಡ್ರು ಶಿಷ್ಯನನ್ನಾಗಿ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ವೇದವ್ಯಾಸದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ವೇದವ್ಯಾಸದೇವರು ಮುನಿತ್ರಯರ ಹೆಸರನ್ನು ಕೂಡ ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದನೇ ಪ್ರಹ್ಲಾದರೇ ವ್ಯಾಸರಾಜರು ಎಂಬುದಾಗಿ ಪ್ರಹ್ಲಾದಸ್ಯ ಅವತಾರಃ ಎಂಬುದಾಗಿ ಅನೇಕ ಪ್ರಮಾಣಗಳನ್ನು ಈಗ ಕೊಡ್ತೇನೆ. ಆದ್ದರಿಂದ ಶ್ರುತಿಯಲ್ಲೂ ಕೂಡ ಪ್ರಹ್ಲಾದರಾಜರು ಯಾರು, ಯಾಕೆ ಬಂದರು ಎಂಬತಕ್ಕಂಥದ್ದು, ಕಯಾದು ಹೊಟ್ಟೆಗೆ ಯಾಕೆ ಬಂದರು, ಯಾಕೆ ಯಜ್ಞವನ್ನು ಮಾಡಿದರು, ಯಾಕೆ ನರಸಿಂಹನ ಪ್ರತ್ಯಕ್ಷೀಕರಿಸ್ಕೊಂಡ್ರು ಎಂಬತಕ್ಕಂಥ ವಿಷಯವನ್ನು ಕೂಡ ಪುರಾಣಗಳಷ್ಟೇ ಅಲ್ಲ ಶ್ರುತಿಗಳೂ ಕೂಡ ಹೇಳ್ತಕ್ಕಂಥದ್ದಾಗತ್ತೆ. ಹೀಗೆ ಶ್ರುತಿ ಪ್ರತಿಪಾದ್ಯರೂ ಆಗಿದ್ದಾರೆ ಪ್ರಹ್ಲಾದರಾಜರು, ಪುರಾಣ ಪ್ರತಿಪಾದ್ಯರೂ ಆಗಿದ್ದಾರೆ, ಶಾಸ್ತ್ರ ಪ್ರತಿಪಾದ್ಯರೂ ಆಗಿದ್ದಾರೆ. ಮಹಾನ್ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವಿಜಯದಾಸರೇ, ಪುರಂದರದಾಸರೇ ಮುಂತಾದವರಿಂದಲೂ ಕೂಡ ತಾವು ಶ್ರೀಪಾದರಾಜರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮುಂತಾದ ಅನೇಕ ಅಪರೋಕ್ಷ ಜ್ಞಾನಿಗಳಿಂದ ವ್ಯಾಸರಾಜರ ಮೇಲೆ ದೇವರನಾಮಗಳು, ಸುಳಾದಿಗಳು ಎಲ್ಲವೂ ಕೂಡ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಅಂದರೆ ಯಾರೂ ಸಂಶಯ ಪಡಬೇಕಾದ್ದಿಲ್ಲ. ಪ್ರಹ್ಲಾದರಾಜರೇ ವ್ಯಾಸರಾಯರು, ವ್ಯಾಸರಾಯರೇ ರಾಘವೇಂದ್ರ ಸ್ವಾಮಿಗಳು ಎಂಬತಕ್ಕಂಥ ಯಾರು ಅಲ್ಪ ಮಂದಿಗಳು ಪ್ರಮಾಣ ಎಂಬತಕ್ಕಂಥದ್ದನ್ನು ಹಿಡ್ಕೊಂಡು ನಂಬುತ್ತಾರೆ ಮತ್ತು ಉಪಾಸನೆ ಎಂಬತಕ್ಕಂಥದ್ದು ಮಾಡ್ತಾರೆ, ಅವರಿಗೆ ವಿಜಯ ವಿಠ್ಠಲ ನಿಜವಾಗಲೂ ಒಲಿತಾನೆ ಅಂತ ವಿಜಯದಾಸರು ಸುಳಾದಿಗಳು ಮಾಡಿದ್ದಾರೆ. ನಾಳೆ ನಾಡಿದ್ದರಲ್ಲಿ ಸುಮಾರು ನಿಮಗೆ 10 ಸುಳಾದಿಗಳನ್ನು ಓದ್ತೇನೆ. ನೀವು ಮನೆಗೆ ಹೋಗಿ ವಿಜಯರಾಯರ ಸುಳಾದಿ ಪುಸ್ತಕ ಇದ್ದರೆ ಆ ಪುಸ್ತಕವನ್ನು ತೆಕ್ಕೊಂಡು ನಾನು ಯಾವ ಸುಳಾದಿಯನ್ನು ಹೇಳಿದ್ದೀನೋ ಅದು ಇದೆಯೋ ಇಲ್ವೋ ನೀವು ನೋಡ್ಕೋಬೋದು.
ಅಂದರೆ ವ್ಯಾಸರಾಜರು ಹೇಗೆ ಬಂದರು, ಯಾಕೆ ಬಂದರು, ಯಾತಕ್ಕೋಸ್ಕರ ಬಂದರು, ಎಂಥ ಅದ್ಭುತ ಕೆಲಸವನ್ನು ಮಾಡಿದರು ಎಂಬತಕ್ಕಂಥದ್ದನ್ನು ವಿಜಯದಾಸರು ಸುಳಾದಿಗಳಲ್ಲೂ ತಿಳಿಸಿದ್ದಾರೆ. ವ್ಯಾಸರಾಯರ ಚರಿತ್ರೆಯನ್ನೇ ಬರೆದು ಬಿಟ್ಟಿದ್ದಾರೆ ಅವರು. ಅದಾಯ್ತಾ? ಚರಿತ್ರಾತ್ಮಕವಾಗಿಯೇ ದೇವರ ನಾಮವನ್ನು ರಚನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಸಣ್ಣದಾದ ವ್ಯಾಸರಾಜರ ಚರಿತ್ರೆ ವಿಜಯದಾಸೋಕ್ತವಾಗಿರ್ತಕ್ಕಂಥದ್ದು. ಹೀಗೆ ಅನೇಕ ಮಂದಿಯ ಪ್ರಮಾಣಗಳಿಂದ ಪ್ರಹ್ಲಾದರಾಜರೇ ವ್ಯಾಸರಾಯರು ಎಂಬತಕ್ಕಂತಹ ವಿಷಯವನ್ನು ಸುಮ್ಮನೆ ಒಂದು 4-6 ಪ್ರಮಾಣಗಳಿಂದ ನೋಡಿ ಅವರ ಕಥಾ ವಿಶೇಷವನ್ನು ಪ್ರಾರಂಭ ಎಂಬತಕ್ಕಂಥದ್ದನ್ನು ಮಾಡ್ತೇನೆ. ವ್ಯಾಸರಾಜ ಗುರುಸಾರ್ವಭೌಮರು ಮೂಲತಃ ಶಂಕುಕರ್ಣ ಎಂಬತಕ್ಕಂತಹ ಸತ್ಯಲೋಕದ ನಿವಾಸಿಗಳು, ಬ್ರಹ್ಮದೇವರ ಭೃತ್ಯರು. ಇದು ಮೂಲ ರೂಪದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಧ್ವ ಸಿದ್ಧಾಂತವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತನಿಂದ ಭೂಲೋಕಕ್ಕೆ ಕಳಿಸಲ್ಪಟ್ಟವರು ಅಂದರು. ಇಂಥ ಪ್ರಹ್ಲಾದರಾಜರು ಮೂಲದಲ್ಲಿ ಶ್ರುತ್ಯುಕ್ತ ಪ್ರತಿಪಾದರಾಗಿದ್ದಾರೆ ಎಂದರು. ಆ ಶ್ರುತಿ ಯಾವುದು ಅಂದರೂ ಕೊಡ್ತಾರೆ. ಯಜುರ್ವೇದ ಬ್ರಾಹ್ಮಣದಲ್ಲಿ ಪ್ರಹ್ಲಾದೋ ಹವೈಕಾಯಾದೋ ವಿರೋಚನಂ ಸ್ವಪುತ್ರಂ ಅಪನ್ಯದತ್ತ, ಇದೊಂದು ವರ್ಗ. ಈ ವರ್ಗದ ಅರ್ಥವನ್ನು ನಿರುಕ್ತ ಕ್ರಮದಿಂದ ಪ್ರತಿಪಾದನೆ ಎಂಬತಕ್ಕಂಥದ್ದು ಮಾಡಿ ಏನು ಸಮುಲ್ಲೇಖವನ್ನು ಮಾಡಿದ್ದಾರೆ ಅಂದರೆ, ಕಯಾಧು ಎಂಬತಕ್ಕಂಥ ಹಿರಣ್ಯ ಕಶುಪುವಿನ ಮಡದಿಯಾದ ಕಯಾಧು ದೇವಿಯಲ್ಲಿ ಪುತ್ರನಾಗಿ ಅವತಾರ ಮಾಡಿದ ಪ್ರಹ್ಲಾದರಾಜರು ತನ್ನ ಮಗನಾದ ಅತ್ಯಂತ ನೀಚನಾದ ವಿರೋಚನ ಎಂಬತಕ್ಕಂಥ ದೈತ್ಯನ ಮೇಲೆ ಸ್ವಲ್ಪವೂ ಅಭಿಮಾನವನ್ನು ಮಾಡಿದೆ. ಅರ್ಥಾಯ್ತಾ? ಅಂಥ ದೈತ್ಯನನ್ನು ತನ್ನ ಹೊಟ್ಟೆಯಲ್ಲಿ ತನ್ನ ಜನ್ಮಾಂತರದ ಕರ್ಮ ವಿಶೇಷದಿಂದ ಪುತ್ರನನ್ನಾಗಿ ಪಡಿತಕ್ಕಂಥ ಕರ್ಮಾವಲಂಬಿಯಾಗಿದ್ದರೂ ಅವನ ಮೇಲೆ ಸೂಜಿ ಮನೆಯಷ್ಟು ಅಭಿಮಾನ ಎಂಬತಕ್ಕಂಥದ್ದನ್ನು ಮಾಡದೆ ತ್ಯಜಿಸಿ ಸರ್ವದಾ ಅರ್ಥಾತ್ ಸ್ವಪುತ್ರಾಭಿಮಾನ ಎಂಬತಕ್ಕಂಥದ್ದನ್ನು ಬಿಟ್ಟು ಎಷ್ಟು ಯಜ್ಞ ಮಾಡಿದಾರೋ ಲೆಕ್ಕನೇ ಇಲ್ವಂತ ಪ್ರಹ್ಲಾದರ. ಅದಕ್ಕೋಸ್ಕರನೇ ಇವತ್ತು ಬೃಂದಾವನ ಯಾವುದು ಮಂತ್ರಾಲಯದಲ್ಲಿ ಇದೆಯೋ ಅದು ಸಂಪೂರ್ಣ ಅವರದೇ ಮೊದಲನೇ ಅವತಾರದಲ್ಲಿ ಯಜ್ಞ ಮಾಡಿದ ಸ್ಥಳ. ಅದಕ್ಕಾಗಿಯೇ ದಿವಾನ್ ವೆಂಕಣ್ಣನಿಂದ ಯಾರು ಆದವಾನಿಯ ಸಂಸ್ಥಾನವನ್ನು ಆಳ್ತಾ ಇದ್ದರೂ ಅಂತಹ ಸುಲ್ತಾನನಿಂದ ಆ ಜಾಗವನ್ನು ದಾನವಾಗಿ ಪಡೆಯಲ್ಪಡ್ತಕ್ಕಂಥ ಕಾಲದಲ್ಲಿ ಕೊಟ್ಟರೆ ಈ ಜಾಗ ಕೊಡು, ಇಲ್ಲೇ ಬೇರೆ ಜಾಗ ಬೇಡ. ಅದಕ್ಕೆ ಆ ಸುಲ್ತಾನ ಹೇಳಿದಂತೆ, ಇದು ಬಂಜರ ಭೂಮಿ, ಊಷರ ಭೂಮಿ, ಇದನ್ನು ಯಾಕೆ ಕೇಳ್ತೀರಿ, ಇದು ಬಿಟ್ಟು ಯಾವುದು ಬೇಕಾದ್ರೂ ಕೇಳಿ, ಇಲ್ಲೇನು ಪಾರ್ಥೇನಿಯಂ ಗಿಡನೂ ಬೆಳೆಯಲ್ಲ ಅಂತ ಹೇಳಿದ. ಅದಕ್ಕೆ ದಿವಾನ್ ವೆಂಕಣ್ಣ ರಾಯರ ಅಭಿಪ್ರಾಯವನ್ನು ಹಿಡ್ಕೊಂಡು ಹೇಳಿದಂತೆ, ನಮ್ಮ ಗುರುಗಳು ಬಯಸಿರೋದು ಈ ಜಾಗ, ಕೊಟ್ಟರೆ ಆ ಜಾಗ ತಗೋತಾರೆ, ಇಲ್ಲದೇ ಇನ್ಯಾವ ಜಾಗವೂ ದಾನವಾಗಿ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ರು. ಇನ್ನೇನು ಮಾಡ್ತಾನೆ ಸುಲ್ತಾನ, ಕೊಟ್ಟ. ಮುಂದೆ ಗೊತ್ತಾಯಿತು ಇದು ಎಂಥ ಕ್ಷೇತ್ರ ಮಂತ್ರಾಲಯ ಅಂತ ಅಲ್ವಾ. ಅಂದರೆ ಊಷರ ಭೂಮಿ ಅಂತೆ ಕಾಣ್ತಾ ಇರ್ತಕ್ಕಂಥ, ಬಂಜರ ಭೂಮಿ ಅಂತೆ ಕಾಣ್ತಾ ಇರ್ತಕ್ಕಂಥ ಆ ಜಾಗ ಯಾವುದು ಅಂದರೆ ಮಂತ್ರಾಲಯ ಅಂದರು. ಅಂದ್ರೇನು? ಪ್ರಹ್ಲಾದರಾಜರು ಅನೇಕ ಅಸಂಖ್ಯಾತ ಯಜ್ಞಗಳನ್ನು ಮಾಡಿ ದೇವರನ್ನು ತೃಪ್ತಿಪಡಿಸಿರ್ತಕ್ಕಂತಹ ಜಾಗ. ಆದ್ದರಿಂದ ಆ ಜಾಗವೇ ನನಗೆ ಬೇಕು ಎಂಬುದಾಗಿ ತಮ್ಮ ಮೂಲ ರೂಪದ ಪರಿಚಯ, ಮಾಡಿರ್ತಕ್ಕಂಥ ಕಾರ್ಯ ಮತ್ತು ಕ್ಷೇತ್ರಗಳು ಕೂಡ ಹೇಗೆ ಕಾಲಾನುಗುಣವಾಗಿ ಪ್ರಕಟವಾಗ್ತವೆ ಎಂಬತಕ್ಕಂಥ ಮೂರೂ ವಿಷಯವನ್ನು ನಮಗೆ ತೋರಿಸ್ಕೊಟ್ರು. ಹಾಗಿಲ್ಲಿ ಸ್ವಪುತ್ರಾಭಿಮಾನ ರಹಿತರಾಗಿ ಅನೇಕ ಯಜ್ಞಗಳನ್ನು ಮಾಡಿ ರಾಜ್ಯವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ವಿಷ್ಣುದಾಸ, ಪರಮೋತ್ಕೃಷ್ಟವಾದ ವಿಷ್ಣುದಾಸ. ಆದ್ದರಿಂದ ನೀವನ್ನ ಪರಮ ಭಾಗವತೋತ್ತಮರು ಅಂತ ಕರೀತಾರೆ. ಪರಮ ಭಾಗವತೋತ್ತಮರು ಅನ್ನುವ ಲಕ್ಷಣ ಏನಪ್ಪ ಅಂದರೆ ತಿರ್ಗಾ ಪುರಾಣಕ್ಕೆ ಬರಬೇಕು. ವಿಷ್ಣು ಪುರಾಣ ಹೇಳುತ್ತೆ ಪ್ರಹ್ಲಾದರಾಜರನ್ನ ಭಾಗವತೋತ್ತಮರು ಅಂದಿದ್ದರೆ ಸಾಕಾಗಿತ್ತು, ಪರಮ ಭಾಗವತೋತ್ತಮರು ಅಂತ ಯಾಕೆ ಪ್ರಯೋಗ ಮಾಡಿದರು ಅಂದರೆ ಹೇಳ್ತಾ ಇದ್ದಾರೆ, ಅರ್ಥಪಂಚಕ ತತ್ವಜ್ಞ ಪಂಚ ಸಂಸ್ಕಾರ ಸಂಯುತ ನವಭಕ್ತಿ ಸಮಾಯುಕ್ತ ಮಹಾಭಾಗವತ ಸ್ಮೃತ. ಬಹಳ ಬಹಳ ಜ್ಞಾಪಕದಲ್ಲಿಡಬೇಕಾದಂಥ ವಿಚಾರ. ಎಲ್ಲರೂ ಪರಮ ಭಾಗವತೋತ್ತಮರಾಗಲಿಕ್ಕೆ ಶಕ್ಯ ಇಲ್ಲ, ಸುಮ್ಮನೆ ಹಾಕೋಬೇಕು ಟೈಟ್ಲು ಅಷ್ಟೇ. ಆದರೆ ಪರಮ ಭಾಗವತೋತ್ತಮರು ಅನ್ನೋಕ್ಕೆ ಲಕ್ಷಣ ಏನು ಅಂದರೆ ಈ ವಿಷ್ಣು ಪುರಾಣದ ಶ್ಲೋಕ ವೇದವ್ಯಾಸದೇವರು ಬರೀತಿರೋದು. ಇದನ್ನಿಟ್ಟುಕೊಂಡೇನೆ ಪ್ರಹ್ಲಾದಾತ್ ಉತ್ತಮ ಕೋನು ವಿಷ್ಣು ಭಕ್ತವು ಜಗತ್ರಯ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಸ್ಪಷ್ಟವಾಗಿ ಕೊಡ್ತಕ್ಕಂಥವರಾಗಿದ್ದಾರೆ. ಮಹಾಭಾಗವತೋತ್ತಮರು. ಆ ಭಾಗವತೋತ್ತಮರ ಲಕ್ಷಣ ಏನು? ಅರ್ಥಪಂಚಕ ತತ್ವಜ್ಞ, ಅರ್ಥಕ ಪಂಚಗಳನ್ನು ತಿಳಿದವರಲ್ಲಿ ಸಿದ್ಧಿ ಉಳ್ಳವರಾಗಿರಬೇಕು. ಪಂಚ ಸಂಸ್ಕಾರವನ್ನು ಸಿದ್ಧಿಯ ರೂಪದಲ್ಲಿ ಆವೃಕವದಿಂದ ಕೂಡಿರಬೇಕು. ನವಭಕ್ತಿ ಸಮಾಯುಕ್ತ,
ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ತನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬತಕ್ಕಂಥ ಏನು ನವವಿಧ ಲಕ್ಷಣ ಉಳ್ಳ ಭಕ್ತಿ ಇದೆಯೋ ಆ ಭಕ್ತಿಯಿಂದ ಆವೃಕವಾಗಿರಬೇಕು. ಇಂಥವರಿಗೆ ಮಹಾಭಾಗವತ ಸ್ಮೃತಃ ಅಂತ ಭಗವಂತ ಲಕ್ಷಣವನ್ನು ಕೊಟ್ಟಿದ್ದಾನೆ. ಮುಂದೆ ವ್ಯಾಖ್ಯಾನ ಮಾಡುವಾಗ ಅರ್ಥಪಂಚಕ ತತ್ವಜ್ಞ ಅಂದ್ರೇನು, ಪಂಚಸಂಸ್ಕಾರ ಸಂಸ್ಕೃತಿ ಉಳ್ಳವರು ಅಂದ್ರೇನು. ಏಕೆಂದರೆ ನವಭಕ್ತಿ ಸಮಾಯುಕ್ತ ಅಂದರೆ ಸ್ವಲ್ಪ ಅರ್ಥ ಆಗಿಬಿಡುತ್ತೆ. ಅರ್ಥಪಂಚಕ ತತ್ವಜ್ಞ ಪಂಚಸಂಸ್ಕಾರ ಸಂಯುತ ಅನ್ನೋದನ್ನು ಬಿಡಿಸಿದರೆ ವೇದವ್ಯಾಸದೇವರ ವಾಕ್ಯವನ್ನು ಅದು ಬಹಳ ದೊಡ್ಡ ವಿಸ್ತಾರವಾದ ಅರ್ಥದಲ್ಲಿ ಹೋಗುತ್ತೆ. ಅಂತ ಎಲ್ಲ ಗುಣಗಳು ಪ್ರಹ್ಲಾದರಾಜರಲ್ಲಿತ್ತು ಅನ್ನೋದನ್ನು ಸಪ್ತಮ ಸ್ಕಂದದಲ್ಲಿ ತಂದೆ ಮಕ್ಕಳ ಸಂವಾದ, ದೈತ್ಯ ಬಾಲಕರುಗಳಿಗೆ ಉಪದೇಶ ಮಾಡುವಾಗ, ಪ್ಲಸ್ ತಂದೆ ಮಗನಿಗೆ ಕೊಡ್ತಕ್ಕಂತಹ ಹಿಂಸೆ, ಆ ಪ್ರವೃತ್ತಿಯಲ್ಲಿ ಈ ಗುಣಗಳೆಲ್ಲ ಪ್ರಕಟವಾಗಿರ್ತಕ್ಕಂಥದ್ದನ್ನು ಪ್ರಹ್ಲಾದರಾಜರಲ್ಲಿ ನಾವು ನೋಡಬಹುದು. ಈ ಅರ್ಥದಲ್ಲಿ ಮಹಾಭಾಗವತ ಸ್ಮೃತ ಅಂತ ಕರೀತಕ್ಕಂಥವರಾಗಿದ್ದಾರೆ. ಇನ್ನು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಒಳ್ಳೆ ವಿಷಯವನ್ನು ಪ್ರಹ್ಲಾದರಾಜರಿಗೆ ಹೇಳ್ತಾ, ಪ್ರಹ್ಲಾದೋಪಿ ಮಹಾಭಾಗ ಕರ್ಮದೇವ ಸಮಸ್ಮೃತಃ. ಪ್ರಹ್ಲಾದರಾಜ ಎಂಬತಕ್ಕಂಥ ಮಹಾಭಾಗ ಅಂದರೂ ಒಂದೇ, ಪರಮಭಾಗವತೋತ್ತಮರು ಅಂದರೆ ಕರ್ಮದೇವ ಸಮಸ್ಮೃತಃ, ಕರ್ಮಜ ದೇವತೆಗೆ ಸಮನಾಗಿ ಇದ್ದಾನೆ ಎಂಬುದಾಗಿ ತಿಳಿಸುವ ಜೊತೆಯಲ್ಲಿ ಈ ಪರಮಭಾಗವತೋತ್ತಮರು ಅಂತ ಯಾತಕ್ಕೆ ಪ್ರಹ್ಲಾದರಾಜರಿಗೆ ಬಂತು ಅಂದರೆ ಅವರಲ್ಲಿ ನಿತ್ಯವಾಯುದೇವರ ಆವೇಶ ಇದೆ ಅನ್ನೋದನ್ನು ವೇದವ್ಯಾಸದೇವರು ವಾಯುನಾಚ ಸಮಾವಿಷ್ಟ ಹರಿಪಾದಾಬ್ಜ ಸಂಶಯಂ ಪ್ರಹ್ಲಾದಂ ಎಂಬುದಾಗಿ ವೇದವ್ಯಾಸದೇವರೇ ಹೇಳಿದ್ದಾರೆ. ಈ ಮಾತನ್ನು ಸಾಕ್ಷಾತ್ ಶ್ರೀಮದಾನಂದ ತೀರ್ಥರು ನಿರ್ಣಯದಲ್ಲಿ ಪ್ರಹ್ಲಾದರಾಜರನ್ನ ಅಕ್ಷಣವನ್ನಾಗಿ ತಗೊಂಡಿದ್ದಾರೆ. ಇದೇ ಪುರಾಣದ ವಾಕ್ಯವನ್ನು ಶ್ರೀಮದಾಚಾರ್ಯರು ಅನುಮೋದನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಸ್ವಂತ ವಾಕ್ಯ ಅಲ್ಲ ಅದು, ವೇದವ್ಯಾಸದೇವರ ವಾಕ್ಯವನ್ನು ಅನುಮೋದನೆ ಮಾಡಿದ್ದಾರೆ ಶ್ರೀಮದಾನಂದ ತೀರ್ಥರು. ಆದ್ದರಿಂದ ಅರ್ಥಾತ್ ಮಹಾಭಕ್ತರಾದ ಪ್ರಹ್ಲಾದರಾಜರು ಶಂಖಕರ್ಣಾವತಾರ ಆದರೂ ಕೂಡ ಇವರಲ್ಲಿ ತಾರತಮ್ಯದಲ್ಲಿ ಮೇಲಿನ ಮಟ್ಟದಲ್ಲಿ ಇರುವಂತಹ ರೀತಿಯಲ್ಲಿ ವಾಯುದೇವರು ಕರ್ಮಜ ದೇವತೆಯಾದರೂ ಕೂಡ ಒಳಗೆ ನಿತ್ಯ ಆವೇಶದಲ್ಲಿರ್ತಕ್ಕಂಥವರಾಗಿದ್ದಾರೆ. ಇವೆಲ್ಲ ನಿಧಾನಕ್ಕೆ ವಿಶ್ಲೇಷಣೆ ಮಾಡಬೇಕು. ಸುಮ್ಮನೆ ಒಂದೊಂದು ಸಾರಿ ನಾವು ವಾಕ್ಯ ಹೇಳ್ಕೊಂಡೇಟಿಗೆ ಒಳಗೆ ಹೊಟ್ಟೋಗೋದಿಲ್ಲ. ಕರ್ಮಜ ದೇವತೆಯಲ್ಲಿ ವಾಯುದೇವರಿದ್ದು ಅಂಥ ಅದ್ಭುತ ಕೆಲಸ ಮಾಡ್ತಾರೆ. ಅದಕ್ಕೆ ಕಾರಣ ಏನು? ಬೇರೆ ದೇವತೆಗಳಲ್ಲಿ ಯಾಕೆ ಮಾಡಲ್ಲ? ಅವರಿಗಿಂತ ಮೇಲಿರೋ ದೇವತೆಗಳಲ್ಲಿ ಯಾಕೆ ಮಾಡಲ್ಲ? ಕೆಳಗಡೆ ಇರತಕ್ಕಂಥ ದೇವತೆಗಳಲ್ಲಿ ಯಾಕೆ ಮಾಡ್ತಾರೆ ಅಂತ ಒಬ್ಬರು ಪ್ರಶ್ನೆ ಕೇಳಿದಾಗ, ಕರ್ಮಜ ದೇವತೆಯಾದಂಥ ಪ್ರಹ್ಲಾದರಾಜರ ಒರಿಜಿನಲ್ ವೈಶಿಷ್ಟ್ಯತೆ ಹೇಳಬೇಕು. ಯಾಕೆ ವಾಯುದೇವರು ಅವರಲ್ಲಿದ್ದಾರೆ, ಆ ವಾಯುದೇವರು ನಿತ್ಯ ಇರೋಕ್ಕೆ ಕಾರಣ ಏನು, ಅದಕ್ಕೇನಾದ್ರು ಒಂದು ಕತೆ ಇದೆಯೇ, ಹೀಗೆ ಪುರಾಣದಲ್ಲಿ ಹುಡುಕೊಂಡು ಹೊರಡ್ತಕ್ಕಂಥವರಾಗಬೇಕು. ಅದಕ್ಕಿರ್ತಕ್ಕಂಥ ಸಮನ್ವಯ ಮನೋಭಾವದ ಪ್ರಮಾಣಗಳನ್ನ ಇಟ್ಟುಕೊಂಡಾಗ ಅದನ್ನು ಸಂಶೋಧನೆ ಅಂತ ಕರೆಯೋದು. ಅಂಥ ವಿಷಯಗಳನ್ನು ಹಿಡ್ಕೊಂಡು ಪ್ರಹ್ಲಾದರಾಜರ ಯಥಾರ್ಥಕಾರಕವಾದ ಒಂದು ಸ್ಥಾನಮಾನವನ್ನು ನಾವು ಹಿಡಿದಾಗ ಅಂಥವರು ಅವತಾರ ಮಾಡಿದ ಎಲ್ಲ ರೂಪಗಳಲ್ಲೂ ಕೂಡ ವಾಯುದೇವರು ಇರಬೇಕು ಅಂತ ನಿಯಮ ಏನು. ಈಗಲೂ ಕೆಲವರು ಅದೇ ಲೇಖನವನ್ನು ಬರೀತಾರೆ. ವಾಯುದೇವರಲ್ಲಿ ಪ್ರಹ್ಲಾದರಾಜರಲ್ಲಿ ನಿತ್ಯ ವಾಯುದೇವರ ಆವೇಶ ಇದೆ ಅಂತ ಪ್ರಮಾಣ ಇದೆ, ಒಪ್ಕೋತೀವಿ. ವ್ಯಾಸರಾಯರಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಾಗ ವಾಯುದೇವರ ಆವೇಶ ಇದೆ ಅಂತ ಏನು ಪ್ರಮಾಣ ಇದೆ? ನೀವು ಬರ್ಕೋತೀರಿ. ಅದೇ ರೂಪ ಅವರದು, ಅದಕ್ಕೆ ವಾಯುದೇವರಿದೆ ಅಂತ ನೀವು ಬರ್ಕೊಂಡಿದ್ದೀರಿ, ಹೇಳ್ಕೋತೀರಿ. ಪ್ರಮಾಣ ಬೇಕಲ್ಲ ಅದಕ್ಕೆ ಅಂತ ಲೆಕ್ಕಾಚಾರ ಹಾಕಿದಾಗ ವಾಪಸ್ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಉತ್ತರ ಕೊಡಬೇಕಾದರೆ ಈ ಮೂರು ರೂಪದಲ್ಲೂ ವಾಯುದೇವರ ಆವೇಶ ಇದೆ ಅನ್ನೋದನ್ನು ಪ್ರೂವ್ ಮಾಡಬೇಕೋ. ಸಾಧ್ಯವಾದಷ್ಟು ಮಾಡ್ತೇನೆ, ಅದನ್ನು ಸಂಗ್ರಹ ಮಾಡಿದ್ದೇನೆ, ಸಾಧ್ಯವಾದಷ್ಟು ಮಾಡ್ತೇನೆ. ಅರ್ಥ ಆಯ್ತಾ? ಸುಮ್ಮನೆ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವ್ಯಾವುದೋ ಒಂದು ಮಠನೋ ಒಂದು ದೇವತೆನೋ ಒಂದು ಗುರುಗಳೋ ಪಕ್ಷಪಾತಿಯಾಗಿದ್ದು ಹೇಳ್ಕೊಳ್ಳೋದಲ್ಲ. ಇದು ಪುರಾಣ ಶಾಸ್ತ್ರದ ಕಥನ. ಅದರಲ್ಲಿ ಹೌದಾದರೆ ಹೌದೇನ್ನೇ, ಇಲ್ಲವಾದರೆ ಇಲ್ಲವೇನು ಅಲ್ವಾ, ದಾಸರು ಹೇಳ್ತಾರೆ. ಹಾಗಿಲ್ಲಿ ಇಂಥ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಅಂಶ ಪ್ರಹ್ಲಾದರಾಜರಲ್ಲಿ ಇದೆ ಅನ್ನಕ್ಕೆ ಇವೆಲ್ಲ ಪ್ರಮಾಣಗಳಾಗುತ್ತೆ. ಮುಂದೆ ಅವರೇ ವ್ಯಾಸರಾಜರು, ಅವರು ರಾಘವೇಂದ್ರ ಸ್ವಾಮಿಗಳು ಅಂತ ಪ್ರಮಾಣ ಇದೆ, ಸಂತೋಷ ಒಪ್ಕೋತೀವಿ. ಅವರಲ್ಲಿ ನಿತ್ಯಾವೇಶ ಇದೆ ವಾಯುದೇವರದು ಅನ್ನೋಕ್ಕೆ ಪ್ರಮಾಣ ಏನು ಅಂತ ಕೆಲವರು ಇವತ್ತಿಗೂ ಕೇಳೋರು ಇದ್ದಾರೆ. ಪಾಪ ಕೆಲವರು ಸಾಮರ್ಥ್ಯ ಇದ್ದವರು ಉತ್ತರ ಕೊಡ್ತಾರೆ, ಸಾಮರ್ಥ್ಯ ಇಲ್ಲದೆ ಇದ್ದವರು ಹೌದು ಏನೂ ಇಲ್ಲ, ಏನೋ ಹೇಳ್ಕೊಂಬರ್ತಾ ಇದ್ದೀವಿ, ಪರಂಪರೆಯಿಂದ ಹೇಳ್ಕೊಂಬರ್ತಾ ಇದ್ದೀವಿ, ಅಷ್ಟೇ ನಮಗೆ ಗೊತ್ತಿರೋದು, ವಿ ಕಾಂಟ್ ಹೆಲ್ಪ್, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಳ್ಳೋರು ಇದ್ದಾರೆ. ಅಂಥದ್ದಕ್ಕೆ ಉಪಯೋಗ ಬರೋದಿಲ್ಲ. ಅಂಥವ್ರು ಇಂಥ ಪ್ರಮಾಣಗಳು ಮುಟ್ಟಕ್ಕೆ ಹೋಗಬಾರ್ದು. ಮುಟ್ಟಕ್ಕಿದ್ದು ಅದನ್ನು ಒಂದು ನೆಲೆ ಕಾಣಿಸ್ತೀನಿ, ಅದಕ್ಕೊಂದು ಯಥಾರ್ಥ ತಾತ್ಪರ್ಯ ಅಂತರ್ಯಾರ್ಥವನ್ನು ತರ್ತೇನೆ ಅಂದರೆ ಮುಟ್ಟಬೇಕು.
ಇಲ್ಲದೇ ಬರೀ ಪ್ರಹ್ಲಾದರಾಜರಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು, ಮುಂದಕ್ಕೆ ಹೋಗಬಾರ್ದು. ಹಾಗೆ ಪ್ರಹ್ಲಾದರಾಜರ ವಿಷಯವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದನೇ ಮತ್ತೆ ನಾರದರ ಪರಮಾನುಗ್ರಹದಿಂದ ಪ್ರಹ್ಲಾದರಾಜರಲ್ಲಿ ಮತ್ತೊಂದು ಆವೇಶ ಇದೆ ಎಂದರು. ಯಾವುದದು? ನರಾವೇಶ. ನರಾವೇಶ ಅನ್ನುವಾಗ ಏನಾಯಿತು? ನರ ಅಂದರೆ ನರನಾರಾಯಣರು ಯಮಧರ್ಮರಾಜರಲ್ಲಿ ಅವತಾರ ಮಾಡಿದ ರೂಪ. ನಾರಾಯಣ ಅಂದರೆ ಸಾಕ್ಷಾತ್ ಬದ್ರಿನಾರಾಯಣ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ನರಾವೇಶ ಅಂದರೆ ಯಾವುದು ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ದೇವರು, ವಾಯುದೇವರು, ಶೇಷದೇವರು 3 ಜನ ಸೇರಿರ್ತಕ್ಕಂಥ ಒಂದು ರೂಪ ನರ ಅನ್ನೋದು. ಆ ನರನ ಆವೇಶ ಇದೆ, ಬರೀ ಶೇಷಾವೇಶ ಅಲ್ಲ. ಬರೀ ಶೇಷಾವೇಶ ಅಂದರೆ ಶೇಷದೇವರು ಮಾತ್ರ. ನರಾವೇಶ ಯುಕ್ತ ಅಂದರೆ ಈ 3 ರೂಪನೂ ಇರಬೇಕು. ದೇವರ ರೂಪನೂ ಇರಬೇಕು, ವಾಯುದೇವರ ರೂಪನೂ ಇರಬೇಕು, ಶೇಷದೇವರ ರೂಪನೂ ಇರಬೇಕು. ಅಂತಹ ಒಂದು ವಿಶಿಷ್ಟವಾದ ರೂಪ ನರಾವೇಶ. ಅಂತ ನರಾವೇಶ ಪ್ರಹ್ಲಾದರಾಜರು. ಆದ್ದರಿಂದ ವಾಯುದೇವರ ಆವೇಶ ಇರೋದು ಬೇರೆ, ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅನ್ನೋದು ಬೇರೆ ಪ್ರಮಾಣ. ಅದಕ್ಕೆ ಕೃತ್ಯವನ್ನು ಬೇರೆ ಹೇಳಬೇಕು. ನರಾವೇಶಯುಕ್ತರಾಗಿದ್ದಾರೆ ಪ್ರಹ್ಲಾದರಾಜರು, ಅದಕ್ಕೆ ಬೇರೆ ಕೃತ್ಯವನ್ನು ಹೇಳಬೇಕು ಅಲ್ವಾ. ಮತ್ತು ಕರ್ಮಜ ದೇವತೆಯಾದಂಥ ಈ ದೇವತೆಯ ಮೇಲೆ ಇಷ್ಟು ದೊಡ್ಡ ಮಹಾನ್ ದೇವತೆಗಳ ಆವೇಶದ ಒಂದು ಪ್ರಯೋಜನ ಏನು, ಅದಕ್ಕೆ ಒಂದು ಕೃತ್ಯ ಏನು, ಈ 3 ಹೇಳಬೇಕಾಗುತ್ತೆ ಪ್ರಹ್ಲಾದರಾಜರು. ಆದ್ದರಿಂದಾನೇ ದಾಸರಾಯರು ಹೇಳುವಾಗ ಅಂತಿಂಥವನಲ್ಲ, ಇಂಥವನು ಬೇಕೆಂದು ಹುಡುಕಿದರಿಲ್ಲ, ಎಂತೆಂಥ ವಿಷಯದ ಭ್ರಾಂತಿ ಈತನಿಗೆ ಇಲ್ಲ, ಸಂಶಯವೇ ಇಲ್ಲ, ಅನಂತಾದ್ರೀಶನ ಚಿಂತನೆಯ ಬಗೆ ಬಲ್ಲ, ಸಂಶಯವೇ ಇಲ್ಲ. ಅದನ್ನ ಭ್ರಾಂತಿ, ಸಂಶಯ, ಮತ್ತೊಂದು ಮಗದೊಂದು. ಅಂತಿಂಥವನಲ್ಲ ಅಂದರೆ ಒಂದೇ ಅಧಿಷ್ಠಾನದಲ್ಲಿ, ಕರ್ಮಜ ದೇವತೆಯ ಅಧಿಷ್ಠಾನದಲ್ಲಿ ಭಗವಂತ, ವಾಯುದೇವರು, ಮತ್ತೆ ದೇವರ ರೂಪ, ಮತ್ತೆ ವಾಯುದೇವರ ರೂಪ, ಮತ್ತೆ ಶೇಷದೇವರ ರೂಪ, ಮತ್ತೆ ಇಂದ್ರದೇವರ ರೂಪ, ಇಷ್ಟು ರೂಪಗಳು ಒಂದೇ ಅಧಿಷ್ಠಾನದಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥದ್ದನ್ನು ಮತ್ತೊಂದು ದೇವತೆಗಳಲ್ಲಿ ನೀವು ಕಾಣಲಾರರಿ. ಅತೇವ ಅಂತಿಂಥವನಲ್ಲ, ಇಂತಹ ಅಧಿಷ್ಠಾನ ಉಳ್ಳಂತಹ ಇಂಥವನು ಬೇಕೆಂದು ಹುಡುಕಿದರೆ ಬೇರೆ ದೇವತೆಗಳ ಪಟ್ಟಿಯಲ್ಲಿ ಇಲ್ಲ. ಆದ್ದರಿಂದ ಎಂತೆಂಥ ವಿಷಯದ ಭ್ರಾಂತಿ ಈತನಿಗೆ ಇಲ್ಲ. ಯಾಕಿಲ್ಲ ಅಂದರೆ ಇವನಿಗಿಂತ ಮೇಲಿನ ದೇವತೆಗಳೆಲ್ಲವೂ ಕೂಡ ಒಳಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಿರೋಣದ್ರಿಂದ ಇಲ್ಲಿ ಭ್ರಾಂತಿಗೆ ಅವಕಾಶನೇ ಇಲ್ಲ. ಹೀಗೆಲ್ಲ ಇಟ್ಟು ದಾಸರಾಯರು ಒಳಗಿನ ಆವೇಶ ಅವಾಂತರಗಳಿಂದ ಪ್ರಹ್ಲಾದರಾಜರನ್ನು ಮುಕ್ತ ಕಂಠದಿಂದ ಸ್ತೋತ್ರ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಅನ್ನೋ ಅಂಶವನ್ನು ನಾವು ತಿಳಿಬೇಕಾಗತ್ತೆ. ಇನ್ನು ವೇದವ್ಯಾಸ ದೇವರನ್ನೇ ಸಾಕ್ಷಾತ್ ವರ್ಣನೆ ಮಾಡ್ತಾ, ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೆ ಪ್ರಕ್ಲಾಯಿತೀದಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ. ಎಂಥ ಪದ ಹಾಕ್ಬಿಟ್ಟಿದ್ದಾರೆ, ಎಂಥ ಪದ ಹಾಕಿದ್ದಾರೆ ನೋಡ್ರಿ. ಹಿಂದನ ಪದ ಶಾಪದಿಂದ ಹುಟ್ಟಿದ್ರು ಅಂತ, ಮುಂದನ ಪದ ಪ್ರಕ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ. ಭೂಭಾರ ಭೂತರಾಗಿರ್ತಕ್ಕಂತಹ ದೈತ್ಯ ಸಮೂಹವನ್ನು ಸದೆ ಬಡಿದು ಬಿಟ್ಟಿದ್ದಾರೆ ಅಂದರು. ದೈತ್ಯ ಯೋನಿ, ದೈತ್ಯ ಸಾಮ್ರಾಜ್ಯಾಧಿಪತಿ, ದೈತ್ಯ ನಾಯಕ, ಭೂಭಾರ ರಕ್ಷಣೆಯನ್ನು ಮಾಡಿದವರು ಅಂದರೆ ಯಾರನ್ನು ಕೊಲ್ಲಬೇಕು? ಭೂಭಾರ ರಕ್ಷಣೆ ಮಾಡ್ತಾರೆ ಅಂದರೆ ಸಜೀವ ರಾಶಿಗಳನ್ನು ಕೊಲ್ಲಬೇಕಾ ಅಥವಾ ದುಷ್ಟರನ್ನು ಕೊಲ್ಲಬೇಕಾ? ದುಷ್ಟರು ಅಂದರೆ ಯಾರು? ದೈತ್ರೆ. ಅದನ್ನ ಭೂಭಾರ ಕ್ಷಪಣೆ ರತಃ ಅನ್ನೋದು ಇದು ಪರಸ್ಪರ ವಿರೋಧವಾದಂಥ ಗುಣ ಎಲ್ಲಾರು ಇದೆಯಾ? ಅದಕ್ಕೆ ಅಂತಿಂಥವನಲ್ಲ, ಇಂಥವನು ಬೇಕೆಂದು ಹುಡುಕಿದರಿಲ್ಲ. ಇದು ಹೇಗಾಗುತ್ತೆ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಆಶ್ಚರ್ಯ. BJP ರಾಷ್ಟ್ರೀಯ ನಾಯಕರು ಅಥವಾ BJP ರಾಷ್ಟ್ರ ಅಧ್ಯಕ್ಷರು ಚುನಾವಣಾ ಕಾಲದಲ್ಲಿ ಅಲ್ವೇ ಕಾಂಗ್ರೆಸ್ ಪರವಾಗಿ ಇವರು ಚುನಾವಣೆಗೆ ಕ್ಯಾನ್ವಾಸ್ ಮಾಡ್ತಾ ಇದ್ರು ಅಂದ್ರೆ ಯಾರು ನಂಬ್ತಾರಪ್ಪ? ಹುಚ್ಚ ಅಂತಾರೋ ಇಲ್ವಾ? ಹಾಗೆ ದೈತ್ಯ ಸಾಮ್ರಾಜ್ಯಾಧಿಪತಿಗಳು, ದೈತ್ಯ ನಾಯಕರು, ಗೊತ್ತಾಯ್ತಾ, ದೈತ್ಯ ಕುಲದಲ್ಲಿ ಹುಟ್ಟಿದವರು ಭೂಭಾರ ಕ್ಷಪಣೆ ರತಃ ಅಂದರೆ ಭಗವಂತನ ಗುಣವನ್ನು ಸ್ಥಾಪನೆ ಮಾಡ್ತಾ ಭೂಭಾರ ಭೂತರಾದವರನ್ನ ಸಂಹಾರ ಮಾಡ್ತಿದ್ರು. ಇದು ಯಾಕೆ ಕೂತ್ಕೋತ? ಇಲ್ಲ, ದೈತ್ಯ ಪಕ್ಷಪಾತಿಯಾಗಿರಬೇಕೇ ವಿನ ದೇವತಾ ಪಕ್ಷಪಾತಿಯಾಗಿರೋಕ್ಕಾಗುತ್ತೆ. ಆದ್ದರಿಂದ ಅಂತಿಂಥವನಲ್ಲ, ಇಂಥವನು ಬೇಕೆಂದು ಹುಡುಕಿದಾರಿಲ್ಲ. ಈ ಥರದ್ದು ದೇವತೆಗಳ ಪಕ್ಷದಲ್ಲಾಗಲಿ ದೈತ್ಯರ ಕಕ್ಷದಲ್ಲಾಗಲಿ ಯಾರೂ ಇಲ್ಲ ಅಂತ ಇದ್ದಾರೆ. ದೇವತಾ ಪಕ್ಷದಲ್ಲೂ ಇಲ್ಲ. ಇದ್ದಾರೆ, ಶುಕ್ರಾಚಾರ್ಯ ಇದ್ದಾರೆ, ದೇವತಾ ಪಕ್ಷದಲ್ಲಿರ್ತಾರೆ. ಆದರೆ ದೈತ್ಯ ಪಕ್ಷದಲ್ಲಿದ್ದು ಅವ್ರಿಗೆ ಬೇಕಾದಂಥ ಸಹಾಯವನ್ನು ಮಾಡಿ ದೇವತೆಗಳ ಮೇಲೆ ಯುದ್ಧಕ್ಕೆ ಬರೋ ಹಂಗೆ ಮಾಡಿಕೊಡ್ತಾರೆ. ಅಂಥವ್ರಿದ್ದಾರೆ. ಆದರೆ ಅವರು ಒರಿಜಿನಲ್ ದೇವತಾ ಪಕ್ಷದವರು ಅಲ್ವೇ, ಆದರೆ ದೇವತೆಗಳ ಮೇಲೆ ಯುದ್ಧಕ್ಕೆ ಬರೋಂಗೆ ಮಾಡ್ತಾರೆ. ಆದ್ರೆ ನಮ್ಮ ಪ್ರಹ್ಲಾದರಾಜರು ಹಂಗಲ್ಲ.
ದೇವತಾ ಸಂಬಂಧವಾದ ಗುಣಗಳನ್ನು ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾ ಅದಕ್ಕೆ ವಿರೋಧಿಗಳಾದ ದೈತ್ಯರು ಭೂಭಾರ ಕ್ಷಪಣೆ ರಥ. ಎಂಥ ಮಾತಿದು, ಇದು ಹೇಗೆ ಕೂಡಿಸ್ಲಿಕ್ಕೆ ಬರ್ತದೆ? ಇಂಥದನ್ನೆಲ್ಲ ಪ್ರಹ್ಲಾದರಾಜರಲ್ಲಿ ನಿಧಾನದಲ್ಲಿ ನಾವು ಎಷ್ಟೆಷ್ಟು ಶಾಸ್ತ್ರಾಭ್ಯಾಸಗಳನ್ನು ಮಾಡ್ತಾ ಬರ್ತೇವೋ ಇಂಥ ಅಪೂರ್ವ ವಿಷಯಗಳಲ್ಲಿ ನಾವು ಸಂಶೋಧನೆ ಎಂಬತಕ್ಕಂಥದ್ದನ್ನು ಮಾಡಿ ಕಷ್ಟಪಡಬೇಕಾದ್ದಿಲ್ಲ. ಚೆನ್ನಾಗಿ ಪುರಾಣ ನೋಡಬೇಕು. ನೋಡ್ತಾ 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 ಸುಮ್ಮನೆ ಅವ್ರಿವ್ರ ಕಿವಿಗೆ ಕೊಡಬಾರ್ದು. ಮೊದಲು ಕಿವಿನ, ನಮ್ಮ ತಲೆನ, ಬುದ್ಧಿನ. ನಮಗೆ ಎಷ್ಟು ದೇವರು ಬುದ್ಧಿ ಕೊಟ್ಟಿದ್ದಾನೋ ಅದರಲ್ಲಿ ರಥವಾಗಬೇಕು. ಅವ್ರು ಹೇಳ್ಬಿಟ್ಮೇಲೆ ಮುಗಿದೋಯ್ತು, ಇವ್ರು ಹೇಳ್ಬಿಟ್ಮೇಲೆ ಮುಗಿದೋಯ್ತು, ನಮ್ಮ ಗುರುಗಳು ಹೇಳ್ಬಿಟ್ಮೇಲೆ ಹೌದು, ನಿಮ್ಮ ಗುರುಗಳು ಹೇಳ್ಬಿಟ್ಮೇಲೆ ಮುಗಿದೋಯ್ತು. ನಮ್ಮ ಗುರುಗಳನ್ನೇನು ಮಾಡೋಣ? ನಮ್ಮ ಗುರುಗಳಿಗೇನು ತಲೆ ಇಲ್ವಾಗರೆ? ಹೀಗೆ ಗುರುಗಳು ಜಗಳ ಹತ್ಕೊಳ್ಳೋದೇ ಹೀಗೆ. ಏನಪ್ಪ ನಿಮ್ಮ ಗುರುಗಳಿಗಿಂತ ನಮ್ಮ ಗುರುಗಳು ಜಾಸ್ತಿ ಓದಿರೋರಿಗೆಲ್ಲ ಜ್ಞಾನ ಇದೆ ಅಂತ ಯಾರು ಹೇಳಿದ್ರು? ಹಾಗಿದೆಯಾ ಪುರಾಣದಲ್ಲೆಲ್ಲರೂ? ಕಡಿಮೆ ಓದಿರೋರಲ್ಲಿ ಜ್ಞಾನ ಇರೋದು ತೋರಿಸ್ಬಾ ಅಂತ ಕೇಳಿದ್ರೆ ಅದನ್ನೆಲ್ಲ ವಿಮರ್ಶೆ ಮಾಡ್ಕೋಬೇಕು. ಆದರೆ ಜ್ಞಾನ ಯಾರಲ್ಲಿರುತ್ತೆ ಅಂದರೆ ಎಂತೂ ರಕ್ಷತು ಮಿಚ್ಚಂತಿ ತಮ್ಮ ಬುದ್ಧಿ ಆಯೋಜಿ ಇದೆ. ಭಗವಂತನ ಚಿತ್ತದಲ್ಲಿ ಜ್ಞಾನ ಬುದ್ಧಿ ಅಲ್ವೇ? ದೃಷ್ಟಾಂತ ಕೋಣ ಇಲ್ದಾರೆ ಅಪಾರ್ಥ ಆಗಿಬಿಡ್ತದೆ. ಇದು ಬೇರೆ ಇಟ್ಟಿದ್ದಾರೆ, ಆಮೇಲೆ ಎಲ್ಲೋ ಹೋಗ್ಬಿಟ್ಟು ಆಚಾರ್ಯ ಏನೇನೋ ಮಾತಾಡಿದ್ದಾರೆ ಅಂದರೆ ಅಲ್ವೇ? ಒಂದು ದೃಷ್ಟಾಂತ ಕೊಡ್ಬೇಕಲ್ಲ. ಇಡೀ ತುಂಬಿದ ಸಭೆ ದ್ರೌಪದಾದೇವರಿಗೆ ಅವಮಾನದ ಒಂದು ಅವಕಾಶವನ್ನು ತಂದುಬಿಟ್ಟಿದ್ದಾರೆ. ಬಾಯಿನಲ್ಲಿ ಹೇಳಬಾರದು. ವಸ್ತ್ರಾಪಾರ ಯಾರೂ ಮಾಡಲಿಕ್ಕಾಗಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ವಸ್ತ್ರಾಪಾರ ಅನ್ನೋ ಶಬ್ದವೇ ನೀ ಬಾಯಿನಲ್ಲಿ ಪ್ರಯೋಗ ಮಾಡಬೇಡ. ದಾಸರು ಕೂಡ ಅದನ್ನು ಪ್ರಯೋಗ ಮಾಡಿಲ್ಲ, ಯಾರೋ ತಪ್ಪರ್ಥ ಕೊಟ್ಟಿದ್ದಾರೆ. ಪತಿಗಳೈ ಬರಿದ್ದರೇನು ಸತಿಯ ಭಂಗ ಕೊದಗಲಿಲ್ಲ. ಎಲ್ಲಾಯ್ತು ಭಂಗ? ಭಂಗ ಅಂದ್ರೆ ಯಾವಾಗ? ಪೂರ್ಣವಾಗಿ ಸೀರೆ ಹೇಳಿದ್ರೆ ಯಾರು ಅವಮಾನ ಆಯ್ತಾ? ಭಂಗ ಎಲ್ಲಾಯ್ತು ನೋಡಿ, ಯಾರೋ ದೇವ್ರ ನಾಮದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದು ದಾಸರ ಅಭಿಪ್ರಾಯ ಅಲ್ಲ. ದೇವ್ರ ನಾಮಗಳೆಲ್ಲ ಏನೇನೇನೇನೋ ಕೂತ್ಕೊಂಬಿಟ್ಟಿದೆ. ಅವಾಗೇನು ಹಿಂದಿಲ್ಲ ಮುಂದಿಲ್ಲ. ನಮ್ಮ ಜನಕ್ಕೆ ಏನು ಅಂದರೆ ಪುರಂದರ ವಿಟ್ಲ ಅಂತ ಬಂದರೆ ಭಕ್ತಿಯಿಂದ ಹೊಡ್ಕೊಂಡ್ಬಿಡ್ತಾರೆ. ರಂಗವಿಟ್ಲ ಅಂತ ಬಂದರೆ ಅಲ್ಲಿ ಏನು ವಿಷಯ ಇದೆ ಏನಿಲ್ಲ, ಯಾರೇನು ವ್ಯತ್ಯಾಸ ಮಾಡಿ ರಂಗವಿಟ್ಲ ಅಂತ ಬಂದರೆ ಅಂದ್ಬಿಡ್ತಾರೆ. ಶ್ರೀಕೃಷ್ಣ ಅಂದರೆ ವ್ಯಾಸರಾಯರು, ಪುರಂದರ ವಿಟ್ಲ ಅಂದರೆ ಪುರಂದರದಾಸರು, ವಿಜಯ ವಿಠಲ ಅಂದ್ಬಿಟ್ರೆ ಅಳುನೇ ಬಂದ್ಬಿಡುತ್ತೆ ಮುಗ್ಧ ಭಕ್ತರುಗಳಿಗೆ. ಆದ್ದರಿಂದ ಆ ದೇವರ ನಾಮಗಳು ಏನೇನು ಯಾರ್ಯಾರು ಕಳ್ಳರು ಏನು ಮಾಡಿದ್ದಾರೆ ಅನ್ನೋದು ಏನೂ ಗೊತ್ತಾಗಲ್ಲ. ಅಷ್ಟು ಪಾಪ ಮುಗ್ಧ ಭಕ್ತರುಗಳಿದ್ದಾರೆ ಹರಿದಾಸ ಸಾಹಿತ್ಯದ. ಕೊನೆ ಪದ ಪುರಂದರ ವಿಟ್ಲ ವಿಜಯ ವಿಟ್ಲ ಅಂತ ಬಡ್ಕೊಂಡ್ಬಿಟ್ರೆ ಗಲಗಲೆಲ್ಲ ಬಡ್ಕೊಂಡ್ಬಿಡ್ತಾರೆ. ಒಳಗೆ ಏನಿದೆ ವಿಷಯ? 3 ನುಡಿಗಳಲ್ಲಿ ಏನಿದೆ, ಏನು ವ್ಯತ್ಯಾಸ ಆಗಿದೆ, ಯಾರು ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ, ಏನೂ ಗಮನಿಸಲ್ಲ. ಹಿಂಗಾಗಿ ನಾವು ಹರಿದಾಸ ಸಾಹಿತ್ಯದಲ್ಲಿ ಅನೇಕ ಇಲ್ಲದ ವಿಷಯಗಳು ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಪತಿಗಳ ಇವರು ಇದ್ದರೇನು ಸತಿಯ ಭಂಗ ಕೊದಗಲಿಲ್ಲ ಅಂತಾರೆ. ಹೊಡೆತಪ್ಪೋದು. ಆದರೆ ಸರಿಯಾದ ಪದ ಯಾವುದು ಅಂತ ಅಲ್ವೇ ವಿಚಾರ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಪತಿಗಳ ಇವರಿದ್ದರೇನು, ಮುಂದೊಂದು ಪದ ಸತಿಯ ಸಮಯ ಕೊದಗಲಿಲ್ಲ ಗತಿ ನೀನೆ ಮುಕುಂದ ಎಂದರೆ ಅತಿ ಬೇಗದೆ ಬಂದೊದಗಿದೆ ಕೃಷ್ಣ ನೀನೇ ಅನಾಥ ಬಂದು. ಸತಿಯ ಸಮಕ್ವದೆಗಲಿಲ್ಲ. ಸತಿಯ ಸಮಯ ಅನ್ನಕ್ಕೂ ಅಲ್ವಾ, ಸತಿಯ ಭಂಗ ಅನ್ನಕ್ಕೂ ಎಷ್ಟು. ಭೀಮಸೇನ ದೇವರು ಎದುರಿಗೆ ಸತಿಯ ಭಂಗ ಆಯ್ತಾ ಅಂತ ಪ್ರಶ್ನೆ. ಸತಿಯ ಸಮಯ ಎಂಥದ್ದು? ವಸ್ತ್ರಾಪಹಾರದ ಸಮಯ. 5 ಜನ ಗಂಡದ್ರು ಕೂತಿದ್ದಾರೆ, ಪತಿಗಳು ತಲೆ ಬಗ್ಗಿಸ್ಬಿಟ್ಟಿದ್ದಾರೆ. ಯಾಕೆ ಬಗ್ಸಿದ್ದಾರೆ ಅಂದರೆ ಕೈಲಾಗದಿದ್ದಿರೋ ಹೇಡಿಗಳು ಅಂತ ತಿಳ್ಕೊಳ್ಳೋದಲ್ಲ ಅಲ್ವಾ? ಇಲ್ಲ ವಾಕ್ ಕೊಟ್ಬಿಟ್ಟಿದ್ರು, ಸೋತು ಬಿಟ್ಟಿದ್ರು, ಪಣಕ್ಕಿಟ್ಟು, ಅದರಿಂದ ಹೆಲ್ಪ್ಲೆಸ್. ಕ್ಷತ್ರಿಯರಿಗೆ ಅದೂ ಇಲ್ಲ. ಬಡ್ದ ಅಂದರೆ ಅರ್ಥ ಆಯ್ತಾನು, ಜೂಜಲ್ಲಿಟ್ಟಿದ್ದು, ಕಳ್ತನ ಮಾಡಿದ್ದು, ಇನ್ನೊಬ್ಬರು ಅಪಹಾರ ಮಾಡ್ಕೊಂಡು ಹೋಗಿದ್ದು, ಇವೆಲ್ಲ ಕ್ಷತ್ರಿಯರ ಹತ್ರ ನಡೆಯಲ್ಲ. ಬಲಿ ಉಯ್ದು ತಂದು ಅವ್ರ ರಕ್ಷಣೆ ಮಾಡಬೇಕು. ಕ್ಷತ್ರಿಯರ ಧರ್ಮ. ಆ ಧರ್ಮಕ್ಕೆ ಕಟ್ಟುಬಿದ್ದು ಕೂತಿದ್ರಾಗರೆ ಸೋತ್ಬಿಟ್ಟಿದ್ದೀವಿ ಅಂತ ಅಲ್ಲ. ಅಣ್ಣನ ಮಾತಕ್ಕೆ ಕಟ್ಟುಬಿದ್ದು ಕೂತಿದ್ರ ಭೀಮಸೇನ ದೇವರಂತೂ ಶುದ್ಧ ಭಾಗವತ ಧರ್ಮ ಎದ್ದು ನಿಂತ್ಕೋಬೇಕಾಗಿತ್ತು. ಅರ್ಥ ಆಯ್ತಾನೆ? ಇಲ್ಲ ಅಣ್ಣು ಇಲ್ಲ ದಣ್ಣಲ್ಲಿ ಸೋದರ ಮಾವನೆ ಅಂತ 18 ಅಧ್ಯಾಯ ಕೃಷ್ಣ ಉಪದೇಶ ಮಾಡುವಾಗ ಗೊತ್ತಾಗುತ್ತೆ. ಭೀಮಸೇನ ದೇವರು ಅಣ್ಣನ ಮಾತನ್ನ ಮೀರಬಾರದು ಅಂತ ಕೂತ್ಬಿಟ್ರು. ಹಾಗಾದ್ರೆ ಶುದ್ಧ ಭಾಗವತ ಧರ್ಮ ಮೀರಿದ್ರು ಅಣ್ಣನ ಮಾತು ಅಂತ ಜಗತ್ತಿಗೆ ತೋರಿಸ್ಕೊಟ್ಟು ಕೂತ್ಕೊಂಡ್ರ ಜಗತ್ತನ್ನು ಮಾತ್ರ ಮುಖ್ಯ ಆಯಿತು, ನಮಗೆ ವಿಹಿತವಾದ ಧರ್ಮ, ಸ್ವವಿಹಿತವಾಗಿರ್ತಕ್ಕಂಥ ಧರ್ಮ ಆಗಲಿಲ್ವಾ? ಅಂದರೆ ಭಗವತ್ ಸಂಕಲ್ಪವನ್ನು ತಿಳಿದು ಕೂತಿದ್ರು ಅಂತ ವ್ಯಾಖ್ಯಾನ ಮಾಡೋದು ಎಲ್ಲ ರೈಟ್ ಆಗುತ್ತೆ. ಯಾಕೆ ಅಂದರೆ ಅವರಾಗಲೇ ಎದ್ದು ಇವನು ಬಲಿ ಹುಯ್ದು ಬಿಟ್ಟಿದ್ರೆ ಮುಂದೊಂದು ಭಾರತದ ಕತೆ ನಡೆಯೋದು ಹೇಗೆ? ಮುಂದೆ ಹೆಂಗೆ ಸ್ವಾಮಿ ಇವರೆಲ್ಲ ಹೋಗೋದು? ಇವರಲ್ಲಿ ಇಂಥ ದುರ್ಬುದ್ಧಿಗಳಿದೆ ಅಂತ ಗೊತ್ತಾಗೋದು ಹೇಗೆ?
ವಸ್ತ್ರಾಪಹಾರದ ಸಮಯವನ್ನು ಸ್ಥಿತಿಯನ್ನು ದ್ರೌಪದಾದೇವಿಯರಿಗೆ ತಂದುಕೊಡುವಂಥ ಸ್ಥಿತಿಯನ್ನು ತರದೇ ಹೋದರೆ, ಅದಕ್ಕೆ ಆಸ್ಪದ ಕೊಡದೇ ಹೋದರೆ ಇವರಲ್ಲಿ ಎಂಥ ನೀಚ ಬುದ್ಧಿ ಇದೆ ಅಂತ ಜಗತ್ತಿಗೆ ಗೊತ್ತಾಗೋದು ಹೇಗೆ? ಅದಕ್ಕೆ ಅವಕಾಶ ಮಾಡೋಕ್ಕೆ ಕೂತಿದ್ರು ಅಂತಲೇ ವ್ಯಾಖ್ಯಾನ ಮಾಡಿರೋದು ಅಂತ. ಅದನ್ನು ಸುಮ್ಮನೆ ಕೂತಿದ್ದಾರೆ. ಬಲಿಷ್ಠರು, ಮಹಾನ್ ದೇವತೆಗಳು. ಅರ್ಥ ಆಯ್ತೇನು? ಭೀಮಸೇನ ದೇವರು ಹೇಳ್ತಾರೆ, ನೀರು ಹುಡುಕೊಂಡು ಹೊರಟ್ರಂತೆ ವನಪರ್ವದಲ್ಲಿ ಅಮ್ಮನಿಗೆ ಬಾಯಾರಿಕೆ ಅಂತ. ಆ ನೀರು ಹುಡ್ಕೊಂಡು ಹೋದಾಗ ಒಂದು ಆಲೋಚನೆ ಬಂತಂತೆ ಭೀಮಸೇನ ದೇವ್ರೆ, ಯಾವ ಮಕ್ಕಳು ಅಲ್ವೇ ರುದ್ರಾದಿ ದೇವತೆಗಳನ್ನು, ಗರುಡಶೇಷ ರುದ್ರಾದಿ ದೇವತೆಗಳನ್ನು ಒತ್ತ ಹೊಡೆದು ಕಪ್ಪ ಕಾಣಿಕೆಯನ್ನು ತಂದು ರಾಡ್ಸು ಯಾಗವನ್ನು ಮಾಡಿದರೂ ಅಂತ ರಾಡ್ಸು ಯಾಗವನ್ನು ಸಾಕ್ಷಾತ್ ಭಗವದರ್ಪಣ ಬುದ್ಧಿಯಿಂದ ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥಂ ಅಂತೇಳಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಪಾದಾರವಿಂದದಲ್ಲಿ ಮಂತ್ರಾಕ್ಷತೆ ನೀರು ಬಿಟ್ಟರು, ಇವರು ನೀರೆಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಾ? ಮತ್ತು ಮಕ್ಕಳೆಂತವ್ರು ಅಂದರೆ ಭೀಮಸೇನ ದೇವರು ಒಂದ್ಸಾರಿ ಭೂಮಿನ ಒದ್ದ ಅಂದರೆ ಒಳಗಿರೋ ಪಾತಾಳ ಗಂಗೆ ಪಾದ ಹಿಡ್ಕೊಳಕ್ಕೆ ಬರಬೇಡುವ ಅಂತಾರೆ ಅಲ್ಲೇ. ಅಂಥ ಮಹಾನೀಯರು ಅಂದರೆ ಬಲಿಷ್ಠರು ಅಂತ ಅರ್ಥ. ಅಂಥವ್ರು ನೀರು ಹುಡ್ಕೊಂಡು ಹೋದರು ಅಂದರೆ ಹರಿಯ ಸಂಕಲ್ಪ ಆಗಿದೆ, ಹೋಗ್ಬೇಕಷ್ಟೇ. ಚಿತ್ತವೃತ್ತಿ ಅನುವೃತ್ತಿ ಮಾನಿವ ಉತ್ತರ ಬಂದೋಯ್ತಲ್ಲ, ಮಧ್ವಿಜಯದಲ್ಲೇ ಬಂದೋಯ್ತು. ಋಷಿಗಳು ಹೇಗಿರ್ತಾರೆ? ಭಗವಂತನ ಚಿತ್ತವನ್ನು ತಿಳಿದು ಅವರು ವ್ಯಾಪಾರವನ್ನು ಮಾಡ್ತಾರೆ. ಅದರಿಂದ ಭಗವತ್ ಚಿತ್ತ ಆಗಿದೆ, ಅವನು ಅಕ್ಷಯ ವಸ್ತ್ರವನ್ನು ಕೊಡಬೇಕಿವತ್ತು. ದೃಪದನ ಸುತಯ ಮಾನ ರಕ್ಷಕನಾರು ನೃಪಧರ್ಮ ಜನ ರಕ್ಷಕರಾರಯ್ಯ ಆತನ ಪಾಡುವೆ ಅನವರತ. ದೃಪದನ ಸುತೆಯ ಮಾನ ರಕ್ಷಕನಾರು ಆತ. ಇವತ್ತು ಅವನ ಸಂಕಲ್ಪದಲ್ಲಿದೆ. ಆದ್ದರಿಂದ ದ್ರುಪದಾದೇವರು ತಾವೇ ರಕ್ಷಣೆ ಮಾಡ್ಕೋತಿದ್ರು, ಅದಲ್ಲೇ ಅಲ್ಲ, ತಾವೇ ಸೃಷ್ಟಿ ಮಾಡ್ಕೋಬೋದಾಗಿತ್ತು, ಯಾಕೆ ಮಾಡ್ಕೊಳ್ಳಿಲ್ಲ? ಇದೆಲ್ಲ ಹಿಂದೆ ಬೇಕಾದಷ್ಟು ಗಲಾಟೆಗಳು ನಡೆದ್ಬಿಟ್ಟಿವೆ. ಲೇಖನಗಳಲ್ಲಿ ಬಂದು ಅದೇನು ಹತ್ತಲಿಲ್ಲ, ಹರಿಲಿಲ್ಲ. ಕೊನೆಗೇನು ಅಂದರೆ ಇಬ್ಬರು ಇದನ್ನು ಇಲ್ಲಿಗೆ ನಿಲ್ಲಿಸಲಾಗಿದೆ. ಒಂದು ಏಕಾದಶಿದು ಚರ್ಚೆ ನಡೀತು. ಅನೇಕ ಏಕಾದಶಿಯ ವಿಷಯದಲ್ಲಿರ್ತಕ್ಕಂಥ ಪ್ರಭೇದಗಳ ವಿದ್ವಾಂಸರೆಲ್ಲ ಬಂದಿದ್ರು. ಎಲ್ಲ ವಾದ ವಿವಾದ ಆಯಿತು. ಕೊನೆಗೆ ಏನಪ್ಪ ಕನ್ಕ್ಲೂಷನ್ ಅಂದರೆ, ಅವರವರ ಕ್ರಮದಲ್ಲಿ ಅವರವರ ಮಠಕ್ಕೆ ಬಂದಂಥ ಅವರವರ ಏಕಾದಶಿ ಕ್ರಮಗಳು ಶುದ್ಧವಾದದ್ದೆಂದು ತೀರ್ಮಾನಿಸಿ ಅವರವರ ಮಠದಂತೆ ಅವರವರ ಏಕಾದಶಿಗಳನ್ನು ಮಾಡುವುದೇ ಲೇಸೆನ್ನುವುದೇ ಈ ಸಭೆಯ ಸಂಕಲ್ಪ. ಅದಕ್ಕೆ ಇಷ್ಟೊಂದು ಯಾಕೆ ಖರ್ಚು ಮಾಡಬೇಕಾಯಿತು? ಅವ್ರನ್ನ ಕರೆಸಿದ್ದಾಯಿತು, ಅವ್ರಿಗೆ 10,000 ರೂಪಾಯಿ ಕೊಟ್ಟಿದ್ದಾಯಿತು, ಅವ್ರು ನೀವು ಮಾತಾಡಿದ್ದಾಯಿತು, ಒಬ್ರಿಗೊಬ್ರಿಗೆ ವಿರೋಧ ತೋರಿಸ್ಕೊಟ್ಟಿದ್ದಾಯಿತು. ಅದು ಪರಿಹಾರ ಇಲ್ಲ, ಏನೂ ಇಲ್ಲ. ಪರಿಹಾರ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ನನ್ನ ದೊಡ್ಡದು ಅಂತ ಒಬ್ಬರು, ನನ್ನ ದೊಡ್ಡದು ಅಂತ ಒಬ್ಬರು. ಪರಿಹಾರ ಹೇಗಾಗುತ್ತೆ? ತತ್ವ ಸಮನ್ವಯಾತ್ವೋ ಅದು ಇರಲಿ ತುಳಸಿಗೆ. ಅದನ್ನ ಅವರವರ ಮಠದಂತೆ ಏಕಾದಶಿ ಸರಿ ಎಂದು ತೀರ್ಮಾನ ಮಾಡಲಾಯಿತು ಅಂದರೆ ತಿರುಗಿನ್ಯಾಕೆ ಸೇರ್ಬೇಕು ಅಲ್ವೇ? ಹಾಗಾಗಿದೆ ಇದು. ಆದ್ದರಿಂದ ಅನೇಕ ದೇವರ ನಾಮಗಳಲ್ಲಾಗಲಿ ಆಶುಕವಿತ್ವ ಇರತಕ್ಕಂಥ ಕೆಲವರು ದುಷ್ಟರು ಅನೇಕ ಗ್ರಂಥಗಳಲ್ಲಿ ಶ್ಲೋಕಗಳನ್ನು ಮಾಡಿ ತಾವು ತಮ್ಮ ಮಠ, ತಮ್ಮ ವಿಚಾರ, ತಮ್ಮ ಪ್ರಾಧಾನ್ಯ, ಬೇರೆ ಮಠದ ಕೀರ್ತಿ ಇವೆಲ್ಲ ನಮಗೂ ಬರಬೇಕು ಒಂಚೂರು ಅಂತ ಇಟ್ಕೊಂಡು ಒಂದೊಂದು ಶ್ಲೋಕ ಮಾಡಿ ಸೇರಿಸ್ಬಿಡ್ತಾರೆ. ಆಶುಕವಿತ್ವ ಇರತಕ್ಕಂಥ ಅವರು ಇದೆಲ್ಲ ನಡೆದಿದೆ ಅನ್ನೋದು ಗೊತ್ತಾಗತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಆಚಾರ್ಯ ಒಂದು ಗುಟ್ಟು ತೋರಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲ ಹಿಡಿಯೋದು ಹೇಗೆ ಅಂತ. ಅದನ್ನು ಪ್ರಾಚೀನಾಚಾರ್ಯಗಳು ಹಿಡಿದು ಹೇಳಿದ್ದಾರೆ ಅಂತ. ಅದಕ್ಕೆ ಹೊರೆ ಹಚ್ಚಿಬಿಟ್ರೆ ಅರ್ಥ ಆಯ್ತೇನೋ? ಈ ಶ್ಲೋಕ ಯಾವುದು, ಹಿಂದಿನ ಶ್ಲೋಕ ಯಾವುದು, ಹಿಂದಿನ ಮಟ್ಟ ಏನು, ಹಿಂದಿನ ವಿಚಾರ ಏನು ಪ್ರತಿಪಾದನೆ ಮಾಡ್ತಾ ಇದೆ, ಮುಂದೊಂದು ಏನು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಮಗೆ ಗೊತ್ತೇ ಆಗೋದಿಲ್ಲ. ಆ ಶ್ಲೋಕ ಅದರೊಳಗಿದೆ, ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಹಿಂದಿನ ವಿಚಾರಕ್ಕೂ ಮುಂದಿನ ವಿಚಾರಕ್ಕೂ ಅನ್ವಯವೇ ಇರಲ್ಲ. ಅಂಥ ಕಡೆ ಮೆಲ್ಲಗೆ ಡಿವೇಟ್ ಮಾಡಿಬಿಟ್ಟು ತಲೆ ಮೇಲೆ ಚಪ್ಪಡಿ ಎಳೆದು ಬಿಡ್ತಾರೆ. ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ನೋಡಿ ಶ್ಲೋಕ ಯಾಕಿದು ಡಿವೇಟ್ ಆಯಿತು. ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೆ. ಬ್ರಹ್ಮಶಾಪದಿಂದ ಅವರು ಹುಟ್ಟಿದಾರಾದ್ದರಿಂದ ಪ್ರಹ್ಲಾದರಾಜರು ಅವರೇ ವ್ಯಾಸರಾಯರು ರಾಯರು ಅನ್ನೋದು ನೀವು ಪ್ರಮಾಣ ಕೊಟ್ಟರು. ಶಾಪದಿಂದ ಭೂಲೋಕಕ್ಕೆ ಬಂದಿರೋದ್ರಿಂದ ಶಾಪಗ್ರಸ್ತ ದೇವಗತೆಗಳಿಂದ ರಚಿತವಾದ ಗ್ರಂಥಗಳು ಸ್ವೀಕಾರಾರ್ಹವಲ್ಲ. ಶಾಪಕ್ಕೆ ಬಂದಿರ್ತಾರೆ, ಶಾಪ ತೀರಿಸ್ಕೊಂಡು ಹೋಗಿ ಬರ್ತಾರೆ. ಅದರಿಂದ ಅವ್ರ ಗ್ರಂಥ ಬರೋದ್ರು ಅಂದರೆ ಅದು ಇಟ್ಕೊಳಕ್ಕೆ ಬರಲ್ಲ. ನೋಡಿದ್ರೆ ಹೇಗಿದೆ ತೀರ್ಮಾನ. ಶಾಪಾಚ್ಚ ಭೂತಲೆ, ಬ್ರಹ್ಮಶಾಪದಿಂದ ಬಂದಿದ್ದಾರೆ. ಏನು ಶಾಪ? ನೆನ್ನೆ ಹೇಳಿದ್ನಲ್ಲ, ತಾರಾ ಕಪಿಗೆ ಸಾಲಿಗ್ರಾಮ ತೊಗೊಂಡೋಗಿ ಬ್ರಾಹ್ಮಣಂದು ತಾರಾ ಗಂಗೆ ನದಿಗೆ ಹಾಕಿಬಿಟ್ಟ. ಬ್ರಾಹ್ಮಣ ಇದ್ದೊಂದು ಶಾಪ ಕೊಟ್ಟ, ನೀನು ನೀರಿಗೆ ಹಾಕ್ತೀವೋ ತೇಲಿ. ಅದು ಶಾಪನೂ ಆಯಿತು. ಆ ಶಾಪ ಹೇಗೆ ಹೊರ ಆಯಿತು ಅಂದರೆ ರಾಮ ಸೇತು ಬಂಧವನಕ್ಕೆ ಕಾರಣವಾಗಿ ರಾಮದೇವರ ಅನುಗ್ರಹಕ್ಕೆ ಪಾತ್ರನಾಗಿಬಿಟ್ಟ. ಆ ಶಾಪ ಕೊಟ್ಟಿದ್ದರಿಂದ ಶಾಪ ಅನುಗ್ರಹಕ್ಕೆ ಕಾರಣವಾಗೋಯ್ತು. ಹಾಗಿಲ್ಲಿ ಶಾಪ ಅನುಗ್ರಹಕ್ಕೆ ಕಾರಣವಾಯಿತು. ಬ್ರಹ್ಮದೇವರು ನೀ ಭೂಲೋಕಕ್ಕೆ ಹೋಗು ಅಂದಿದ್ದರೆ
ವ್ಯಾಸರಾಜರು ರಾಜರೇ ನಮಗೆ ದೊರೆಯದೇ ಇದ್ದಿದ್ರೆ ಈ ಸ್ಥಿತಿಯಲ್ಲಿ ನಾವೆಲ್ಲ ಇರ್ತಾ ಇದ್ವು. ಅವರು ಕೊಟ್ಟಂತ ಕಳಿಸಿರ್ತಕ್ಕಂಥ ಭೂಲೋಕಕ್ಕೆ ಯಾರಿಗೆ ಪ್ರಾಫಿಟ್ ಆಯಿತು ಅಂತಂದರೆ, ಇವತ್ತು ಭೂಲೋಕ ಉದ್ಧಾರ ಆಯಿತು ವ್ಯಾಸರಾಜರ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಅವತಾರದಿಂದ. ಇಲ್ಲದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಕತೆ. ನೀವು ಅನ್ಕೋಬೋದು ಅವರಿಬ್ಬರು ಅವತಾರ ಮಾಡದೇ ಇದ್ರೆ ಏನಾಗೋಗ್ತಿತ್ತು ಅಂತ ಒಂದು ಲೇಖನ ಬರಿಬೋದು. ಆದರೆ ಏನಾಗ್ತಿತ್ತು ಅಂತ ಊಹೆ ಮಾಡ್ಕೊಳಕ್ಕಾಗಲ್ಲ ಅಂತ ಸಜ್ಜೀವ ರಾಶಿಗಳು ಹೇಳ್ತಾರೆ. ರಾಯರು ಇಲ್ಲದೆ ಹೋಗಿದ್ದಿದ್ರೆ, ವ್ಯಾಸರಾಯರು ಇಲ್ಲದೆ ಹೋಗಿದ್ದಿದ್ರೆ ಊಹೆಗೂ ಆಗಲ್ಲ. ಅದು ನಾನಲ್ಲ, ವೇದವ್ಯಾಸದೇವರು ಹೇಳ್ತಾರೆ ಅಲ್ವಾ. ಆದ್ದರಿಂದ ಇಲ್ಲಿ ಬ್ರಹ್ಮಶಾಪಾಚ್ಚ ಭೂತಲೆ ಅಂದರೆ ಶಾಪ ಶಬ್ದದಿಂದ ಇಂಥ ಲೇಖನಗಳ ಮೇಲೆ ಹೇಳ್ಬಾರ್ದು. ಹಾಗಾದ್ರೆ ಶಾಪ ಕೊಡಲಿಲ್ವೇ ಅಂತ ಕೇಳಿದರೆ ಅದಕ್ಕೆ ಕತೆಗಳನ್ನು ಸ್ವಲ್ಪ ಸೇರಿಸಿ ಬರೀತಾರೆ. ಬ್ರಹ್ಮದೇವರು ಪೂಜೆಗೆ ಕೂತಿದ್ದರಂತೆ ಅಲ್ವೇ. ಆಗ ಇವರು ಹೂವು ತುಳಸಿ ತರೋದು ಸ್ವಲ್ಪ ಲೇಟ್ ಆಯಿತು. ಆಗ ತುಳಸಿ ತಗೋಬೇಕು ಅಂತ ಬ್ರಹ್ಮದೇವ್ರಿನ ಕೈ ಹಾಕಿದ್ರು ತುಳಸಿ ಇಲ್ಲ. ನೋಡಿ ಅಲ್ಲೂ ಕೂಡ ಎಂಥ ಸೇವಕರಿದ್ದಾರೆ. ಆವಾಗ ಅವರು ತರ್ತಾ ಇದ್ದರಂತೆ, ನೋಡ್ಬಿಟ್ಟು ಕೋಪ ಬಂದ್ಬಿಡ್ತಂತೆ. ಏನಪ್ಪ ಸಮಯಕ್ಕೆ ಸರಿಯಾಗಿ ಸಮಯ ಪರಿಪಾಲನೆ ಮಾಡದೇ ಇರೋರು ನನ್ನ ಲೋಕದಲ್ಲಿ ಇರೋ ಆಗಿಲ್ಲ, ಹುಟ್ಟುಭೂಮಿಲೇ. ಇದು ಲೇಖನಗಳು ಸ್ವಾರಸ್ಯ. ಯಾಕೆ ಅಂದರೆ ಬ್ರಹ್ಮದೇವ್ರ ಪೂಜೆಗೆ ಮೊದಲೇ ತುಳಸಿ ರೆಡಿನ, ಬ್ರಹ್ಮದೇವ್ರ ಕೂತ ಮೇಲೆ ತುಳಸಿನ ತರೋದು ನಂಬರ್ 1. ಇವತ್ತು ಪೀಠಾಧಿಪತಿಗಳು ಪೂಜೆ ಮಾಡ್ತಿರ್ತಾರೆ, ತುಳಸಿ ಮೊದಲೇ ಇದ್ದು ಬರ್ತಾರೆ, ಸ್ನಾನಕ್ಕೆ ಬರೋ ಹೊತ್ತಿಗೆ ಇವ್ರದ್ದೆಲ್ಲ ಪೂಜೆ ಆಗೋತ್ತಿಗೆ ಸ್ವಲ್ಪ ತಾಳ್ಕೊಂಡಿರಿ, ತುಳಸಿ ತರ್ತೀನಿ ಆಮೇಲೆ ಮಾಡೋರು ಅಂತಾರ ಯಾರು. ಇಲ್ಲದೇ ಇದ್ದರೂ ಕೂಡ ಅಂಗಡಿ ತುಳಸಿನಾರು ಬುಡಿಸಿ ಪಾತ್ರೆಗೆ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಅಲ್ಲೇ. ಅರ್ಥ ಆಯ್ತು. ತುಳಸಿ ಇರಬೇಕಷ್ಟೇ ಅಲ್ಲೇ ಪೂಜಾ ದ್ರವ್ಯಗಳು. ಸ್ವಾಮಿಗಳು ಬಂದ ಮೇಲಲ್ಲ. ಇವತ್ತು ಕೂಡ ನಾವು ಹೆದರ್ಕೊಂಡು ಸ್ವಾಮಿಗಳು ಬರೋಕ್ಕೆ ಮೊದಲೇನೆ ಹೆದರ್ಕೊಂಡಲ್ಲ, ತೊಗೊಳಲ್ವ ಸಂಬಳ ಅಂತ ಕೇಳ್ತೀವಿ. ನಾಳೆ ನಾ ಕೂತರು ಅಷ್ಟೇ, ತೊಗೊಳಲ್ವ ನಾನು ಸಂಬಳ, ಮಗನೇ ಮಾಡ ಮಂಗಳಾರತಿ ಹಚ್ಚೋ ಅಂತೀನಿ ಅಲ್ವೇ. ಈಗ ರಾಯರ ಮಠಗಳಲ್ಲೂ ಹಾಗೆ ಅಸಿಸ್ಟೆಂಟ್ ಮತ್ತೆ ಮಂಗಳಾರತಿ ಹಚ್ಚಿಸ್ಕೊಟ್ರೆ ಅವ್ನು ಮಂಗಳಾರತಿ ಮಾಡ್ತಾನೆ ಮೇಯ್ನ್ ಅರ್ಚಕ. ಇಲ್ಲ ನಿಂತೇ ಇರ್ತಾರೆ. ಯಾಕೆ ಸ್ವಾಮಿ ಮಾಡಲ್ಲ ಅಂದರೆ ನಂದಲ್ಲ ಕೆಲಸ, ಅಸಿಸ್ಟೆಂಟ್ ಅದು. ನಾನು ಪಂಚಾಮೃತ ಮಾಡೋಕ್ಕಿರೋದು, ತೊಳೆಯೋಕ್ಕಿರೋದು ಅವನು. ನಾನು ಮಂಗಳಾರತಿ ಮಾಡೋಕ್ಕಿರೋದು, ಮಂಗಳಾರತಿ ಹಚ್ಕೊಡೋಕ್ಕಿರೋದು ಅವನು. ಯಾಕೆ ಅಂದರೆ ಪೋರ್ಟ್ಫೋಲಿಯೋ ವರ್ಕ್ ಅಲಾಟ್ಮೆಂಟು. ಅಸಿಸ್ಟೆಂಟ್ ಅರ್ಚಕ ಅಂದರೆ ಅವನು ವರ್ಕ್ ಅಲಾಟ್ಮೆಂಟೇ ಬೇರೆ, ಮೇಯ್ನ್ ಅರ್ಚಕ ಅಂದರೆ ಅವನು ವರ್ಕ್ ಅಲಾಟ್ಮೆಂಟೇ ಬೇರೆ. ನಾನು ಮಾಡೋನಷ್ಟೇ, ಅವನು ಹಚ್ಕೊಟ್ರೆ ಮಾಡ್ತೀನಿ, ಅವ್ನು ಹಚ್ಕೊಡಿದ್ರೆ ನಾನು ಯಾಕೆ ಮಂಗಳಾರತಿ ಮಾಡ್ತೀನಿ. ಇದು ನೋಡಿದ್ರೆ ಹೇಗಿದೆ. ಅಡುಗೆನೂ ಹಾಗೇನೆ, ಮಾಡೋನಷ್ಟೇ ನಾನು. ನಂಗೆ ಬಡ್ಸೋಕ್ಕೆ ನಂಗೆ ಹೇಳ್ದೆ, ಬಡ್ಸೋರು ಬೇರೆ ಇದ್ದಾರೆ ಅಸಿಸ್ಟೆಂಟು. ನಿಜ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡೋಗ. ಸತ್ಯಲೋಕದಲ್ಲಿ ಇದಕ್ಕೆ ಅವಕಾಶ ಉಂಟಾ? ಸಾಕ್ಷಾತ್ ಬ್ರಹ್ಮದೇವರ ಶಿಷ್ಯ ಎಲ್ಲರೂ ತುಳಸಿ ಹೂವು ಲೇಟ್ ಮಾಡೋದು ಉಂಟೆ ಅಂತ ನೀವೇ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡ್ಕೊಂಡು ನಾಳೆ ಹೇಳಿ. ನಾನಂತೂ ಸಾಧ್ಯವಿಲ್ಲ ಅಂತೀನಿ. ಮತ್ತು ಇನ್ನೇನು ಶಾಪ ಕೊಡೋಕ್ಕೆ ಕಾರಣ ಅಂತ ಕೇಳಿದರೆ ಪುರಾಣ ವಾಕ್ಯ ಭದ್ರವಾಗಿದೆ. ಬ್ರಹ್ಮಶಾಪಾಚ್ಚ ಭೂತಲೆ ಅನ್ನೋಕ್ಕೆ ವ್ಯಾಖ್ಯಾನ ವೇದವ್ಯಾಸದೇವರೇ ಮಾಡ್ತಾರೆ. ಅದನ್ನು ಸಭೆಯಲ್ಲಿ ಹೇಳಬೇಕು. ಯಾರೋ ಇಂಥ ಪಂಡಿತರುಗಳು ಹೇಳ್ತಾ ಇರ್ತಾರಲ್ಲ, ಆಗ ಮಕ್ಕಕ್ಕೆ ಹಿಡಿಬೇಕು, ಸುಮ್ಮನೆ ಎಲ್ಲೋ ಹೇಳಬಾರ್ದು. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಬಂಗಾರವನ್ನು ಯಾವುದೋ 5 ಗ್ರಾಮು 6 ಗ್ರಾಮ್ ಇಟ್ಬಿಟ್ಟು ಹ್ಯಾಮರ್ ತೊಗೊಂಡು ಹೊಡೆದ್ರೆ ಫಳ್ಳಂತ ಎಗರೊಟ್ಟೋಗುತ್ತೆ. ನಾವು ಹೇಳಿದ್ದ ಆಕಾರಕ್ಕೆ ಬರುತ್ತೆ, ಬಡ್ತಾ ಬಡಿದ್ರೆ. ಮತ್ತು ಏನು ಮಾಡಬೇಕು ಅದನ್ನು ಅಂದರೆ ಇಕ್ಕಳದಲ್ಲಿ ಹಿಡ್ಕೋಬೇಕು. ಇಕ್ಕಳದಲ್ಲಿ ಹಿಡ್ಕೊಂಡು ಹ್ಯಾಮರ್ ತೊಗೊಂಡು ಹೊಡೆದ ಅಂದರೆ ತನಗೆ ಯಾವ ಆಕಾರ ಬೇಕೋ ಮಾಡ್ಕೋತಾರೆ ಅಲ್ವಾ. ಹಾಗೆ ಇಕ್ಕಳ ಅನ್ನೋದೇ ದೊಡ್ಡ ದೊಡ್ಡ ಪಂಡಿತರುಗಳಿರ್ತಕ್ಕಂಥ ಸಭೆ. ಆ ಇಕ್ಕಳ ಇಲ್ಲದೆ ಹೋದರೆ ಬಡ್ತಾ ಬರೋದ್ರೆ ಹಾರೋಟೋಗುತ್ತೆ. ಏನೋ ಹೊಡೆದ್ರು ಬುಲ್ಡಾಲಜಿ ಅಂತಾರೆ. ವಿಶ್ವರಾಚಾರ್ಯಸು ಬುಲ್ಡಾಲಜಿ ಹೊಡೆಯೋದು ಜಾಸ್ತಿ ಅಂತಾರೆ ಕೆಲವರು, ಅರ್ಥವಾಗದೇ ಇದ್ದವರು ಅಲ್ವೇ. ಪ್ರವಚನಕಾರರು ಆದರೂ ಪರವಾಗಿಲ್ಲ, ಸುಮಾರಾಗಿ ಹೇಳ್ತಾರೆ, ಚೆನ್ನಾಗಿ ನಗಿಸ್ತಾರೆ ಅಂತಾರೆ. ಏನು ಎರಡನೇ ಹಿಂಗೆ ಕಂಪ್ನಿನೇ ಚೆನ್ನಾಗಿ ನಗ್ಸೋಕ್ಕೆ ಆಗಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೆ. ಗಂಗಾವತಿ ಪ್ರಾಣೇಶನ್ ಹಿಂದಕ್ಕೆ ಹಾಕ್ಬಿಟ್ಟು 30,000 ತೊಗೋತಿದ್ದೆ, ಅಷ್ಟು ಟ್ಯಾಲೆಂಟ್ ಇದೆ ನನಗೆ. ಮೊನ್ನೆ ಹುಬ್ಬಳ್ಳಿ ಒಳಗೆ ನಾವು ಅವರು ಸೇರೋದು ರಾಯರ ಪಟ್ಟಾಭಿಷೇಕ ಮಹೋತ್ಸವಕ್ಕೆ, ರಾಯರ ಸ್ತೋತ್ರಕ್ಕೆ ಎದುರಿಗೆ ಬಂದು ಕೂತಿದ್ರು. ನನ್ನ ಜೀವಮಾನದಲ್ಲಿ ಇಂಥ ಉಪನ್ಯಾಸ ಕೇಳಲಿಲ್ಲ, ನಿಜವಾಗ್ಲೂ ಏನು ಮಾತಾಡ್ತಿರ್ರಿ ಅಂದರು. ಅಯ್ಯೋ ರಾಮ, ಮಾತಾಡ್ತೀನಪ್ಪ ಅಷ್ಟೇ, ನಿನ್ನಂಗೆ ನಗ್ಸಕ್ಕೆ ಬರೋಲ್ಲ ಅಂದೇನು. ಅಯ್ಯೋ ನಮ್ಮದು ಬಿಡಿ ಆಚಾರ್ಯ, ಕೇಳಬೇಕು ಅಂತ ನಂಗೆ ಆಸೆ ಇತ್ತು, ಆಗಿರಲಿಲ್ಲ, ಅದನ್ನು ಕೂತೆ. ಏನದು ನಿಜವಾಗ್ಲೂ ನಾವು ಯಾವ ಜೀವಮಾನದಲ್ಲಿ ಕೇಳೋದು ಅಂದ. ಧನ್ಯನಾದಿ ಹೋಗಪ್ಪ ಅಂದೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಮಾತು ನಗ್ಸೋದ್ರಿಂದ ಪ್ರವಚನನ, ಅಂಥ ಪ್ರವಚನಕ್ಕೆ ವೇದವ್ಯಾಸದೇವ್ರ ಪೀಠ ಉಳಿಸ್ಕೋಬೇಕಾ? ಅದಕ್ಕೆ ನಾಟಕದ ಕಂಪ್ನಿ ಸಾಕು ಜುಮ್ ಅಂತ. ಯಾಕೆ ಸಿನಿಮಾದಲ್ಲೊಬ್ಬ ನಗುವಿನ ನಟ ಆದರೆ 2 ಸಂಪಾದನೆ ಮಾಡ್ಬೋದು, 8 ಮನೆ ಕಟ್ಬೋದು. ನಗಸಕ್ಕೆ ವೇದವ್ಯಾಸದೇವ್ರ ಪೀಠದ ಮೇಲೆ ಕೂತ್ಕೋಬೇಕಾ? ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಬೇಡ ಅನ್ನಿಸ್ಬಿಟ್ರೆ ಏನು ಬೇಕಾದ್ರೆ ಅದಕ್ಕೆ ಮುಖವಾಡ ಹಾಕ್ತೀರಿ. ಬೇಕು ನಿಮ್ಗೆ ಯಾರು ಅನಿಸುತ್ತೋ ಅವ್ರು ಏನು ಹೇಳಿದ್ರು, ಏನು ಚೆನ್ನಾಗಿ ಹೇಳಿದ್ರು ಆಚಾರ್ಯ, ನಿಜವಾಗ್ಲೂ ಅರ್ಥ ಆಗಲಿ. ಏನು ಹೇಳಿದ್ರು ಹೇಳಪ್ಪ ಅಂದರೆ ಅರ್ಥವೇ ಆಗಲಿಲ್ಲ ಆಚಾರ್ಯ, ಕೇಳುವಾಗ ಚೆನ್ನಾಗಿತ್ತು, ಆಮೇಲೆ ಅದು ಎಲ್ಲೋಟೋಯ್ತೋ ಗೊತ್ತಿಲ್ಲ. ಅನುಭವಕ್ಕೆ ಬಾರುವ ತನಕ ಸ್ವಲ್ಪ ಎಚ್ಚರಿಕೆ ಆಗಿದೆ. ಆದರೆ ಏನು ಶಾಪ ಕೊಟ್ಟರು? ವೇದವ್ಯಾಸದೇವರು ವ್ಯಾಖ್ಯಾನ ಮಾಡ್ತಾರೆ,
ದೊಡ್ಡವರು ಅಧಿಷ್ಠಾನದಲ್ಲಿ ಪೂಜೆ ನಡೀತಿರ್ತಕ್ಕಂಥ ಪ್ರತಿಮೆ ಇದೆಯಲ್ಲ, ನೀಚಾಧಿಷ್ಠ ಅಂದವರು ಅದರಲ್ಲಿ ಉಪಾಸನೆ ಮಾಡಬಾರದು. ದೊಡ್ಡವರು ಒಬ್ಬರು ಪೂಜೆ ಮಾಡ್ತಿರ್ತಾರೆ ಅಲ್ವೇ, ಆವಾಗ ನಾವು ಆ ಪ್ರತಿಮೆಯ ಅಧಿಷ್ಠಾನದಲ್ಲಿ ನಾವು ಪೂಜೆ ಮಾಡಬಾರದು. ತುಳಸಿ ನಮ್ಮಲ್ಲಿದೆ, ದೊಡ್ಡವರು ಬಂದರು ಪೂಜೆ ಮಾಡ್ತಾರೆ ಅಂತ ಗೊತ್ತಾದರೆ ನಾವು ಈ ತುಳಸಿ ದಳ ಇಡಬಾರದು, ದೊಡ್ಡವ್ರ ಕೈಯಿಂದ ಇಡಿಸ್ಬೇಕು. ಅದು ನಾವು ಮಾಡಿದ ತುಳಸಿ ಅರ್ಚನೆಗಿಂತ ಸಹಸ್ರಪಟ್ಟು ಪುಣ್ಯ ಬರ್ತದೆ. ನಾವು ಪೂಜೆಗೆ ಅಂತ ಹೂ ಇಟ್ಕೊಂಡಿರ್ತೀವಿ, ಬೆಳಗ್ಗೆ ಇದ್ದಕ್ಕಿದ್ದಾಗೆ ನಮ್ಮ ಗುರುಗಳು ಮನೆಗೆ ಬಂದರು, ಸ್ವಾಮಿ ನೀವು ಪುಷ್ಪನ ತೆಗೆದು ದೇವ್ರ ಪೆಟ್ಟಿಗೆ ಮೇಲೆ ಹಾಕಿ ಅಂತ ಅವ್ರ ಕೈ ಕೊಡಬೇಕು. ಗೊತ್ತಾಯ್ತಾ? ಒಳ್ಳೇದು ಆಚಾರ್ಯ, ಇನ್ಮೇಲೆ ಗೊತ್ತಾಯ್ತು, ದೇವ್ರ ಪೂಜೆ ಮಾಡಬೇಕು. ಯಾರು ನಮ್ಮ ಗುರುಗಳು ಬರ್ತಾರೋ, ಸ್ವಾಮಿ ನನ್ನ ಕೈಲಿ ಆಗಲ್ಲ, ನೀವೇ ಪೂಜೆ ಮಾಡಿಬಿಡಿ ಹೇಳಿ, ಸ್ನಾನ ಮಾಡಿ ಮಡಿ ನೀರು ಕಾದಿದೆ, ದಿನ ಒಬ್ಬೊಬ್ಬರನ್ನ ಕರೆದು ಪೂಜೆ ಮಾಡಿಸ್ಬಿಡ್ತೀನಿ ಆಚಾರ್ಯ ನಾನು. ಹಾಗರ್ಥ ದೊಡ್ಡವರ ಉಪದೇಶ ಮಾಡ್ತಿರುವಾಗ ಮಧ್ಯದವನು ಹೇಳಬಾರ್ದು. ದೃಷ್ಟಾಂತ ಹೇಳ್ತೇನೆ. ನಮ್ಮ ಗುರುಗಳು ಪ್ರವಚನ ಮಾಡುವಾಗ ಶ್ಲೋಕ ಹೇಳ್ತಾ ಇದ್ರು. ನಾನು ಆಗತಾನೆ ಮಠ ಎಂಟ್ರೆನ್ಸ್ ಆಗಿದ್ದೆ, ಪಾಠಕ್ಕೆ ಸೇರಿಕೊಂಡಿದ್ದೆ. ಚಪಲ ನನಗೆ ಅವರು ಪುರಾಣ ಹೇಳೋ ಶ್ಲೋಕಗಳು ನಮ್ಮಪ್ಪ ನಂಗೆ 6ನೇ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ದ, ಭಾಗವತದ ಕೆಲವು ಭಾಗಗಳು. ಅದೇನಾಯ್ತು, ಅವರು ಶ್ಲೋಕ ಹೇಳ್ತಾ ಇರುವಾಗ ನಾನು ಬೈನಲ್ಲಿ ಶ್ಲೋಕ ಹೇಳ್ತಾ ಇದ್ದೆ, ಎದುರು ಕೂತ್ಕೊಂಡು. ಪುರಾಣ ನಿಲ್ಲಿಸ್ಬಿಟ್ರು. ಯಾಕೆ ಸ್ವಾಮಿ ಹಿಂದೆ ನೀನೇ ಹೇಳಪ್ಪ ಪುರಾಣ ಅಂದರು. ನಾ ಹೇಳಲ್ಲ, ನೀ ಹೇಳು. ಸ್ವಾಮಿ ತಪ್ಪೇನೋ ನಂಗೆ ಗೊತ್ತಾಗಲ್ಲ. ಹುಚ್ಚ, ದೊಡ್ಡವರು ವ್ಯಾಖ್ಯಾನ ಮಾಡ್ತಿರುವಾಗ ನಿಂಗೆ ಗೊತ್ತಿದ್ರೂ ಆ ಶ್ಲೋಕವನ್ನು ಅವರೆದುರು ನೀ ಹೇಳ್ಕೊಡ್ದು, ಮಹಾಪಾಪ ಬರ್ತದೆ ಅಂತ. ಗೊತ್ತಾಯ್ತಾ? ದೊಡ್ಡವರು ನಮ್ಮ ಜವಾಬ್ದಾರಿಯನ್ನು ತಗೊಂಡು ಭಗವಂತನ ಸ್ಮರಣೆ ಮಾಡ್ತಿರ್ತಾರೆ. ನಾರಾಯಣ ನಾರಾಯಣ, ನಾವು ಅವ್ರ ಜೊತೆಗೆ ನಾರಾಯಣ ಅಂದಾಗೆಲ್ಲ ನಾರಾಯಣ ನಾರಾಯಣ ಅಂದರೆ ಅದು ಗೊತ್ತಿಲ್ಲ ನನಗೆ. ನಮ್ಮ ಗುರುಗಳು ನಿಮಿಷಕ್ಕೊಂದು ಸಾರಿ ನಾರಾಯಣ ಅಂತಿದ್ರು. ನಾನು ಏನಾದ್ರು ಕೆಲಸ ಮಾಡುವಾಗ ಅವರು ನಾರಾಯಣ ಅಂದೇಟ್ಗೆ ನಾನು ನಾರಾಯಣ ಅಂತಿದ್ದೆ. ಹುಚ್ಚ, ನಾ ನಾರಾಯಣ ಅಂದಿದ್ದು ನಿನ್ನ ಜವಾಬ್ದಾರಿಯನ್ನು ತಗೊಂಡು ನಾ ನಾರಾಯಣ ಅಂದಿದ್ದು. ಆದ್ರೆ ಒಂದು ಕೆಲಸ ಮಾಡೋ, ನಾಳೆ ನಾನು ನಿಲ್ಲಿಸ್ಬಿಡ್ತೀನಿ, ನನ್ನ ಜವಾಬ್ದಾರಿಯನ್ನು ನೀ ತಗೊಂಡು ನಾರಾಯಣ ಅನ್ನೋದು. ದೋಷ ಎಷ್ಟಿದೆ ಅನ್ನೋದು ಆಗ ಗೊತ್ತಾಯ್ತು. ಅದಕ್ಕೆ ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ, ಹರಿಯ ನೆನೆಯದ ನರಜನ್ಮವೇಕೆ. ನನ್ನ ಜವಾಬ್ದಾರಿ ತಗೊಂಡು ನೀ ನಾರಾಯಣ ಅನ್ನೋ ನೀಚಾಧಿಷ್ಠಾನದಲ್ಲಿ ಒಪ್ಕೋತೀನಿ, ನಂಗಿನ್ನ ಜ್ಞಾನಿ. ಇಲ್ಲ ನಿನ್ನ ಜವಾಬ್ದಾರಿಯನ್ನು ತಗೊಂಡು ನಾನು ನಾರಾಯಣ ಅಂದರೆ ಈ ಮಠದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರ ಜವಾಬ್ದಾರಿಯನ್ನು ತಗೊಂಡೇ ನಾನು ನಾರಾಯಣ ಶಬ್ದವನ್ನು ಚಿಂತನೆ ಮಾಡ್ತಾ ಇದ್ದೇನೆ. ಅದನ್ನ ನೀ ನನ್ನ ಎದುರಿಗೆ ಹೇಳ್ಬೇಡ. ನನ್ನ ಆಬ್ಸೆನ್ಸಲ್ಲಿ ನಾರಾಯಣ ಅನ್ಬೋದು, ನನ್ನ ಪ್ರೆಸೆನ್ಸಲ್ಲಿ ನೀ ನಾರಾಯಣ ಅನ್ಬಾರ್ದು. ಯಾರಿಗ್ರಿ ಗೊತ್ತಾಗತ್ತೆ ಈ ಸೂಕ್ಷ್ಮ? ಯಾಕೆಂದ್ರೆ ಅದೊಂದು ದೋಷ ಅಂದರು. ಹಾಗೆ ಬ್ರಹ್ಮದೇವರು ಮೂಲ ರಘುಪತಿಯನ್ನು ಪೂಜೆ ಮಾಡ್ತಾ ಇರುವ ಕಾಲಕ್ಕೆ ಆ ಪ್ರತಿಮೆಯನ್ನು ನೋಡು ಏನು ಅನ್ನಿಸ್ತೋ ಗೊತ್ತಿಲ್ಲ ಶಂಕುಕರ್ಣ ದೇವತೆಗೆ. ಅರ್ಥ ಆಯ್ತಾ? ದೇವರ ಲೀಲೆ ಅದನ್ನೇ ಏಕಚಿತ್ತದಿಂದ ನೋಡ್ತಾ ಇದ್ದಾರೆ. ಆನಂದ ಬಾಷ್ಪವನ್ನು ತುರಿಸಿ ಸಂತೋಷ ಪಡ್ತಾ ಇದ್ದಾರೆ. ಬ್ರಹ್ಮದೇವರು ನೋಡಿದ್ರು, ಏನಿದು ಶಿಷ್ಯ ಇಷ್ಟೊಂದು ಕಣ್ಣೀರಾಕಿ ನೋಡ್ತಾ ಇದ್ದಾನೆ ಅಂತ. ನೋಡಿದ್ರಷ್ಟೇ ಅವ್ರಿಗೆ ಗೊತ್ತಾಗಲ್ವೇ, ಬ್ರಹ್ಮಂಗೆ ವಾಯುಗೆ ಗೊತ್ತಿಲ್ಲದೆ ಇರೋ ಚೇಷ್ಟೆ ಯಾವುದಾದ್ರು ಜೀವಿ ಮಾಡ್ತಾನೆಯೇ? ಅಲ್ಲೇ ಇದೆ ಉತ್ತರ. ಬ್ರಹ್ಮವಾಯುಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಮಾನಸ್ಸಿನ ಬುದ್ಧಿನ ಶರೀರದ ಚೇಷ್ಟೆಗಳು ಯಾರಿಗಾರು ಪ್ರಕಟವಾಗತ್ತೆಯೇ? ಗೊತ್ತಾಯಿತು ಬ್ರಹ್ಮದೇವರಿಗೆ. ಶಂಕುಕರ್ಣ, ಈ ಸತ್ಯಲೋಕದಲ್ಲಿ ಈ ಕಾರ್ಯ ಆಗಲ್ಲ. ನಿನಗೆ ಆ ಪ್ರತಿಮೆಯನ್ನು ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನೋ ಆಸೆ ನಿನ್ನ ಮನಸ್ಸಿನಲ್ಲಿ ಬಂದಿದೆ. ಸತ್ಯಲೋಕದಲ್ಲಿ ಅದು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಮೆಯನ್ನು ಭೂಲೋಕಕ್ಕೆ ಕಳಿಸ್ತೇನೆ, ನೀನು ಭೂಲೋಕಕ್ಕೆ ಹೋಗು. ಇಷ್ಟೇ. ಬ್ರಹ್ಮಶಾಪಾಚ್ಚ ಭೂತಲಿ, ಭೂಲೋಕಕ್ಕೆ ಹೋಗು. ಸ್ವಾಮಿ ಅಂದರು, ಹೆದರ್ಬೇಡ, ನಿಂಗೆ ಜ್ಞಾನ ನಷ್ಟ ಆಗೋದಿಲ್ಲ. ಶಾಪದಲ್ಲಿ ಜ್ಞಾನ ನಷ್ಟ ಆಗಬೇಕು. ನಷ್ಟ ಆಗಿದೆಯಾ? ವ್ಯಾಸರಾಯರಿಗೆ, ರಾಯರಿಗೆ, ಪ್ರಹ್ಲಾದರಾಜರಿಗೆ ಬಂದಿದ್ರೆ, ಈ ಜೀವಿ ಭೂಲೋಕಕ್ಕೆ ಬಂದಿದ್ರೆ ಶಾಪ ಬಿದ್ದರೆ ಜ್ಞಾನ ನಷ್ಟ ಆಗಬೇಕು. ಹೆದರಬೇಡ, ಯಾವ ಜ್ಞಾನದಿಂದಲೂ ನೀವು ವಂಚಿತನಾಗಲ್ಲ. ವಿಶಿಷ್ಟವಾದ ಜ್ಞಾನ ಸಾಧನೆಯಿಂದ ಭೂಲೋಕದಲ್ಲಿ ಪೂಜೆ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಬಾ ಅಂತ. ಇದೇ ಬ್ರಹ್ಮಶಾಪಾಚ್ಚ ಭೂತಲೆ. ಇದಕ್ಕೆ ಪ್ರಮಾಣ ಭದ್ರವಾಗಿ ಇಟ್ಟಿದ್ದೀನಿ. ಅದು ಯಾವತ್ತು ನಡೀತೋ ನೋಡೋಣ. ಅಂಥ ಗ್ರೇಡಂದು ಅಲ್ಲಿವರೆಗೂ ಸುಮ್ಮನೆ ಬ್ರಹ್ಮಶಾಪಾಚ್ಚ ಭೂತಲೆ. ತುಳಸಿ ತರೋದು ಲೇಟ್ ಮಾಡಿದ್ರು, ಹೂ ತರೋದು ಲೇಟ್ ಮಾಡಿದ್ರು, ಅದಕ್ಕೆ ಬ್ರಹ್ಮದೇವರು ಕೋಪ ಬಂದ್ಬಿಡ್ತು. ಭೂಲೋಕದಲ್ಲಿ ಹುಟ್ಟು ಒಂದು ಶಾಪ ಕೊಟ್ಬಿಟ್ರು, ಅದಕ್ಕೆ ಬಂದ್ಬಿಟ್ರು. ಅದಕ್ಕೆ ಅವ್ರ ಗ್ರಂಥಗಳಿಗೆ ಬೆಲೆ ಇಲ್ಲ. ಬರ್ಕೋ, ಅರ್ಥಾಯ್ತೇನೋ, ನರಕಕ್ಕೆ ಹೋಗ್ತೀಯ ಅಷ್ಟೇ. ಆದ್ದರಿಂದ ವೇದವ್ಯಾಸದೇವರ ವಾಕ್ಯಗಳನ್ನು ಇಟ್ಟು ಮಾತಾಡ್ತಾ ಇದ್ದೇನೆ ನಾನು. ಆದ್ದರಿಂದ ಒಂದು ಶಬ್ದ ಇಲ್ಲಿ ಕೊಡ್ತಾ ಇದ್ದೇನೆ. ಪ್ರಹ್ಲಾದ ಇತಿ ವಿಖ್ಯಾತ ಭೂಭಾರ ಕ್ಷಪಣೆ ರತಃ. ನಿನ್ನ ಪಾಯಿಂಟ್ ಬಿದ್ದೋಯ್ತು.
ಶಾಪ ಅಂದ್ಬಿಟ್ಟು ಭೂಭಾರಭೂತರಾದ ಅರ್ಥ ಆಯ್ತಾ ದುಷ್ಟರನ್ನು ಸಂಹಾರ ಮಾಡೋದರಲ್ಲಿಯೇ ಪ್ರಹ್ಲಾದರಾಜರು ರತರಾಗುತ್ತಾರೆ ಒಂದರ್ಥ. ಎರಡನೇ ಅರ್ಥ ಭೂಭಾರ ಕ್ಷಪಣೆ ರತಃ, ಭೂಮಿಯಲ್ಲಿ ಯಾರ್ಯಾರು ಅಯಥಾರ್ಥ ಅರ್ಥವನ್ನು ಮಾಡಿ ಗ್ರಂಥಗಳನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಬಲಿ ಹುಯ್ದು ವ್ಯಾಸರಾಜ ರೂಪದಲ್ಲಿ, ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ, ಪ್ರಹ್ಲಾದರಾಜ ರೂಪದಲ್ಲಿ ಯಾರ್ಯಾರು ದೈತ್ಯ ಬಾಲಕರುಗಳು ಅವರ ಅಪ್ಪನ ಪರಂಪರೆಯಿಂದ ಅಲ್ವೇ ಆಗಲೂ ಅಹಂ ಬ್ರಹ್ಮಾಸ್ಮಿ ಇತ್ತು. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಸಾಕ್ಷಾತ್ ಬ್ರಹ್ಮದೇವರ ಮಗ ಕಶ್ಯಪರು, ವಿಷ್ಣು ಸರ್ವೋತ್ತಮ ಅನ್ನೋರು. ಕಶ್ಯಪನ ಮಗ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, ನಾನೇ ದೇವರು ಅನ್ನೋರು. ಅವ್ರ ಮಗ ಪ್ರಹ್ಲಾದರಾಜರು ಅಲ್ವೇ ಭಗವಂತ ಸರ್ವೋತ್ತಮ ಅನ್ನೋರು. ಅವ್ರ ಮಗ ವಿರೋಚನ, ನಾನೇ ದೇವರು ಅನ್ನೋನು. ಅವ್ರ ಮಗ ಬಲಿಚಕ್ರವರ್ತಿ, ಭಗವಂತ ಸರ್ವೋತ್ತಮ ಅನ್ನೋನು. ಅವನ ಮಗ ಬಾಣಾಸುರ, ನಾನೇ ದೇವರು ಅನ್ನೋನು. ಆಲ್ಟರ್ನೇಟ್ ಆ ಕಾಲದಲ್ಲೂ ಇದೆ. ಆದ್ದರಿಂದ ಭೂಭಾರ ಭೂತ ಕ್ಷಪಣೆ ಎಂದರೆ ಭೂಭಾರ ಭೂತರನ್ನು ಉಪಲಕ್ಷಣದಿಂದ ಭೂಭಾರ ಭೂತಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನಾವಲಂಬಿಗಳಾಗಿಯೇ ದೈತ್ರುಗಳು ಆ ಕಾರ್ಯವನ್ನು ಮಾಡೋದಲ್ವಾ. ಏಕಶತ್ರು ನ ದ್ವಿತೀಯೋಸ್ತಿ ಶತ್ರು ಅಜ್ಞಾನ ತುಲ್ಯ ಪುರುಷಸ್ಯ ರಾಜನ್ ಏನಾವೃತ ಕುರುತೆ ಸಂಪ್ರಯುಕ್ತೋ ಘೋರಾಣಿ ಕರ್ಮಾಣಿ ಸುಧಾರುಣಾನಿ. 6 ಮಂದಿ ಶತ್ರುಗಳಿರುವರು ಕ್ರೂರರಿವರು ಎನ್ನನು ಬಿಡರು. ದಾಸರಾಯರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು ಅಭಿಮಾನಿ ದೇವತೆಗಳು, ದುಷ್ಟರು. ಇವ್ರನ್ನ ಗೆಲ್ಲಕ್ಕಾಗಲ್ಲ. 6 ಮಂದಿ ಶತ್ರು ಇದ್ದಾರೆ ಅಂದರು. ಭಾರತದಲ್ಲಿ ವೇದವ್ಯಾಸ ದೇವರುಗಳು 6 ಮಂದಿ ಶತ್ರು ಇಲ್ಲಪ್ಪ, ಇರೋನು ಒಬ್ಬನೇ. ಯಾರವನು ಅಂದ್ರೆ ಅಜ್ಞಾನ. ಅಜ್ಞಾನಕ್ಕೆ ವಶವಾದ ಆದಾಗ ಸ್ಥಿತಿಯಲ್ಲಿ ಎಲ್ಲ ಇಂದ್ರಿಯಗಳು ಕೆಟ್ಟ ಕೆಲಸವನ್ನೇ ಮಾಡಿಸುತ್ತೆ. ಸುಜ್ಞಾನಕ್ಕೆ ವಶವಾದಾಗ ವ್ಯಕ್ತಿ ಎಲ್ಲ ಇಂದ್ರಿಯಗಳಲ್ಲೂ ಒಳ್ಳೆಯ ಕಾರ್ಯವೇ ನಡೆಯುತ್ತೆ. ಇದು ಅನುಭವ ಸಿದ್ಧ ಲೋಕದಲ್ಲಿ. ಅದರಿಂದ ಶತ್ರು ಎಷ್ಟು ಜನ ಆದರೂ ಒಬ್ಬನೇ ಒಬ್ಬ. ಅದನ್ನ ಏಕಶತ್ರು ನ ದ್ವಿತೀಯೋಸ್ತಿ. ಧರ್ಮರಾಜರಿಗೆ ಸಾಕ್ಷಾತ್ ಭೀಷ್ಮಾಚಾರ್ಯರು ಶರಮಂಚದ ಮೇಲೆ ಮಲಗಿದ್ದಾಗ ಉಪದೇಶ ಮಾಡಿದ ಶ್ಲೋಕ. ಏಕಶತ್ರು ನ ದ್ವಿತೀಯೋಸ್ತಿ ಶತ್ರು ಅಜ್ಞಾನ ತುಲ್ಯ ಪುರುಷಸ್ಯ ರಾಜನ್. ಆದ್ದರಿಂದ ಬೇರೆ ಶತ್ರುಗಳು ಇಲ್ಲಪ್ಪ ಧರ್ಮರಾಜ. ಅಜ್ಞಾನಕ್ಕೆ ವಶವಾದಾಗ ಎಲ್ಲ ಇಂದ್ರಿಯಗಳು ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರದ ಕಡೆಗೆ ಎಳ್ಕೊಂಡು ಹೋಗುತ್ತಪ್ಪ. ಸುಜ್ಞಾನಕ್ಕೆ ವಶವಾದಾಗ ಎಲ್ಲ ಭಗವಂತ ಭಗವದ್ಭಕ್ತರ ಸಂತರ ಸಜೀವ ರಾಶಿಗಳ ಗುಣಗಾನವನ್ನೇ ಮಾಡೋಕ್ಕೆ, ಅವರ ಸೇವಾ ಮಾಡೋ ಕಡೆಗೆ ನಮ್ಮ ಇಂದ್ರಿಯಗಳು ಚಲಿಸ್ತಕ್ಕಂಥದ್ದಾಗ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಭೂಭಾರ ಕ್ಷಪಣೆ ರಥ ಮೂಲ ರೂಪದಲ್ಲಿ ಮತ್ತೆ ವ್ಯಾಸರಾಜರ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಭೂಭಾರ ಭೂತಕ್ಕೆ ಕಾರಣವಾದಂಥ ಅಜ್ಞಾನವನ್ನು ಆಶ್ರಯಿಸ್ತಕ್ಕಂಥ ಯಾವ್ಯಾವ ಗ್ರಂಥಗಳು ಇದೆಯೋ ಪ್ರಬಲವಾದದ್ದು ಅವೆಲ್ಲವನ್ನು ಕ್ಷಪಣ ನಾಶ ಮಾಡತಕ್ಕಂಥ ರೀತಿಯಲ್ಲಿ ರಥರಾಗಿ ಗ್ರಂಥ ರಚನೆ ಎಂಬತಕ್ಕಂಥದ್ದನ್ನು ಮಾಡಿ ಚರಿಸ್ತಾರಪ್ಪ ಈ ಭೂಮಂಡಲದಲ್ಲಿ ಎಂಬುದಾಗಿ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಅವರೇ ಮುಂದುವರೆದು ಪ್ರಹ್ಲಾದರಾಜ ಪ್ರಥಮೋ ವ್ಯಾಸರಾಜ ಸಯೇವಚ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೇ ರಾಮಸೇವಾಂ ಕುರ್ವನ್ ಮಂತ್ರಾಲಯೇ ಅಭವತ್. ಈ ಶ್ಲೋಕ ಈಗಿಲ್ಲ ನರಸಿಂಹಪುರಾಣದಲ್ಲಿ. ಏನಾರು ಒಂದು ಹಚ್ಚಬೇಕಲ್ಲಪ್ಪ. ಯಾರು ಹಸ್ತಪ್ರತಿ ಬರೆದಿಟ್ಟಿದಾರಲ್ಲ, ಯಾರು ಸೇರಿಸಿರ್ಬೋದು. ಅವ್ರು ಹೇಳುವಾಗ ನಾವು ಹ್ಞೂ ಅನ್ಬೇಕು. ನಾವು ಹೇಳಿದಾಗ ಅವೆಲ್ಲ ಇಲ್ಲ, ನಮ್ಮ ಮಠದಲ್ಲಿ ಅಂಥವ್ರು ಯಾರೂ ಇಲ್ಲ. ಗೊತ್ತಾಯ್ತಾ? ಸ್ಪಷ್ಟವಾಗಿ ವೇದವ್ಯಾಸದೇವರು ಈ ಮಾತನ್ನು ಅದೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಂತ ಕಲವ್ಯುಗೆ ರಾಮಸೇವಾಂ ಕುರ್ವನ್ ಮಂತ್ರಾಲಯೇ ಅಭವತು. ಮಂತ್ರಾಲಯದಲ್ಲಿ ಶಾಶ್ವತವಾಗಿ ರಾಮಸೇವೆಗೋಸ್ಕರ ತಾವು ಅಲ್ಲೇ ಇರತಕ್ಕಂಥವರಾಗಿದ್ದಾರೆ. ಆದ್ಯಾಪಿ ಇದ್ದಾರೆ. ನನ್ನ ಮಾತಲ್ಲ, ಗೋಪಾಲದಾಸರು ಹೇಳ್ತಾ ಇದ್ದಾರೆ ಅಥವಾ ವಿಜಯದಾಸರು ಹೇಳ್ತಾ ಇದ್ದಾರೆ. ಗೋಪಾಲದಾಸರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 100 ಸಂವತ್ಸರ ಬೃಂದಾವನದೊಳಗೆ ಚೆಂದಾಗಿ ನಿಂದು ಮೆರೆವ ಕೃಪಾಸಿಂಧು. ಅಂಧಕರಿಗೆ ಚಕ್ಷು ಒಂದೇಯರಿಗೆ ಸುತರು, ಅಂಧಕರಿಗೆ ಚಕ್ಷು ಒಂದೇಯರಿಗೆ ಸುತರು, ಬಂದವರಿಗೆ ಅಭಿಷ್ಟವ ಕೊಡುತ್ತಾ 100 ಸಂವತ್ಸರ ಬೃಂದಾವನದೊಳಗೆ ಚೆಂದಾಗಿ ನಿಂದು ಮೆರೆವ ಕೃಪಾಸಿಂಧು. ಏನೇನು ಕೊಡ್ತಾರೆ? ಬಂದವರಿಗೆ ಅಭಿಷ್ಟವ ಕೊಡುತ್ತಾ ಅಂದ್ಬಿಟ್ರಲ್ಲ, ಏನು ಅವರವ್ರ ಅಭಿಷ್ಟ? ಅವ್ರು ಕೇಳ್ಕೊಂಡಿದ್ದೂ ಕೊಡ್ತಾರೆ ಅಲ್ವೇ. ನಮಗೆ ಕೇಳ್ಕೊಳ್ದೇನೆ ಸ್ವಾಮಿ ನನ್ನ ಉದ್ಧಾರ ಮಾಡಿ ಅಂದರೆ ನಮ್ಮ ಉದ್ಧಾರಕ್ಕೆ ಬೇಕಾದ್ದನ್ನು ಅವರೇ ತಿಳ್ಕೊಂಡು ಕೊಡ್ತಾರೆ.
ಅದೇ ಜ್ಞಾನಿಗಳಿಗೂ ಬೇರೆಯವ್ರಿಗೂ ವ್ಯತ್ಯಾಸ. ನಮಗೆ ವಾಂಛಿತವಾದ್ದನ್ನು ನೀನೇ ಅಪ್ಲಿಕೇಶನ್ ಹಾಕ್ಕೊಂಡ್ರೂ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹೇ ಸುಪಾಠವಾದಿಂ, ಏನು ಕೇಳ್ತೀವೋ ಅದು ಕೊಡು. ಕೇಳ್ಕೊಳ್ಳಿಲ್ಲ, ಸ್ವಾಮಿ ನಂಗೆ ಸಾಧನೆ ಆಗಬೇಕು ಅಲ್ವೇ, ಭಗವಂತನ ಅನುಗ್ರಹಕ್ಕೆ ನನ್ನ ಪಾತ್ರನನ್ನಾಗಿ ಮಾಡಿ ಅಂತ ರಾಯರ ಹತ್ರ ವ್ಯಾಸರಾಯರ ಹತ್ರ ಕೇಳ್ಕೊಂಡ್ರೆ ಹೌದಾ, ನಿಂಗೇನು ಉಚಿತವೋ ಅದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಇದ್ದಾರೆ. ಏನು ಉಚಿತ? ರಾಘವೇಂದ್ರ ಅನ್ನೋ ಹೆಸರೇ ಹೇಳುತ್ತೆ, ವ್ಯಾಸರಾಜ ಅನ್ನೋ ಹೆಸರೇ ಹೇಳುತ್ತೆ ಅಂತಾರೆ ದಾಸರಾಯರು. ಆಯ್ತಾಯ್ತಾ? ಓಂ ವ್ಯಾಸರಾಜಾಯ ನಮಃ ಅಲ್ವೇ, ರಂ ರಾಘವೇಂದ್ರಾಯ ನಮಃ ಬೀಜಾಕ್ಷರ, ಓಂ ಶ್ರೀ ರಾಘವೇಂದ್ರಾಯ ನಮಃ, ರಂ ರಾಮಾಯ ನಮಃ. ರಂ ಅನ್ನೋ ಬೀಜವಾಚ್ಯದ ಮೂರ್ತಿ ರಾಘವೇಂದ್ರ ನಾಮಕದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಭಗವಂತ ಈ ಅಧಿಷ್ಠಾನದಲ್ಲಿ ಏನು ಕೊಡ್ತಾನೆ? ರಾಯನ್ನೇ ರಾಶಿ ದೋಷಗಳ ದಯಿಸುವ, ಗಾಯನ್ನೇ ಘನಜ್ಞಾನ ಬಕುತಿಯೇವ, ವೇಮೆನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ ಕಾಂಬ ದೇವರನ್ನು ತೋರಿಸ್ಕೊಡ್ತಾನೆ. ಅಲ್ಲ, ಇದು ಯಾರೋ ಹೇಳಿರೋದಲ್ವಾ, ಇದೇನು ಸ್ವತಃ ರಾಯರೇನು ಹೇಳ್ಕೊಂಡಿಲ್ವಲ್ಲ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲರೂ. ಅಂದರೆ ಪ್ರಾಸಂಕಲ್ಪ ಗದ್ಯ ತೆಗೆದು ನೋಡಿ ಅಂತ್ಯದಲ್ಲಿ, ಮಧ್ಯೇ ಸಂಬಂಧಿಭಿಶ್ಚ ಮದಾಜ್ಞಾಕಾರಿಭಿಹಿ ಅಲ್ವೇನೋ, ಮಠೀಯೈಹಿ ಅಂತಿಲ್ಲ, ಅಶೇಷ ಜನೈಹಿ ಕರ್ತೃತ್ವ ಕಾರಯಿತ್ವ ಅನುಸಂಧಾನದಿಂದ ಕರಿಷ್ಯೇಚ ಕಾರಯಿಷ್ಯೆ, ನಾನೂ ಮಾಡ್ತೇನೆ ಅವ್ರ ಕೈಲೂ ಮಾಡಿಸ್ತೇನೆ. ಏನಂತ ಮಾಡಿಸ್ತೇನೆ? ಪ್ರಾಸಂಕಲ್ಪ ಗದ್ಯ ಏನೇನು ಹೇಳಿದಾರೋ ಅದೆಲ್ಲ, ಅದು ನಾ ಬರೆದಿರೋದಾ? ರಾಯರೇ ಇದ್ದಾಗ ಬರೆದಿರ್ತಕ್ಕಂಥ ಗ್ರಂಥ. ಇಂಥ ಕೆಲಸಗಳನ್ನು ಇಂಥ ಅನುಸಂಧಾನದಿಂದ ನಿಮ್ಮ ಕೈಲಿ ಮಾಡಿಸ್ತೇನೆ. ಯಾರ್ಯಾರ ಕೈಲಿ? ಮದ್ವಿದ್ಯಾ ಸಂಬಂಧಿಭಿಶ್ಚ ಮದ್ದೇಹ ಸಂಬಂಧಿಭಿಶ್ಚ ಮದಾಜ್ಞಾಕಾರಿಭಿಹಿ ಅಶೇಷ ಜನೈಹಿ. ಅಶೇಷ ಜನೈಹಿ ಅಂದರೆ ಯಾರು ತಗೋತೀರಿ? ಇಲ್ಲಿ ಏನು ವ್ಯಾಖ್ಯಾನ ಮಾಡ್ತಿರೋ ಮಾಡಿ. ಅಶೇಷ ಜನ ಅಂದರೆ ಯಾರು? ಒಂದು ಸಭೆಯೊಳಗಿರುತ್ತೆ, ಎಲ್ಲ ಅಶೇಷ ಜನಗಳು ಅಂದರೆ ಒಂದೇ ವರ್ಣದವರು ಒಂದೇ ಜಾತಿಯವರು ಬಂದಿರ್ತಾರೆ ಅಂತ ಅರ್ಥವಲ್ಲ. ಅಶೇಷ ಜನೈಹಿ ಆ ಕೆಲಸ ಮಾಡ್ತಾ ಇದ್ದಾರಲ್ಲ ರಾಯರು. ಬಂದವರಿಗೆ ಅಭಿಷ್ಟವ ಕೊಡುತ್ತಾ 100 ಸಂವತ್ಸರ ಬೃಂದಾವನದೊಳಗೆ, ಹಾಗಿಲ್ಲೂ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಪ್ರಹ್ಲಾದ ರಾಜ ಸಯೇವ ವ್ಯಾಸರಾಜ, ಪ್ರಹ್ಲಾದಸ್ಯ ಅವತಾರ ಅಸೌ ವ್ಯಾಸರಾಜ. ವಿಜೇಂದ್ರ ಕೂಡ ಇದೇ ಪುರಾಣ ವಾಕ್ಯವನ್ನು ವಿಜೇಂದ್ರ ಕೂಡ ವ್ಯಾಸರಾಜರ ಸ್ತೋತ್ರದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದೆ ವೇದವ್ಯಾಸದೇವರು ಮತ್ತೊಂದು ಮಾತವನ್ನು ಬರೀತಾ, ಶ್ರೀಮಧ್ವ ಕಲ್ಪವೃಕ್ಷಶ್ಚ ಜಯಾರ್ಯ ಕಾಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯ ಮುದೀರಿತಂ ಎಂದು ಮಧ್ವಗುರುಗಳು ಜಯತೀರ್ಥರು ವ್ಯಾಸರಾಜರು ಮುನಿತ್ರಯರೆಂದು ವರ್ಣಿತರಾಗಿರುವುದು ಸತ್ಯವಾಗಿ ಪುರಾಣದಲ್ಲಿ ಕಾಣ್ತಾ ಇದೆ, ಶ್ರೀಮುಷ್ಣ ಮಹಾತ್ಮೆ ಒಳಗೆ. ಅದಾಗುತ್ತಲೂ ಸ್ಕಾಂದ ಪುರಾಣದಲ್ಲಿ ಋತೇತು ತಾತ್ವಿಕಾನ್ ದೇವಾನ್ ನಾರದಾದೀಂಸ್ತತೈವಚ ಪ್ರಹ್ಲಾದಾತ್ ಉತ್ತಮಕ್ಕೋನು ವಿಷ್ಣು ಭಕ್ತೌ ಜಗತ್ರಯೇ. ಈ ಮಾತನ್ನು ಆನಂದ ತೀರ್ಥರು ಕೂಡ ತಗೊಂಡಿದ್ದಾರೆ. ಇನ್ನು ಮುಂದೆ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಮಾತಾಡುವಾಗ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪರ ವಾಯುನಾಚ ಸಮಾವಿಷ್ಟೋ ಮಹಾಬಲ ಸಮನ್ವಿತ, ಮತ್ತೆ ಅದನ್ನು ಅನುವಾದ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ವಿಜೇಂದ್ರಂತೂ ಸರಿಯೇ ಸರಿ. ಪಾಠಯಂತಂ ಮಧ್ವನಯಂ ಮೇಘ ಗಂಭೀರೆಯಾಗಿರ ಧ್ಯಾಯನ್ ಆವರ್ತಯೇದ್ಯಸ್ತು ಭಕ್ತ್ಯಾ ಮೇಧಾಂಸ ವಿಂದತಿ ಎಂದು ವಿಜೇಂದ್ರ ತೀರ್ಥರು ಮತ್ತೆ ವ್ಯಾಸರಾಜರನ್ನು ಕೊಂಡಾಡ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದಿನ ವಾಕ್ಯ ಬಹಳ ಚೆನ್ನಾಗಿದೆ. ವ್ಯಾಸರಾಜರು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಇಂಥ ಗ್ರಂಥಗಳನ್ನು ಸ್ಥಾಪನೆ ಮಾಡಿ ಇವಕ್ಕೆ ಒಂದು ಹೊಸ ಹೆಸರಿಟ್ಟಿದ್ದಾರೆ. ವ್ಯಾಸತ್ರಯ ಅನ್ನೋದು ವ್ಯಾಸರಾಯರಿಂದ ಬರೆಯಲ್ಪಟ್ಟ 3 ಗ್ರಂಥ ಅಲ್ವೇ. ಇದಕ್ಕೆ ವೇದವ್ಯಾಸದೇವರು ಪುರಾಣದಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಬರೀತಾ ಇದ್ದಾರೆ. ಏನದಕ್ಕೆ ಅಂದರೆ ವಿಷ್ಣು ಸಂಹಿತ. ಈ 3 ಗ್ರಂಥಗಳು ಸರ್ವೋತ್ತಮನಾದ ವಿಷ್ಣುವಿಗೆ ಬಾಧಕವಾದಂಥ ಎಲ್ಲ ಮತ ಪ್ರಕ್ರಿಯೆಗಳನ್ನು ವಿಮರ್ಶೆ ಮಾಡಿ ತಳ್ಳಿ ಭಗವಂತ ಸರ್ವೋತ್ತಮ ನಿರ್ದುಷ್ಟ ಎಂಬುದಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ನಿರ್ದುಷ್ಟ ಗ್ರಂಥಗಳಾದ್ದರಿಂದ ಇದಕ್ಕೆ ವಿಷ್ಣು ಸಂಹಿತ ಅಂತ ವೇದವ್ಯಾಸದೇವರು ಪ್ರಯೋಗ ಮಾಡಿದ್ದಾರೆ ಅಂತ ಪುರಾಣ ವಾಕ್ಯವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಮತ್ತೊಂದು ಗೀತಾವಾಕ್ಯವನ್ನು ತಗೊಂಡು ಎಷ್ಟು ಸಂಗ್ರಹ ಮಾಡಿದ್ದಾರೆ ಪ್ರಾಚೀನಾಚಾರ್ಯರು. ಇದೆಲ್ಲ ದೊಡ್ಡಬಳ್ಳಾಪುರದ ವಾಸ್ತೇವಾಚಾರ್ಯ ಸಂಗ್ರಹ ಮಾಡಿರೋ ವಿಷಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ. ನಾವು ದೊಡ್ಡವರು ಸಂಗ್ರಹ ಮಾಡಿಲ್ದೇರೆ ನಾವೇನು ಹೇಳೋದು? ನಮಗೆ ತೋರಿದ್ದನ್ನು ಹೇಳ್ಕೊಂಡ್ರೆ ಟೋಪಿನೇ ಬೀಳೋದು, ಗೊತ್ತಾಯ್ತಾ? ಅದಕ್ಕೆ ಗೀತೆಯಲ್ಲಿ ತಗೊಂಡು ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ಪ್ರಹ್ಲಾದ ದೈತ್ಯರಲ್ಲಿ
ಭಗವಂತನ ವಿಭೂತಿ ರೂಪ ಎಲ್ಲಿದೆ ಅಂದರೆ ಪ್ರಹ್ಲಾದರಾಜರೊಳಗಿದೆ ಎಂಬುದಾಗಿ ಹೇಳ್ತಾ ಇದ್ದ. ಆದ್ದರಿಂದ ಪ್ರಹ್ಲಾದರಾಜರ ನಿಯಾಮಕನಾಗಿ ಆತನಲ್ಲಿ ಸಕಲ ದೈತ್ಯರಿಗಿಂತ ಆತನನ್ನು ಶ್ರೇಷ್ಠವನ್ನಾಗಿ ಮಾಡಿ ಪ್ರಹ್ಲಾದ ನಾಮಕನಾಗಿ ಮಾಡಿರತಕ್ಕಂಥ ಅವನು ಶ್ರೀಕೃಷ್ಣ ಪರಮಾತ್ಮ. ಅವನಲ್ಲಿ ಒಂದು ವಿಶಿಷ್ಟವಾದ ವಿಭೂತಿ ರೂಪ ಇದೆ. ಈ ವಾಕ್ಯದಿಂದಲೂ ಪ್ರಹ್ಲಾದರಾಜರು ವಿಲಕ್ಷಣವಾಗಿರ್ತಕ್ಕಂಥ ಭಗವತ್ ಸಂಪನ್ನತೆಯನ್ನು ಉಳ್ಳವರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದನೇ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವಚ ಪೂರ್ಣಪ್ರಜ್ಞೆ ತೃತೀಯಸ್ತು ಅಂದಂತೆ ಪ್ರಥಮ ಪ್ರಹ್ಲಾದ ದ್ವಿತೀಯ ವ್ಯಾಸಮುನಿರಾಯ ಸಯೇವ ರಾಘವೇಂದ್ರಕ್ಕೆ ಐತೇನ. ಹಾಗೆ ಪ್ರಥಮ ದ್ವಿತೀಯ ತೃತೀಯ ಅವತಾರಗಳಲ್ಲೂ ಕೂಡ ಪ್ರಹ್ಲಾದರಾಜರು ಗಳಿಸಿದ ನರಸಿಂಹದೇವರಿಂದ ವರ ಪಡೆದ ತ್ವಾಂಚ ಮಾಂಚ ಸ್ಮರನ್ ನಿತ್ಯಂ ಕರ್ಮಬಂಧಾತ್ ವಿಮುಚ್ಯತೆ ಎಂಬುದು ಬರೀ ಪ್ರಹ್ಲಾದರಾಜರಿಗೆ ಮಾತ್ರ ಅಲ್ಲ, ಕಲವು ಮದ್ಭಕ್ತಾಹ ತ್ವಾಂ ಅನುವ್ರತಾಹ ಎಂಬುದಾಗಿ ನರಸಿಂಹದೇವರಿಂದ ಹೇಳಿಸ್ಕೊಂಡಿರೋದ್ರಿಂದಲೂ ನನ್ನನ್ನೂ ನಿನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವರು ನನ್ನ ಭಕ್ತರು, ಅವರಿಗೆ ಜನ್ಮ ಜನ್ಮದ ಕರ್ಮ ಬಂಧ ಎಂಬತಕ್ಕಂಥ ಬಂಧನ ಬಿಟ್ಟು ಹೊರಟೋಗುತ್ತೆ ಎಂಬತಕ್ಕಂಥ ಮಾತನ್ನು ಲಕ್ಷ್ಮೀ ನರಸಿಂಹದೇವರು ಸ್ವತಃ ಹೇಳಿರೋದ್ರಿಂದಲೂ ಮತ್ತು ಪ್ರಹ್ಲಾದರಾಜರಿಗಾಗಿಯೇ ಒಂದು ಭಗವಂತನ ರೂಪ ವಿಶಿಷ್ಟವಾಗಿ ಮೀಸಲು ಯಾವುದು ನರಸಿಂಹ ರೂಪ ಅನ್ನೋದು. ಯಾವ ಯುಗದಲ್ಲಿ ನರಸಿಂಹದೇವರು ಬೇರೆಯವ್ರಿಗೆ ಅವತಾರ ಮಾಡಿದ್ದಾನೆ ಅಂತ ಯಾರು ಕೊಡ್ತೀರಾ? ಧ್ರುವರಾಜರಿಗೆ ಈ ಯುಗದಲ್ಲಿ ನರಸಿಂಹ ಅವತಾರ ಮಾಡಿದ್ದಾನೆ, ಅಜಾಮಿಳನಿಗೆ ಅವತಾರ ಮಾಡಿದ್ದಾನೆ, ಬೇರೆ ಇಂಥ ದೇವತೆಗಳಿಗೆ ಅವತಾರ ಮಾಡಿದ್ದಾನೆ ಎಲ್ಲರಿದೆಯಾ? ಯಾವ ಯುಗ ಅದಕ್ಕೋ ಯಾರೋ ಹೇಳ್ತಿದ್ರಲ್ಲ, ಯುಗ ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರದೆ ಇನ್ನೇನಾಗುತ್ತಪ್ಪ? ಯುಗ ಕಳೆದರೂ ಯುಗಾದಿ ಬರ್ತಾನೆ ಇರಬೇಕು. ಅಯ್ಯದೇವರ ಯುಗಾದಿ ಯಾವತ್ತು ಹೊಟ್ಟೋಗುತ್ತೆ? ಆ ಪ್ರಥಮ ಬಂತು, ವರ್ಷ ಪ್ರಾರಂಭ ಆಯಿತು ಅಂದರೆ ಯುಗಾದಿ ಪ್ರಾರಂಭ ಆಗಲೇಬೇಕು. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ, ನಿಲ್ಲಿಸ್ಬಿಟ್ರಪ್ಪ ಬೇಡ ಅಂದವರು. ಅಂದರೆ ಅದರಲ್ಲಿ ಏನು ಅರ್ಥ ತಾತ್ಪರ್ಯ ಏನಿಲ್ಲ. ಹಾಗಿಲ್ಲಿ ಯುಗ ಕಳೆದರೂ ಕೂಡ ಮತ್ತೆ 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 ಪ್ರಹ್ಲಾದರಾಜರೇ ಅವತಾರ ಮಾಡಬೇಕು, ನರಸಿಂಹನ ಆವಿರ್ಭಾವ ಮಾಡಬೇಕು. ಅನಂತ ಕಾಲದಿಂದ ನರಸಿಂಹಾವತಾರ ಪ್ರಹ್ಲಾದರಾಜರಿಗಾಗಿ, ಪ್ರಹ್ಲಾದ ಅಂದರೆ ನರಸಿಂಹ, ನರಸಿಂಹ ಅಂದರೆ ಪ್ರಹ್ಲಾದ ಎಂಬತಕ್ಕಂಥ ಒಂದು ಅನ್ಯೋನ್ಯ ವ್ಯಾಪ್ತಿ ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅಂದರೆ ಇಂಡಿಯಾ, ಈಗ ಮೋದಿ ಅಂದರೆ ಇಂಡಿಯಾ ಅನ್ನೋ ಹಂಗೆ ಲೇಖನಗಳು ಬರೀತಾರೆ ಕೆಲವರಲ್ವಾ. ಅಂದರೆ ಇವರು ಅಂದ್ರೆ ಅವರು ಅಂದ್ರೆ ಇವರು. ನಮ್ಮ ಗುರುಗಳಿರೋದ್ರಿಂದ ಮಧ್ವಮತ ನಿಂತಿದೆ. ಮಧ್ವಮತ ಅಂದರೆ ನಮ್ಮ ಗುರುಗಳು ಬೃಂದಾವನ ಆದ ತಕ್ಷಣ ಮಧ್ವಮತ ಹೊರಟೋಗುತ್ತೆ. ಹೀಗೆ ಹೇಳು. ನಮ್ಮ ದಾಸರು ಇರೋವರೆಗೆ ರೇ ಪುರಂದರದಾಸರದು, ಆಮೇಲೆ ದಾಸ ಸಾಹಿತ್ಯ ನೋಡಿ ಏನೇನಾಗೋಗುತ್ತೆ ಎಂದ ಒಬ್ಬ ಅಲ್ವೇ. ಪುರಂದರದಾಸರು ಹೋದ್ರು, ವಿಜಯದಾಸರು ಹೋದ್ರು, ಗೋಪಾಲದಾಸರು ಹೋದ್ರು, ಜಗನ್ನಾಥ ದಾಸರು ಹೋದ್ರು, ಪ್ರಾಣದಾಸರು ಹೋದ್ರು, ಪ್ರಾಣ ಇರೋ ದಾಸರುಗಳೆಲ್ಲ ಹೋದ್ರು. ಏನಾಗಿದೆ? ಅದೇ ಸಾಹಿತ್ಯ ಕೂತಿದೆ, ಎಲ್ಲೋಗುತ್ತೆ? ಆ ಮಹನೀಯರುಗಳಿದಾರಲ್ಲ, ಅವ್ರು ಮಾಡಿರೋ ಸಾಹಿತ್ಯನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಅದನ್ನು ಚರಿತ್ರೆ ಎನ್ನೋದು. ಯಾಕೆ ಅಂದರೆ ಅದು ದೈವ ಬಲ, ದೈವ ರೂಪ ಇರತಕ್ಕಂಥ ಸಾಹಿತ್ಯ. ಅವು ಅದನ್ನ ಯಾರು ಚೇಂಜ್ ಮಾಡಲಿಕ್ಕಾಗಲ್ಲ. ನಾವು ನೀವು ರಚನೆ ಮಾಡಿದರೆ 2 ದಿನ ಇದ್ದು ನಮ್ಮ ಹೆಂಡ್ತಿನೂ ಹೇಳ್ಕೊಳ್ಳಲ್ಲ. ನಾವು ದೇವ್ರ ನಮ್ಮ ಕೊಟ್ಬಿಟ್ಟು ನಿತ್ಯ ಇದು ಹೇಳ್ಕೊಳ್ಳೆ ನಿಂಗೆ ಒಳ್ಳೇದಾಗತ್ತೆ, ಗಂಡನ ಮೇಲೆ ಒಳ್ಳೆ ಬುದ್ಧಿ ಬರುತ್ತೆ ಅಂದರೆ ಮೊದಲು ಹೇಳ್ಕೊಳ್ಳಲ್ಲ ಅಂತಾಳೆ. ಯಾಕೆಂದರೆ ಮಾರನೇ ದಿನ ಜಗಳ ಕಾಯಕ್ಕೆ ರೆಡಿ ಇರಬೇಕಲ್ಲ. ಗುರುಪದೇಶ ಹೆಂಡತಿಗೆ ಗಂಡನೇ ಕೊಡಬೇಕು ಅಂತಿದೆ ಅಲ್ವೇ, ಆದರೆ ತೊಗೊಳ್ಳಲ್ಲ ಅವರು. ಯಾಕೆ ಅಂದರೆ ಗುರುಪದೇಶ ತೊಗೊಂಡ್ಮೇಲೆ ನಾವು ಜಗಳ ಕಾಯೋಂಗಿಲ್ಲ. ಪ್ರತಿ ಕ್ಷಣ ನಾವು ಜಗಳ ಕಾಯಬೇಕಾದ್ರೆ ನೀನು ಬೈಬೇಕಾಗುತ್ತೆ, ನೀ ತರೋ ಸಾಲಲ್ಲ ಅನ್ಬೇಕಾಗುತ್ತೆ. ನೀನು ಯೋಗ್ಯ ಕಟ್ಕೊಂಡಿದ್ದೀನು ಹೀಗೆ ಆಯ್ತಲ್ಲ ನನ್ನ ನಾಳೆ ಬರ ಅನ್ಬೇಕಾದ್ರೆ ಗುರುಮಂತ್ರ ತೊಗೊಂಡು ಏನು ಮಾಡಬೇಕು? ಗುರುಮಂತ್ರ ಪರಿತ್ಯಾಗಿ ರವರವರ ನರಕಂ ರಜೇತ್ ಅಂತಿದೆ. ಅದಕ್ಕೆ ಆಚಾರ್ಯ ನಾವು ಬೇರೆ ಬೇರೆ ಸ್ವಾಮಿಗಳನ್ನ ಬೈಯೋಂಗಿಲ್ಲ ನೋಡಿ. ನಿನಗೂ ಸ್ವಾಮಿಗಳಿಗೇನು ಸಂಬಂಧ ಗುರುಮಂತ್ರಕ್ಕೆ? ನಮ್ಮ ಗುರುಗಳು ಸ್ವಾಮಿಗಳ ಹತ್ರ ತೊಗೊಳಕ್ಕೆ ಬರೋಲ್ಲ. ನಮ್ಮ ಗುರುಗಳು ವಾದ, ಸನ್ಯಾಸಿಗಳಿಂದ ನಿಂಗೆ ಗುರುಮಂತ್ರ ಆಗಲ್ಲ, ನೀನು ಗಂಡನೇ ಆಗಬೇಕು. ಗೊತ್ತಾಯ್ತಾ? ಅವ್ರ ಗಂಡನ ಬೈಬೇಕಾಗತ್ತಲ್ಲ ಅಂದರು. ಅದಕ್ಕೆ ನಾವು ಗಂಡ ಹತ್ರ ತೊಗೊಳ್ಳಲ್ಲ. ಯಾವ ಸ್ವಾಮಿಗಳು ಬರ್ತಾರೋ ಅವ್ರ ಮುಂದೆ 2 ತೆಂಗಿನಕಾಯಿ ಬಿಡೋದು, 10 ರೂಪಾಯಿ ಇಟ್ಬಿಡೋದು ದೊಡ್ಡದಾಗಿ ನೋಟ್ ಇಸ್ತ್ರಿ ಮಾಡಿ, ಸ್ವಾಮಿಗಳೇ ನಂಗೆ ಗುರುಮಂತ್ರ ಹೇಳ್ತೀರಾ ಅಂತ. ಅವ್ರು ಏನೋ ಒಂದು ಆಚಾರ ಶ್ಲೋಕ ಹೇಳ್ಬಿಡ್ತಾರೆ ಕಿವಿ ಹತ್ರ ಹೋಗಿ, ನಾರಾಯಣಂ ಗುಣ ಸರ್ವೇರು ದಿರಣಂ ದೋಷ, ಅದು ಗುರುಮಂತ್ರನೇ. ನನಗೂ ಗುರುಮಂತ್ರ ಆಗಿದೆ. ಯಾಕಾಗಿದೆ ಅಂದರೆ ಗುರುಮಂತ್ರ ಆಗದೆ ಇದ್ದವ್ರ ಕೈಲಿ ಯಾರು ನೀರು ಕುಡಿತಾರೋ, ಕಾಫಿ ಕುಡಿತಾರೋ, ಊಟ ಮಾಡ್ತಾರೋ ಶುನಸ್ಪುಷ್ಟಂ ಯಥಾತಥ ಅಂತ ಹೇಳಿದ್ದಾರೆ. ಅದು ಭಯ ಹತ್ಕೊಂಡ್ಬಿಡುತ್ತೆ. ನಮಗೂ ಗುರುಮಂತ್ರ ಆಗಿದೆ. ಏನು ಗುರುಮಂತ್ರ ಆಗಿದೆ ಅಂದರೆ ಇದೆ, ನಾರಾಯಣಂ ಗುಣ ಸರ್ವೇ ಹೃದಯಂ ದೋಷವರ್ಜಿತಂ ಅಂತ. ಇದು ಗುರುಮಂತ್ರನಾ? ಯಾಕೆ ಗಂಡನಲ್ಲಿ ತೊಗೊಳ್ಳಲ್ಲ ಅಂದರೆ ನಮ್ಮ ಗುರುಗಳಾಗಿ ಹೇಳ್ತಿಲ್ಲ, ಗಂಡನಲ್ಲೇ ನೀ ತೊಗೋಬೇಕು. ಆದ್ರೆ ಒಂದು ಕೆಲಸ ಮಾಡು, ನೀ ಬೈಕೋತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಕರ್ಕೊಂಬ ನಿನ್ನ ಗಂಡನ.
ಅರ್ಥಾಯ್ತಾ? ಅವಳು ಬೈದರು ನೀ ಏನು ಅನ್ಕೋಕೂಡ್ದು, ಬೈಸ್ಕೋಬೇಕಪ್ಪ ಅಂತ ಅವಳ ಜೊತೆಯಲ್ಲಿ ನಿಂತ್ಕೋ, ಇಬ್ರಿಗೂ ಗುರುಮಂತ್ರ ಕೊಡ್ತೀನಿ ಅಂದರು. ಗಂಡನ ದ್ವಾರ ನಿಂಗೆ ಕೊಡಿಸ್ತೀನಿ ವಿನ ನಾನು ಡೈರೆಕ್ಟ್ ಕೊಡೋಕ್ಕೆ ನಂಗೆ ಅಧಿಕಾರ ಇಲ್ಲ. ಇದು ನಮ್ಮ ಗುರುಗಳು ಹೇಳಿ ಅವತ್ತೇ ನಂಗೆ ಗೊತ್ತಾದ್ದು, ಓಹೋ ಸ್ತ್ರೀಯರು ಗುರುಮಂತ್ರವನ್ನು ಬೇರೆ ಗುರುಗಳಿಂದ ತಗೋಬಾರ್ದು, ಗಂಡನಿಂದಾನೇ ತಗೋಬೇಕು ಅಂತ ಅವತ್ತು ಅಪರೋಕ್ಷ ಜ್ಞಾನ ಆಯಿತು. ಅದಕ್ಕೆ ನಮ್ಮನೆಯವರು ಭಾಳ ದಿನ ಯೋಚನೆ ಮಾಡಿದ್ರು, ತೊಗೊಂಡ್ರೆ ಏನಾಗುತ್ತೋ ಏನೋ, ತೊಗೊಂಡ್ರೆ ಏನಾಗುತ್ತೆ ಅಂತ. ಒಂದು ದಿನ ಇದ್ದಕ್ಕಿದ್ದಾಗೆ ತೊಗೊಂಡ್ಬಿಡ್ತೀನಿ ಕಣ್ರಿ ಅಂದರು. ನೋಡಪ್ಪ ಏನೋ ಬೈದ್ಗೀದು ಏನೋ ಮಾಡಿಕೊಡ್ದು ಅಂದರು. ಬೈದರು ನಿಮಗೆ ಗೊತ್ತಾಗುವಂಗೇನು ಬೈಯಲ್ಲ, ಮನಸ್ಸಲ್ಲೇ ಬೈಕೋತೀವಿ ಇಲ್ಲ, ಸಂತೋಷ. ಎಲ್ಲೋದ್ರೂ ಇದ್ದಿದ್ದೆ, ಅದು ಯಾವತ್ತು ನಿಲ್ಲುತ್ತೋ ಯಾರಿಗೆ ಗೊತ್ತು ಅಂದರೆ ಯೋಗ್ಯತೆ ಇದ್ದವ್ರಿಗೆ ಆಗುತ್ತೆ. ನಮ್ಮ ವಾದರಾಜರು ಒಂದು ಹೇಳ್ತಾರೆ ಅಲ್ಲ, ಕಳ್ಳ ಬಕುತರಿಗೆ ಸಲ್ಲದು ಶುಭ ಫಲ, ಎಲ್ಲ ಬೀಜಕ್ಕೆ ಸಲ್ಲದು ಸಲ್ಲಿಕೆ, ಎಲ್ಲಿ ಯೋಗ್ಯತೆ ಉಂಟೋ ಅಲ್ಲಿಯೇ ಫಲ ಬಹುದು, ಬಲ್ಲಿದ ಹಯವದನ್ ಒಲಿದಾಗಲೇ. ಅಹಲ್ಯೆ ಇದ್ದ ಶಿಲೆ ಹೆಣ್ಣಾಯಿತಲ್ಲದೆ ಇಂತುಳಿದಿದ್ದ ಶಿಲೆ ಹೆಣ್ಣಾಯಿತೆ. ಏನು ಬ್ಯೂಟಿಫುಲ್ ಎಕ್ಸಾಂಪಲ್. ನಡ್ಕೊಂಡು ಹೋಗ್ತಿದ್ದಾನಂತೆ, ಕಲ್ ತಾಕ್ತಂತೆ, ಎದ್ದು ನಿಂತ್ಕೊಂಡ್ಬಿಟ್ಲಂತೆ. ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ ಬಲಿಯಬೇಡಿ ಸತ್ಪದವಿಯನಿತೆ, ಸುಲಭದಿ ಭಕುತರ ಸಲಹುವ ನಮ್ಮ ಚಲುವ ಶ್ರೀ ಪುರಂದರ ವಿಠ್ಠಲರಾಯ ನೀನೆ ಅನಾಥ ಬಂಧು. ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ, ಕಾಲಕ್ಕೆ ತಾಕ್ತಂತೆ ಎದ್ದು ನಿಂತ್ಕೊಳ್ಳಪ್ಪ. ಅದಕ್ಕೆ ವಾದರಾಜರು ಹೇಳ್ತಾರೆ, ಅಲ್ಲಿ ಅಹಲ್ಯ ಅನ್ನೋ ಒಂದು ಜೀವ ಇತ್ತು, ಆದ್ದರಿಂದ ಕಲ್ಲು ಶಿಲೆ ಆಯ್ತಲ್ವ. ಇಲ್ಲ ಅಂದ್ರೆ ರಾಮನ ಕಾಲಿಗೆ ಯಾವ್ಯಾವ ತಾಕ್ತೋ ಅಲ್ಲೆಲ್ಲವನ್ನು ನಿಂತ್ಕೋಬೇಕಾಗಿತ್ತು. ಅಹಲ್ಯ ಇದ್ದ ಶಿಲೆ ಹೆಣ್ಣಾಯಿತಲ್ಲದೆ ಇಂತುಳಿದಿದ್ದ ಶಿಲೆ ಹೆಣ್ಣಾಯಿತೆ. ಹಾಗೆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇಲ್ಲದೇ ಇದ್ರೆ ನೋ ಯೂಸ್, ಅಲ್ಲೇನೂ ಆಗೋದಿಲ್ಲ ಅಂತ. ಎಷ್ಟು ಮೂಗಿಡ್ಕೊಂಡ್ರು ಅಷ್ಟೇ, ಎಷ್ಟು ಜಪ ಮಾಡಿದ್ರು ಅಷ್ಟೆ. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ಮುಂದೆ ಇದನ್ನು ವಿಷ್ಣು ಸಂಹಿತ ಅಂತ ಕರೀತಕ್ಕಂಥವರಾಗಿದ್ದಾರೆ. ಇದೊಂದು ಅಪೂರ್ವವಾದಂಥ ವಿಷಯವನ್ನು ಪ್ರಾಚೀನಾಚಾರ್ಯ ಸಂಗ್ರಹ ಮಾಡಿಟ್ಟಿದ್ದಾರೆ. ವ್ಯಾಸತ್ರಯಗಳಿಗೆ ಇನ್ನೊಂದು ಹೆಸರು ವಿಷ್ಣು ಸಂಹಿತ ಅಂತ. ಅಂದರೆ ಪುರಂದರೋಪನಿಷತ್ ಅಂತ ಏನು ವ್ಯಾಸರಾಜರು ಈ ಇದು ಪುರಂದರದಾಸರ ದೇವರ ನಾಮಗಳ ಸಾಹಿತ್ಯಕ್ಕೆ ಉಪನಿಷತ್ ಅಂತ ಪುರಂದರೋಪನಿಷತ್ ಅಂತ ಹೆಸರು ಕೊಟ್ಟರಲ್ಲ, ಹಾಗೆ ವ್ಯಾಸತ್ರಯಕ್ಕೆ ವೇದವ್ಯಾಸ ದೇವರು ವಿಷ್ಣು ಸಂಹಿತ ಎಂಬತಕ್ಕಂಥ ಅಪೂರ್ವ ನಾಮವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದೆ ಅನಂತಕೃಷ್ಣ ಶಾಸ್ತ್ರಿಗಳು ಅಂತ, ಯಾಕೆಂದರೆ ಸಾಕು ನಿಲ್ಲಿಸ್ಬಿಡ್ತೀನಿ, ಬೇಕಾದಷ್ಟಿದೆ, ಹೊತ್ತಾಗೋಗುತ್ತೆ, ಇನ್ನು ಚರಿತ್ರೆ ತಗೋಬೇಕು, ಒಂದು ಸ್ವಲ್ಪ ಶುರು ಮಾಡಿ ಬಿಟ್ಬಿಡ್ತೇನೆ. ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ಬೇಕಾದಂಥ ಅದ್ವೈತದ ಅನೇಕ ಪ್ರತಿಪಾದಕ ಗ್ರಂಥಗಳನ್ನು ಬರೆದರು, ಖಂಡನ ಗ್ರಂಥಗಳನ್ನು ಬರೆದರು. ಇವರಿಗೆ ಗೌಡಗೆರೆ ವೆಂಕಟರಮಣಾಚಾರ್ಯರೇ ಮುಂತಾದವರು ಅನೇಕರು ಅದಕ್ಕೆ ಖಂಡನ ಗ್ರಂಥಗಳನ್ನು ಬರೆದರು. ಮಹಾನ್ ವಿದ್ವಾಂಸರು. ಇಂಥ ವಿದ್ವಾಂಸರು ಆ ಕಾಲದಲ್ಲಿ ವ್ಯಾಸರಾಯ ಮಠದಲ್ಲಿ ಬಂದಂಥ ಪರಂಪರೆಯ ವ್ಯಾಸರಾಜರಂಥ ಮಹಾಜ್ಞಾನಿಗಳನ್ನು ಯಾವ ಥರ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಅಪೂರ್ವ ವಿಷಯ. ಅವರದೇ ಗ್ರಂಥದ್ದು ಸಂಗ್ರಹ ಮಾಡಿರೋದು. ದೊಡ್ಡಬಳ್ಳಾಪುರ ವಾಸ್ತೇವಾಚಾರ್ಯರು ಚತುಶಾಸ್ತ್ರ ಪಂಡಿತರು. ಇವತ್ತು ಯಾರು ಅವರೇ ಇದ್ದಾರೆ ಅಂದರೆ ಎಲ್ಲ ಅಲ್ಲಿಂದ ಬಂದಿರೋವೆ. ಅದೆಲ್ಲ ನಾವು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಈಗ ಎಲ್ಲಿಂದ ಬಂತು, ಯಾವುದರಿಂದ ಬಂತು, ಹೆಂಗೆ ಬಂತು, ನಮ್ಮ ಹತ್ರನೂ ಇದೆ. ನಿಮ್ಮ ಹತ್ರ ನಿಮ್ಮ ಕಡೆದು ಹೇಳ್ಕೊತೀವಿ, ನಮ್ಮ ಕಡೆ ನಾವೇ ಹೇಳ್ಕೊತೀವಿ ಅಷ್ಟೇ. ಆದರೆ ಅವ್ರು ಯಾರು, ಎಲ್ಲಿಂದ ಬಂದರು, ಅವ್ರಿಗೆಲ್ಲಿಂದ ಜ್ಞಾನ ಬಂತು, ಎಲ್ಲ ಇತಿಹಾಸಗಳು ನಮ್ಮ ಹತ್ರ ಇದೆ. ಅದರಿಂದ ಇನ್ನೊಬ್ಬರು ನಮ್ಮ ಹತ್ರ ಏನು ಹೇಳಬೇಕಾದ್ದಿಲ್ಲ. ಯಾಕಿಲ್ಲಿ ಅಂದರೆ ಅವರೊಂದು ಮಾತು ಹೇಳ್ತಾರೆ. ಅನಂತಕೃಷ್ಣ ಶಾಸ್ತ್ರಿಗಳು ತಮ್ಮ ಸ್ವಂತ ಗ್ರಂಥದಲ್ಲಿ ಬರ್ಕೊಂಡಿರ್ತಕ್ಕಂಥ ವಿಚಾರ ಏನು ಬರ್ಕೊಂಡಿದ್ದಾರೆ? ಶ್ರೀ ವ್ಯಾಸರಾಜ ಮಠಾಸ್ಥಾನೆ ಯತ್ರ ತತ್ಪೀಠಾಧಿಷ್ಠಾನ ಮಾತ್ರೇಣ ಬಾಲೋಪಿ ಬೃಹಸ್ಪತಿ ಸಮಾನೋ ಮೂಕೋಪಿ ವಾಗ್ಮಿ ಪ್ರವರೋ ಭವತಿ ಇತಿ ವಯಂ ಅದ್ವೈತಾವಲಂಬಿನೋಪಿ ತಚ್ಚರಣ ಕಮಲ ಆಶ್ರಯಣ ಮಾತ್ಮನಃ ಭೂಷಣಮೇವ ಮನ್ಯಾಮಹೇ. ಅನಂತಕೃಷ್ಣ ಶಾಸ್ತ್ರಿಗಳ ಮಾತಿದು. ಏನಂತ ಗೊತ್ತಾ? ವ್ಯಾಸರಾಜ ಮಠಾಸ್ಥಾನೆ, ವ್ಯಾಸರಾಜ ಮಠ ಆಸ್ಥಾನದಲ್ಲಿ ಯತ್ರ ತತ್ ಪೀಠಾಧಿಷ್ಠಾನ ಮಾತ್ರೇಣ, ಪೀಠಾಧಿಪತಿಗಳ ಆದ ಮಾತ್ರಕ್ಕೇನೆ ಬಾಲೋಪಿ, ಅವನು ಬಾಲ್ನಂತೆ ಇರತಕ್ಕಂಥ ಹುಡುಗನಾದರೂ ಕೂಡ ಬೃಹಸ್ಪತಿ ಸಮಾನೋ ಮೂಕೋಪಿ ವಾಗ್ಮಿಪ್ರವರೋ ಭವತಿ. ಆ ಕಾಲಕ್ಕೂ ಹಾಗೆ ಇತ್ತು, ಅಲ್ಲಿವರೆಗೂ ಹಾಗೆ ಇತ್ತು. ಇವತ್ತು ಯಾರನ್ನು ನೋಡಿ ಬಾಯಿಗೆ ಬಂದಂಗೆ ನಾವು ಮಾತಾಡ್ಕೊಳ್ಳೋದಲ್ಲ, ನಮ್ಮದಲ್ಲ ಅದು. ಯಾರೋ ಮಾತಾಡ್ಕೊಳ್ಳಿ, ಆಗದೆ ಇದ್ದವರು ಮಾಡದೇ ಇದ್ದವರು. ನಾವು ಅದ್ವೈತಿ ಮಾತಾಡ್ತಾ ಇಲ್ಲ,
ಬಾಲೋಪಿ, ಒಬ್ಬ ಸಣ್ಣ ಹುಡುಗ ಕೂತ್ಕೊಳ್ಳೆ, ಆ ಪೀಠದ ಮಹಿಮಾ ಅಂತದ್ದು ವ್ಯಾಸರಾಯರದು. ಪ್ರವರೋ ಭವತಿ ಇತಿ ವಯಂ, ನಾವು ಅದ್ವೈತ ಮತಾವಲಂಬಿನೋಪಿ, ಅದ್ವೈತ ಮತಾವಲಂಬನೆಗಳಾಗಿದ್ದರೂ ಕೂಡ ಅವರ ಯಾರಿದ್ದಾರೋ ಪೀಠಾಧಿಪತಿಗಳು ತಚ್ಚರಣ ಕಮಲಾಶ್ರಯಣ ಮಾತ್ಮನಃ ಭೂಷಣಮೇವ ಮನ್ಯಾಮಹೇ, ಅವರ ಪಾದಾಶ್ರಯವನ್ನು ಮಾಡಿಕೊಂಡು ನಾವೇನಾದ್ರು ಮಾತಾಡ್ತೇವೆ ಎಂಬತಕ್ಕಂಥದ್ದಿದೆಯಲ್ಲ ಅದು ನಮಗೆ ಭೂಷಣ ಅಂತ ಮನ್ಯಾಮಹೇ, ತಿಳಿತೇವೆ ಎಂಬತಕ್ಕಂಥದ್ದನ್ನು ಗ್ರಂಥದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ತಸ್ಮಾ ಶ್ರೀ ವ್ಯಾಸರಾಜ ಮಠಾಧಿಷ್ಠಾನ ಶ್ರೀ ವಿಜೇಂದ್ರಾದಯೋಪಿ ವಿಶ್ವಸಿ ಮತ್ಪೀಠ ಮಹಿಮ್ನೈವ ಪರಶ್ಚತ ನಿಬಂಧನೆ ಮಾರ್ಯೇಣ ಲೋಕೋಪಕಾರ ಬದುದು ಎಂದು ವ್ಯಾಸರಾಯ ಮಠದ ಪೀಠ ಪರಂಪರೆ ಬಂದಿರತಕ್ಕಂಥ ಜ್ಞಾನಿಗಳು ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಅದೆಲ್ಲವೂ ನಮಗೆ ಶಿರಸ ಮಾನ್ಯವಾಗಿದೆ ಎಂಬುದಾಗಿ ಸ್ವಯಂ ಅನಂತ ಕೃಷ್ಣ ಶಾಸ್ತ್ರಿಗಳು ಅವರ ಗ್ರಂಥದಲ್ಲಿ ಬರೆದುಕೊಂಡಿರ್ತಕ್ಕಂಥ ವಿಷಯ. ಇಂಥದನ್ನು ಬೇಕಾದಷ್ಟು ಹಿರೇಕರು ಸಂಗ್ರಹ ಮಾಡಿಟ್ಟಿದ್ದಾರೆ ವ್ಯಾಸರಾಯರ ಬಗ್ಗೆ. ಸುಮ್ಮನೆ ಇರುತ್ತಲ್ಲ ನಮಗೂ ಒಂದಿನ ಚಪಲಕ್ಕೆ ಹೇಳಬೇಕು ಅಂತ, ಆದ್ದರಿಂದ ಇನ್ನೂ ಬೇಕಾದಷ್ಟು ಪ್ರಮಾಣಗಳಿದೆ, ಸಾಕು ಅಂತ ಇಟ್ಟುಕೊಂಡು ಇಂತಹ ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರ ಅಂದರೆ ಅವರ ಬದರಿಯಲ್ಲಿ ಭಗವಂತ ಆಜ್ಞೆ ಮಾಡಿದಂತೆ ಆ ಪ್ರಹ್ಲಾದರಾಜರನ್ನು ಕರೆಸ್ಕೊಂಡು ರಶ್ಮಿಯ ರೂಪವಾದಂಥ ರೀತಿಯಲ್ಲಿ ಅವರನ್ನ ಮೃತ ತಂದೆ ತಾಯಿಗಳು ಬಿಲ್ಲಣ ದಂಪತಿಗಳು ಬನ್ನೂರು ಅಗ್ನಿಕ್ಷೇತ್ರ ಕಾವೇರಿ ತೀರ ಕಲಿಮಲ ಧ್ವಂಸಿನಿ ಕಂಗಳಿ ದ್ಯಾತಕೋ ಕಾವೇರಿ ರಂಗನ ನೋಡದ ಮಹಾಪ್ರಳಯ ಕಾಲವರೆಗೂ ಕೂಡ ಕಲಿಯುಗ ಮುಳುಗುವ ಪರ್ಯಂತವಾಗಿ ಎರಡೂ ನದಿಗಳ ಸ್ಥಾನದಲ್ಲಿ ತೀರದಲ್ಲಿ ಬ್ರಾಹ್ಮಣ್ಯ ಇರುತ್ತಂತೆ, ಜ್ಞಾನಿಗಳಿರ್ತಾರಂತೆ. ಯಾವುದಾ ಎರಡು ನದಿ ಅಂದರೆ ಎರಡು ಸಣ್ಣ ನದಿ ಇದ್ದಾಗೆ ಇದೆ. ಗಂಗಾ ನದಿ ಅಂತ ಹೇಳಲಿಲ್ಲ ವೇದವ್ಯಾಸದೇವರು. ಯಾಕೆ ಹೇಳಲಿಲ್ಲ ಅಂದರೆ ಗಂಗಾ ನದಿಯಲ್ಲಿ ನಿತ್ಯವಾಗಿರ್ತಾರಂತೆ, ಅದಕ್ಕೆ ಬೇರೆ ಇಟ್ಬಿಡೋದನ್ನು ಅಂದರು ಅಲ್ವಾ. ಬೇರೆ ನದಿಗಳು ಯಾವುದದು ಅಂದರೆ ಮೊದಲನೇದು ಕಾವೇರಿ, ಎರಡನೇದೇ ತಿರುವನ್ಮೇಲಿಯಲ್ಲಿ ಹರಿತಿರ್ತಕ್ಕಂಥ ತಾಮ್ರಪರ್ಣಿ. ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿಹಿ, ವಾದರಾಜರು ವಾಣಿ. ತಾಮ್ರಪರ್ಣಿ ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿಹಿ ಅಂತ ಇದ್ದಾರೆ. ಅಂಥ ತಾಮ್ರಪರ್ಣಿ ತೀರ, ಅದಕ್ಕೋಸ್ಕರನೇ ಅನೇಕ ತಮಿಳುನಾಡಿನ ಅನೇಕ ಜ್ಞಾನಿಗಳು ವ್ಯಾಸರಾಜರ ಮಠ ಪರಂಪರೆಯಲ್ಲಿ ಬಂದಿದ್ದಾರೆ. ಕಾವೇರಿ ತೀರದಿಂದಾನೂ ಬಂದಿದ್ದಾರೆ ರಾಜೇಂದ್ರರು ಅಲ್ವೇ, ಜಯಧ್ವಜರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾದರು, ವಿಜಯೇಂದ್ರರು, ವ್ಯಾಸರಾಯರು, ಸ್ವರ್ಣವರ್ಣರು ಎಲ್ಲ ಕಾವೇರಿ ತೀರ. ಭಾಷಿದೀಪಿಕಾಚಾರ್ಯರು ಮುಂತಾದವರೆಲ್ಲ, ಇನ್ನು ಶೇಷಚಂದ್ರಿಕಾಚಾರ್ಯರು ಇಂಥದವರೆಲ್ಲ ದಾಕ್ಷಿಣಾತ್ಯದಿಂದ ಬಂದವರು. ತಿರುವನ್ಮೇಲಿ ಅಂದರೆ ಅತ್ಲ ಕಡೆ ನದಿಯಿಂದನೂ ಬಂದಿದ್ದಾರೆ, ಕಾವೇರಿ ತೀರದಿಂದನೂ ಬಂದಿದ್ದಾರೆ. ಆದರೆ ತಮಿಳ್ನಾಡು ಕಾವೇರಿ ತೀರ ಅಲ್ವಾ ಅಂದರೆ ತಮಿಳ್ನಾಡೇ ಕಾವೇರಿ ತೀರ ಜಾಸ್ತಿ ಮಾತಾಡ್ತಾರೆ ಅಲ್ಲ. ಕಾವೇರಿ ತೀರ ಅನ್ನೋದು ಗಟ್ಟಿ ಎಂಬತಕ್ಕಂಥದ್ದು. ಇಂತಹ ಬಿಲ್ಲಣ ದಂಪತಿಗಳು ಸಂಚಾರ ಮಾಡ್ತಾ ಮಕ್ಕಳು ಇಲ್ಲದೇ ಇರೋಣದರಿಂದ ಮೃತಿಯನ್ನು ಹೊಂದಿರತಕ್ಕಂಥ ಕಾಲದಲ್ಲಿ ವಿಲಕ್ಷಣ ಲೋಕವಿಲಕ್ಷಣವಾದಂಥ ಅವತಾರವನ್ನು ನಮ್ಮ ವ್ಯಾಸರಾಜರು ಮಾಡ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮಣ ತೀರ್ಥರಲ್ಲಿ ಸತಿಸಾಗಮನಕ್ಕೋಸ್ಕರ ಆಜ್ಞೆಯನ್ನು ತೆಗೆದುಕೊಳ್ಳಕ್ಕೆ ಬಂದಿರತಕ್ಕಂಥ ಅವರು ಬ್ರಹ್ಮಣ ತೀರ್ಥರು ತಪಸ್ವಿಗಳು ಕೂತಿದ್ದಾರೆ. ಆ ಜೀವಿಯನ್ನು ಕರ್ಕೊಂಬಂದಿದ್ದಾರೆ. ಜೀವಿಯನ್ನು ಪ್ರವೇಶ ಮಾಡಿಸಬೇಕು. ಅದಕ್ಕೋಸ್ಕರ ಜೀವ ಎರಡು ಥರ ಪ್ರವೇಶ ಮಾಡ್ತಾನೆ, ಒಂದು ನಾಡಿಯಲ್ಲಿ ಒಂದು ವೀರ್ಯದಲ್ಲಿ. ತೋಯೇನ ಜೀವಾನ್ ವ್ಯಸೃಜತೆ ಅನ್ನೇನ ಜೀವಾನ್ ವ್ಯಸೃಜತೆ. ಶ್ರುತಿ ಅನ್ನದಿಂದ ಬರ್ತಾನೆ, ನೀರಿನಿಂದ ಬರ್ತಾನೆ, ಅರ್ಥವಾಯ್ತಾ? ಸೇರ್ಕೋತಾನೆ. ಎಲ್ಲಿಗೆ ಸೇರ್ಕೋತಾನೆ? ನಾಡಿಗೆ ಸೇರ್ಕೋತಾನೆ. ನಾಡಿಯಿಂದ ಎಲ್ಲಿಗೆ ಸೇರ್ಕೋತಾನೆ? ಅಂಡಾಶಯಕ್ಕೆ ಸೇರ್ಕೋತಾನೆ ಅಲ್ವಾ. ಇದು ಕ್ರಮ ಲೋಕದಲ್ಲಿ. ಎರಡು ಕ್ರಮದಲ್ಲಿ ಒಂದು ಕ್ರಮವನ್ನು ಸೈಕ್ಲಿಕ್ ನಿಂತೋಗಿದೆ, ಆದ್ದರಿಂದ ಅಲ್ಲಿ ಸೇರಲಿಕ್ಕೆ ಅವಕಾಶ ಇಲ್ಲ. ಅಂಥ ಒಂದು ಸಂಪರ್ಕ ಇವರ ಜೀವಕ್ಕೆ ಇಲ್ಲವಾದ್ದರಿಂದ ನಾಡಿಗತವಾಗಿ ಬಂದರು, ನಾಡಿಗತವಾಗಿ ಹೊರಗೆ ಬರ್ತಕ್ಕಂಥವರಾದರು. ಇದೆಲ್ಲ ಯೋಗಿಗಳಿಗೆ ಗಮ್ಯವಾದಂಥ ಕೆಲಸ. ಯೋಗಿಗಳು ಹೋಗೋದೇ ಹಾಗೆ, ಬರೋದೇ ಹಾಗೆ. ಹಾಗಾದರೆ ಶುಕ್ರ ಸಂಬಂಧ ಇಲ್ಲವೇನಬಾರ್ದು, ಸೂಕ್ಷ್ಮವಾಗಿರ್ತದೆ ನಾಡಿಗತದಲ್ಲಿ. ಯಾಕೆಂದ್ರೆ ನಾನು ಹೆಚ್ಚಿಗೆ ದೃಷ್ಟಾಂತ ಕೊಡಲ್ಲ, ಎಲ್ಲೆಲ್ಲಿ ಹೊಟ್ಟೋಗು. ದ್ರೋಣಾಚಾರ್ಯ ಎಲ್ಲಿ ಉತ್ಪತ್ತಿ ಆದರು ಅಂದ್ರೆ ನೀವೇ ಯೋಚನೆ ಮಾಡಿ. ದ್ರೋಣಾಚಾರ್ಯ ಹೊಟ್ಟೆ ಒಳಗಿಂದ ಬಂದ್ರೆ ದ್ರೋಣ ಅಂತ ಅವ್ರಿಗೆ ಯಾಕೆ ಹೆಸರಾಯಿತು? ಭಾರತ ನೋಡ್ರಿ, ದೊನ್ನೆ ಒಳಗಿಂದ ಬಂದರು. ದೊನ್ನೆಯಲ್ಲಿ ಏನಿತ್ತು? ಚಿತ್ರಾನ್ನ ಇತ್ತಾ, ಮೊಸರನ್ನ ಇತ್ತಾ, ಪಾಯಸ ಇತ್ತಾ, ಏನಿತ್ತು ಹೇಳಿ? ಕತೆ ನೋಡ್ಬೇಕ್ರಿ. ವಾಸನೆಯಿಂದ ಬಂದವರಿದ್ದಾರೆ, ಕಣ್ಣಿನ ದೃಷ್ಟಿಯಿಂದ ಬಂದವರಿದ್ದಾರೆ, ನೀರಿನಿಂದ ಬಂದವರಿದ್ದಾರೆ. ಅಪ್ಸರೆಯರಿದ್ದಾರಲ್ಲ, ಅವ್ರು ಎಲ್ಲಿಂದ ಉತ್ಪತ್ತಿ ಆದರು? ಅಪ್ಸರೆಯರು ಅಂತ ಯಾವುದಕ್ಕೆ ಅವರು?
ಅಪ್ ನೀರಿನಲ್ಲಿ ಸೃಗತೌ ಅಲ್ವೇ, ನೀರಿನಿಂದ ಬಂದವರಾದ್ದರಿಂದ ಅಪ್ಸರೆಯರು ಅಂತ ಕರೀತಕ್ಕಂಥವರಾಗಿದ್ದಾರೆ. ತಂದೆ ಯಾರು, ತಾಯಿ ಯಾರು, ಅಪ್ಸರೇ ಇರಲಿ ಬರಲಿಲ್ಲ ಅವರು ಲಕ್ಷಾಂತರ ಜನ. ಗಂಧರ್ವರಿದ್ದಾರೆ, ಅಪ್ಪ ಯಾರು, ಅಮ್ಮ ಯಾರು, ಜನ ಇದ್ದಾರೆ. ಅವರಿಗಿಂತ ತತ್ತನ ವ್ಯಾಸರಾಜರು ಏನು ಅಂದ್ಕೊಂಡ್ರೆ. ಆದ್ದರಿಂದ ನಾಡಿಗತವಾಗಿ ಹೋಗಿದ್ದಾರೆ, ನಾಡಿಗತವಾಗಿ ವಾಪಸ್ ಬಂದಿದ್ದಾರೆ. ಇಷ್ಟು ಟ್ರೈನಿಂಗು, ಇಷ್ಟನ್ನೆಲ್ಲ ಯಾರು ಅನುಗ್ರಹ ಮಾಡಿದ್ದಾರೆ ಅಂದರೆ ಇವರಿಗೆ ಗುರುಗಳಾದ ಬ್ರಹ್ಮಣ್ಯ ತೀರ್ಥರು. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವ ಬ್ರಹ್ಮಣ್ಯ ತೀರ್ಥ ಗುರುರಾಜಾಖ್ಯೋ ವರ್ತತಾಂ ಮಮಮಾನ್. ಕರವ ಪಿಡಿಯೋ ಬ್ರಹ್ಮಣ್ಯ ಗುರುವೇನಿ ಕರವ ಪಿಡಿಯೋ ಬ್ರಹ್ಮಣ್ಯ. ದೂರ ದೂರದಲ್ಲಿದ್ದ ನರರು ನಿಮ್ಮಯ ಸೇವೆ ಸೇರಿ ಸೇವಿಸಲಾಗಿ ಕರುಣಾದಿ ಪೊರೆ ಬಂತ. ಕರವ ಪಿಡಿಯೋ ಬ್ರಹ್ಮಣ್ಯ. ಎಂತೆಂಥ ರೋಗಗಳು, ಕುಷ್ಠ ಶ್ವೇತೋರು ಗುಲ್ಮ ಕ್ಷಯ ಕಠಿಣತರೋ ವ್ಯಾಧಿ ವೈದ್ಯಾದಿನಾಥ. ಪಂಚಮಾಲಿಕಾ ಸ್ತೋತ್ರ ರಾಯರ ಮೇಲೆ, ಇದು ಬ್ರಹ್ಮಣ್ಯ ತೀರ್ಥರ ಮೇಲೆ 5 ಸ್ತೋತ್ರ, ಶ್ರೀಪಾದರಾಜರ ಮೇಲೆ 5 ಸ್ತೋತ್ರ, ಪಂಚಮಾಲಿಕಾ ಸ್ತೋತ್ರ ಅಂಥೇಳಿ ಸಾಕ್ಷಾತ್ ವ್ಯಾಸರಾಜ ಗುರು ಸಾರ್ವಭೌಮರು ಎರಡೂ ಆಮೂಲಾಗ್ರವಾಗಿ ಇವರ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದಾಗುತ್ತೆ. ಆ ಮಹಿಮೆಯಲ್ಲಿ ಹೇಳ್ತಾರೆ ಭೂತ ಪ್ರೇತ ಭೂತೋಚ್ಚಾಟನ ಅಲ್ವೇ, ಭೂತನ ಬಿಡಿಸ್ತಾರೆ, ಪ್ರೇತನ ಬಿಡಿಸ್ತಾರೆ. ಏನು ರಾಯರೊಬ್ಬರೇನ ಅಂದರೆ ಅವರಪ್ಪ ಎಲ್ಲರೂ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಒಬ್ಬರು ಇಬ್ಬರು ಅಂತ ಎಣಿಕೆ ಅಲ್ಲ, ಇಬ್ಬರೇ ಇಬ್ಬರು ಅಂತ. ಅರ್ಥ ಆಯ್ತೇನೋ? ಯಾರ ಹತ್ರ ಹೋದರೂ ಅವರ ಅನುಗ್ರಹಕ್ಕೆ ಪಾತ್ರರಾದ, ದೊಡ್ಡವರಿಗೆ ಪಾತ್ರರಾದಂಥ ಅನೇಕ ಮಂದಿಗಳು ಎಂತೆಂಥ ರೋಗವನ್ನು ಬೇಕಾದ್ರೂ ಕೂಡ ಬಿಡಿಸ್ತಾರೆ. ಇವತ್ತು ರಘುತ್ತಮ ತೀರ್ಥರ ಹತ್ರ ಹೋದರೆ ಸುಮ್ಮನೆ ಪಾದೋದಕ್ಕೆ ಥರ ಹಾಕಿ ದನಗಳನ್ನ ತಂದು ನಿಲ್ಲಿಸ್ಕೋತಾರೆ. ಅರ್ಥ ಆಯ್ತಾನೆ? ಯಾವ್ದಾದ್ರು ದನಗಳಿಗೆ ಕಾಯಿಲೆ ಬಂದಿದ್ರೆ ಆ ಕಾಯಿಲೆ ನಿವೃತ್ತಿ ಆಗುತ್ತೆ ಅನ್ನೋದು ಇವತ್ತು ಜನಗಳ ಅನುಭವ. ನಾಟ್ ಓನ್ಲಿ ಚೇತನ, ಯಾರು ಮನುಷ್ಯ, ಬರೀ ಮನುಷ್ಯರಿಗೆ ಮಾತ್ರ ತೆಗಿತಾರೆ ಅಂತ ತಿಳ್ಕೊಬೇಡಿ. ನಾನು ಕಣ್ಣಾರ ನೋಡಿರೋದು, ಜಾನುವಾರುಗಳನ್ನ ಕರ್ಕೊಂಬಂದು ನಿಲ್ಲಿಸ್ಕೋತಾರೆ, ನಿಲ್ಲಿಸ್ಕೊಂಡೇಟ್ಗೆ ಅರ್ಚಕ ಹಾಕ್ತಾನೆ, ವಾಸಿಯಾಗಿರ್ತಕ್ಕಂಥದ್ದು ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಅಂದರೆ ದನ ಕರುಗಳು ಕುರಿ ಕೋಳಿಗಳ ರೋಗವನ್ನು ಕೂಡ ಹೋಗಿಸ್ತಕ್ಕಂಥ ಮಹನೀಯರು, ಅಂತ ಕರುಣಾವಂತರು ಅನ್ಬೇಕಾರೆ ಇನ್ನು ಭಕ್ತರುಗಳನ್ನು ಉದ್ಧಾರ ಮಾಡೋದಿಲ್ವೇ ಎಂಬತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ಕೂಡ ನೋಡಬೇಕು. ಆದ್ದರಿಂದ ನಿನ್ನ ಗಂಡ ಸತ್ತಿಲ್ಲ, ವಿಚಿತ್ರವಾದಂಥ ದಿವ್ಯವಾದ ಮಗುವಾಗತ್ತೆ, ಭೂಸ್ಪರ್ಶವಿಲ್ಲದಂತೆ ಹರಿವಾಣವನ್ನು ಕಳಿಸ್ಕೊಡ್ತೇನೆ ಬಂಗಾರದ್ದು, ಅದರಿಂದ ನನಗೆ ಶ್ರೀಮಠಕ್ಕೆ ಕೊಡಬೇಕು. ಆನಂತರದಲ್ಲಿ ಒಬ್ಬ ಮಗ ಜನಿಸ್ತಕ್ಕಂಥ ಅವನಾಗುತ್ತಾನೆ, ನಿಮ್ಮ ವಂಶವನ್ನು ಅಭಿವೃದ್ಧಿ ಮಾಡ್ತಾನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂತಹ ನಾಡಿಗತವಾಗಿ ಪ್ರವೇಶವಾಗಿ ನಾಡಿಗತವಾಗಿ ಬಂದಂಥ ಭೂಸ್ಪರ್ಶ ಯಾಕಿಲ್ಲ ಅಂದರೆ ತೇಜ ಪ್ರಾಧಾನ್ಯ ಕಾರಣ, ತೇಜ ಪ್ರಾಚುರ್ಯವಾದಂಥ ಶರೀರವಾದ್ದರಿಂದ ಇದು ನಮಗೆ ಗಮಕ ಗೊತ್ತಾಗಲಿನ್ನಕ್ಕೋಸ್ಕರ ಭೂಸ್ಪರ್ಶ ಬೇಡ ಅಂತ ಅರ್ಥ. ಮಕ್ಕಳು ಈ ಗರ್ಭದಲ್ಲಿರೋವರೆಗೆ ಋಷಿಗೆ ಹೇಳಿರೋದು, ಆದರೂ ಮನುಷ್ಯರಿಗೂ ಕ್ವಚಿತ್ ಉಂಟು ಅಂತ ಹೇಳಿದ್ದಾರೆ. ಪರಮಾತ್ಮನದ್ದೇ ಧ್ಯಾನ ಮಾಡ್ತಿರ್ತಂತ, ಹಾಗಿರ್ತೀನಿ ಹೀಗಿರ್ತೀನಿ ಹಾಗಿರ್ತೀನಿ ಹೀಗಿರ್ತೀನಿ, ಇನ್ಮೇಲೆ ಆ ತಪ್ಪು ಮಾಡಲ್ಲ ಈ ತಪ್ಪು ಮಾಡಲ್ಲ ಅಂತೆಲ್ಲ ಅನ್ಕೋತಿರ್ತಾನೆ. ಭೂಸ್ಪರ್ಶ ಆದೇಟ್ಗೆ ಅದೆಲ್ಲ ಮತ್ತು ಅದನ್ನು ಡಿನೋಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಇವ್ರದ್ದು ಹಾಗಲ್ಲ, ಪ್ರಹ್ಲಾದರಾಜರ ಸಂಸ್ಕಾರವೆಲ್ಲವೂ ಇವರಲ್ಲಿರಬೇಕು. ಅದಕ್ಕೆ ಭೂಸ್ಪರ್ಶವೇ ಇಲ್ಲ ಅಂತ ಹೇಳಿಬಿಟ್ರು. ಸ್ತನ್ಯಪಾನ ಇಲ್ಲ, ಭೂಸ್ಪರ್ಶ ಇಲ್ಲ. ಅಯ್ಯೋ ನಮ್ಮ ಮಕ್ಕಳಿಗೂ ಅಷ್ಟೇ ಆಚಾರ್ಯ, ಹಾಲು ಉತ್ಪತ್ತಿ ಆಗಲಿಲ್ಲ, ಬರೀ ಡಬ್ದಾಲೆ ಹೊಯ್ದಿದ್ದು, ನೀವು ವ್ಯಾಸರಾಯರು ಆಗ್ಬಿಡ್ತೀಯಾ ಹೇಳಿಯಪ್ಪ. ಕಾರ್ಯ ನಡೆದ್ಬಿಟ್ರೆ ವ್ಯಾಸರಾಯರು ಆಗ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಹಾಲು ಇಲ್ವೇ ಇಲ್ಲ, ಹಾಲಿದ್ರೂ ಕೊಡೋದು ಇಲ್ಲ ಅಂಥ ಪುಣ್ಯಾತ್ಮರು ಇದ್ದಾರೆ. ಅವರಿಗೆಲ್ಲ ಡಬ್ದಾಲೆ ಒಯ್ಯೋದು, ತಂದು 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 ಹಾಕಿ ದುಡ್ಡು ಕುಣಿಯುತ್ತೆ ತಂದು ಉಯಿರಿ. ಆ ಡಬ್ದಾಲು ಒಯ್ದವರೇ ಸ್ತನ್ಯಪಾನ ಇಲ್ಲ ಅಂದ ಮಾತ್ರಕ್ಕೆ ಮಹಾಜ್ಞಾನಿಗಳಾಗ್ಬಿಡ್ತಾರೆ. ಅದಕ್ಕೆ ಅವರಿಗೆಲ್ಲ ಡಬ್ಬದ ಮೇಲೆ ಪ್ರೀತಿನೇ ವಿನ ಅಮ್ಮನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಕುಡ್ದಿರೋದೇ ಡಬ್ದಾಲು, ಅದು ಡಬ್ಬ ಹುಡ್ಕೊಂಡು ಹೊರಟೋಗ್ತಾರೆ ಅಂದರು. ಎಲ್ಲಿಗೆ ಎಲ್ಲಿ ಬೇಕಾದ್ರೆ ಹಾರು ಹೊರಟೋಗ್ತಾರೆ. ತಾಯಿ ಮೇಲೆ ಯಾಕೆ ಪ್ರೇಮ ಬರೋಲ್ಲ ಅಂದರೆ ಅಲ್ವಾ? ಯಾಕೆ ಯಶೋಧ ದೇವಿ ಹಾಲನ್ನು ಕುಡ್ದ? ವಾದರಾಜರು ಹೇಳ್ತಾರೆ, ಆಶಾ ಈ ನೂತ್ನ ವಿಷಯ ಗಣಯಂತಿ ನಯನಃ. ಪಾಪ ದೇವರು ಈ ಹಾಲು ಎಲ್ಲಿ ಕುಡಿಬೇಕು, ಕ್ಷೀರಾಬ್ದಿಶಾಹಿ ಶಯನ, ಅದನ್ನ ಈ ಹಾಲನ್ನು ರುಚಿ ಹೆಂಗಿರುತ್ತೋ ಅಂತ ನೋಡಬೇಕು ಅನ್ನೋಕ್ಕೆ ಭಯ ಹಾಕಂದಂತೆ ಪಾಪ. ಅಂದರೆ ಜಗತ್ತಿನಲ್ಲಿ ಯಾವುದನ್ನು ಮನುಷ್ಯ ಅನುಭವಿಸಲ್ವೋ ಆಸೆ ಇದೆಯಲ್ಲ, ಅದಕ್ಕೆ ಅನುಭವಿಸ್ಬಿಡ್ಬೇಕಂತೆ ಕೆಲವರು ಹೇಳೋದು. ತಿನ್ಬಿಡ್ಬೇಕ್ರೆ, ಈರುಳ್ಳಿ ತಿನ್ನಬೇಕು, ಬೆಳ್ಳುಳ್ಳಿ ತಿನ್ಬಿಡ್ಬೇಕು ರುಚಿಗೆ. ಆಮೇಲೆ ಎಲ್ಲ ವೈರಾಗ್ಯ ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಅದು ವೈರಾಗ್ಯ. ಅದು ತಿನ್ನಲೇ ಇಲ್ವಲ್ಲ, ರುಚಿ ನೋಡಲೇ ಇಲ್ವಲ್ಲ, ಅಂತಿಕಾಲಕ್ಕೆಲ್ಲೋ ಒಂಚೂರು ಈರುಳ್ಳಿ ಗೊತ್ತಂದಾಕಪ್ಪ, ನಾಲ್ಗೆ ಕೆಟ್ಟೋಗಿದೆ ಅಂದರೆ ಏನು ಬಂತು, ತಿಂದುಬಿಡ್ಬೇಕು ಎಲ್ಲ ಏನೇನು ಬೇಕೋ. ಇಲ್ಲೂ ಬೋಂಡ ಕರೆದಿಟ್ಟಿದ್ದಾನೆ, ಇನ್ಯಾವುದೋ ಬೋಂಡ ಕಡ್ದಿಟ್ಟಿರ್ತಾನೆ, ಪಕ್ಕದಲ್ಲೇ ಇಟ್ಟಿರ್ತಾನೆ. ರುಚಿಗೆ ತಿಂದ್ಬಿಡ್ಬೇಕಷ್ಟೇ. ಅದನ್ನು ಅದು ವೆಜ್ಜು ನಾನ್ ವೆಜ್ಜು ಅಂತ ಹಾಗೆಲ್ಲ ನೋಡಬಾರ್ದು. ರುಚಿ ಪ್ರಧಾನ, ಅದೇನು ಇದೇನು ನೋಡ್ಬಿಡ್ಬೇಕು. ಆಮೇಲೆ ಇದ್ದೇ ಇದೆ, ಪಂಚಕವ್ಯ ತಗೋಬೋದು, ಏಕಾದಶಿ ಮಾಡ್ಬೋದು, ಮುದ್ರಧಾರಣೆ ಮಾಡಿಸ್ಕೋಬೋದು,
ಗುರುಮಂತ್ರ ಉಪದೇಶ ತೊಗೋಬೋದು ಅಲ್ವಾ, ಏನು ಬೇಕೋ ಮಾಡ್ಕೋಬೋದು, ಹೊಟ್ಟೋಗುತ್ತೆ. ಅದಲ್ಲದೆ ಗಂಗೆ ಒಳಗೋಗಿ ಸ್ನಾನ ಬಂದ್ಬಿಟ್ರಂತೂ ಎಲ್ಲ ಪಾಪವು ಹೊಟ್ಟೋಗುತ್ತೆ. ಜೀವನ ಸೇರುವ ಪಾಪವ ಕಳೆಯಳೆ ಈ ಗುಣನಿಧಿಗೆ ಎಣೆಯುಂಟೇ, ಕಳಿಲೇಬೇಕು ಅವಳು, ಇಲ್ಲದ್ರೆ ಅವಳೆಂತ ಗಂಗಂಗೆ ಪ್ರಶ್ನೆ ಹಾಕ್ಬಿಡೋದಲ್ವಾ, ಕಳಿಲೇಬೇಕವರು. ಪಾದೋದಕ ತಗೊಂಡ್ಮೇಲೆ ಆ ಪಾಪ ಹೋಗಿರಲೇಬೇಕು. ಯಾವ ಪಾಪನೋ ತಿಂದಿದ್ದು ಹೋಗುತ್ತಾ ಅಂತ ಕೇಳಿದ್ರೆ, ಇಲ್ಲಾಂದ್ರೆ ಪಾವನೋಮ ಮಾಡ್ಬಿಡ್ತೇವೆ. ಯನ್ಮೇ ಗರ್ಭೆ ವಸತ ಪಾಪ ಮುಗ್ರಂ ಯಜ್ಜಾಯಮಾನಸ್ಯ ಚಕಿಂಚಿದನ್ಯತ್ ಕ್ರಯ ವಿಕ್ರಿಯಾದ್ಯೋನಿ ದೋಷಾತ್ ಭಕ್ಷಾತ್ ಭೋಜ್ಯಾತ್ ಪ್ರತಿಗ್ರಹಾತ್ ಗುರೋರ್ಧಾರಾಚ್ಚ ಗಮನಾತ್ ತತ್ಪಾವಮಾನಿ ಬಿರಗಂ ಪುನಾಮಿ ಸುರಾಪಾನ ಸ್ವರ್ಣಸ್ಥೇಯ ವೃಷಲಿಗಮನಮೈತುನ ಸಂಗ್. ಏನು ಪಾಪದ ಬಟ್ಟಿಗಳಪ್ಪ, ಎಲ್ಲ ಹೊಟ್ಟೋಗುತ್ತೆ. ಎದೆಯಲ್ಲಿ ಹಿಡ್ಕೊಂಡ ಎಡಗೈನಲ್ಲಿ ಒಂದು ಪವಮಾನೋಮ ಮಾಡ್ದ, ಮುಂದಿನ ವರ್ಷದ ತನಕ ತಿರ್ಗಾ ಪಾನಿಪುರಿ ತಿನ್ನಕ್ಕೆ ಹೋದ. ಏನು ಕಷ್ಟ, ಏನು ಪವಮಾನ ಇಲ್ವೇ? ವರ್ಷಕ್ಕೊಂದು ಪವಮಾನೋಮ ಮಾಡ್ತಿದ್ದ ತಿಂತಾ ಇದ್ದ, ಪವಮಾನ ಮಾಡ್ತಿದ್ದ ತಿಂತಾ ಇದ್ದ. ಆಗುತ್ತಾ? ಹಾಗಿಲ್ಲೂ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಲ್ಲ, ಆದ್ದರಿಂದ ಭೂಸ್ಪರ್ಶವಿಲ್ಲದೆ ತಾವು ಸ್ವೀಕಾರ ಮಾಡಿ ಬಾಣಂತನ ಅವರೇ ಮಾಡಿದ್ರು. ಪುಣ್ಯ ಸನ್ಯಾಸಿಗಳು ಬಾಣಂತನ ಮಾಡಬೇಕಾದ್ರೆ ಅದು ಪೃಥು ಸಂಬಂಧವೇ, ರಕ್ತ ಸಂಬಂಧವೇ, ಮಾಸ ಸಂಬಂಧವೇ. ಬ್ರಹ್ಮಣ ತೀರ್ಥರೇ ತೊಳೆದಿದ್ದು, ಇವತ್ತು ತೊಳೆದ ಬಂಡೆ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಪುರುಷೋತ್ತಮ ಗುಹೆಗೆ ಹೋಗೋ ಜಾಗದಲ್ಲಿ ಕಡ್ವ ನದಿ ತೀರದಲ್ಲಿ ವ್ಯಾಸರಾಜರನ್ನ ಹಾಕಿ ಬ್ರಹ್ಮಣ್ಯ ತೀರ್ಥರು ತೊಳೆದಂಥ ಬಂಡೆ ಇವತ್ತಿಗೂ ಹಾಗೆ ಇದೆ. ನೋಡಿಲ್ಲ ಕೇಳಿಲ್ಲ ಜನ ಅಲ್ವೇ, ಆ ಪ್ರಾಂತ್ಯದವ್ರನ್ನ ಕೇಳಿ ಒಬ್ಬರು ಶೂದ್ರು ತೋರಿಸ್ತಾರೆ ಇವಾಗ ಎಷ್ಟು ಭಕ್ತಿ ಇಟ್ಕೊಂಡಿದ್ದಾರೆ ಬಂಡೆ ಮೇಲೆ ಅನ್ನೋದು. ಅದೆಲ್ಲ ಮಾನ್ಯುಮೆಂಟ್ ಯಾಕೆ ಆಗಲಿಲ್ಲ, ಅದನ್ನೆಲ್ಲ ಸರ್ಕಾರದವ್ರು ಯಾಕೆ ಮಾಡಲಿ? ಸರ್ಕಾರದವ್ರು ಏನು ಗ್ರಾಚಾರ, ನಮ್ಮ ಜನಕ್ಕೆ ಬೆಳೆದ ಇದ್ಮೇಲೆ. ಈಗ ಸರ್ಕಾರದ್ದೇ ಜಾಗ ಕಚ್ಚಾಡ್ಕೊಂಡು ಕೂತಿಲ್ವೇ 9 ಬೃಂದಾವನ ಯಾಕಪ್ಪ ಅಲ್ಲಿದೆ ಅಂತ, ಯಾಕಾರ ಅಲ್ಲಿ ಕೂತ್ಕೊಂಡ್ರು ಅನ್ನಿಸ್ಬಿಟ್ಟಿದೆ ನಮ್ಗೆ. ಅವ್ರು ಹೋದ್ರೆ ಟ್ರೆಸ್ ಪಾಸು, ಇವ್ರು ಹೋದ್ರೆ ಟ್ರೆಸ್ ಪಾಸು, ಇವ್ರ ಪೂಜೆಗೆ ಹೋಗೋಲ್ಲ, ಅವ್ರು ಹೋಗೋಲ್ಲ. ವ್ಯಾಸರಾಯರು ಬೃಂದಾವನದಿಂದ ಬಂದು ತಿರುಗಿ ಒಳಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು. ಅಂದರೆ ಅವ್ರ ಬೃಂದಾವನ ಆದಾಗಲೇ ಇವ್ರ ಮಠದವ್ರು ಇಷ್ಟೆಲ್ಲ ಜಾಗ ಕೊಡಿ ಅಂತ ಕೇಳ್ಬಿಟ್ಟು ಬೃಂದಾವನ ಆಗಿದ್ರು. ಎಷ್ಟು ಹಾಸ್ಯಾಸ್ಪದ ಎಂಬತಕ್ಕಂತಾನು. ಯಾವುದೋ ನದಿಗಡ್ಡೆ ಮಧ್ಯ ಕೂತ್ಕೊಂಡ್ರು ಅವ್ರ ಹಣೆ ಬರ ತಪ್ಪಲಿಲ್ಲ. ಅನ್ನಬೇಕಾದ್ರೆ ಈ ಬಂಡೆನ ಯಾರು ಹುಡುಕೊಂಡು ಹೋಗ್ತಾರೆ? ಯಾರು ಹುಡುಕೊಂಡು ಹೋಗ್ತಾರಾ ಈ ಬಂಡೆನ? ಇವತ್ತಿಗೂ ಆ ಬಂಡೆ ಅಲ್ಲೇ ಇದೆ, ಪುರುಷೋತ್ತಮ ತೀರ್ಥರ ಗುಹೆ ಹತ್ರನೇ ಇದೆ, ಪಕ್ಕದಲ್ಲೇ ಹರಿತಕ್ಕಂಥದ್ದಾಗತ್ತೆ ನದಿಯ ಕಾಲುವೆ ಎಂಬತಕ್ಕಂಥದ್ದು. ಅಲ್ಲಿವರೆಗೂ ಮೊದಲು ಆ ನದಿ ಪ್ರವಾಹ ಇತ್ತಂತೆ, ಆದ್ದರಿಂದ ಅಲ್ಲೇ ತೊಳೆದ್ರು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಸಾಲಿಗ್ರಾಮಕ್ಕೆ, ನರಸಿಂಹದೇವರ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ತಾವೇ ಹಾಲು ಕುಡಿಸ್ತಾ ಇದ್ದಾರಂತೆ. ಇಂಥ ಮಗುವನ್ನು ಬೆಳೆಸಿ ತಂದೆ ತಾಯಿಗೆ ಕೊಟ್ಟು ಮೌಂಜಿ ಬಂಧನವನ್ನು ಸಂಸ್ಕಾರವನ್ನು ನೀವೇ ಮಾಡಬೇಕು ಅಲ್ವೇ. ಹಾಗೆ ತಂದೆ ತಾಯಿಗೆ ಕೊಟ್ಟು ಅವರಿಂದ ಮುಂಜಿಯಾಗಿ ಗಾಯತ್ರಿ ಉಪದೇಶವನ್ನು ಮಾಡಿಸಿದ ಮೇಲೆ ತಾವು ಸ್ವೀಕಾರ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಸಿದ್ಧ ಪುರುಷರು ಅವರೇನು ಸಿದ್ಧಿ ಮಾಡ್ಕೋಬೇಕೆ, ತಲೆ ಮೇಲೆ ಕೈ ಇಟ್ಟರು. ಲಾಸ್ಟ್ ಮಾತು 64 ವಿದ್ಯೆ ಹೇಗೆ ವಿಜೇಂದ್ರರಿಗೆ ಇವರು ಸಿದ್ಧಿಪೂರ್ವಕವಾಗಿ ಕೊಟ್ಟರು, ಹಾಗೆ ರಶ್ಮಿ ವಿದ್ಯಾ ರೂಪದಲ್ಲಿ 64 ವಿದ್ಯೆಗಳನ್ನು ಸೇರಿಸಿ ತಲೆ ಮೇಲೆ ಕೈ ಇಟ್ಟರು ಬ್ರಹ್ಮಣ ತೀರ್ಥರು. ಕೃಷ್ಣಾರ್ಪಣಮಸ್ತು ಆರೋಪ ಆಗೋಯ್ತು, ಚಾರ್ಜ್ ಆಗ್ಬಿಡ್ತು, ರೀಚಾರ್ಜು ಅಂತ ಇರ್ತಾರೆ ಅಲ್ವೇ. ಆದರೆ ಜಗತ್ತಿಗೆ ಆ ರಶ್ಮಿ ರೂಪದಲ್ಲಿರ್ತಕ್ಕಂಥ ವಿದ್ಯೆ ಅಕ್ಷರಾತ್ಮಕವಾಗಿ ಪ್ರಕಟವಾಗಬೇಕಾಗಿದೆ. ಆದ್ದರಿಂದ ಲೋಕದಂತೆ ಗುರು ಬೇಕು. ಆದ್ದರಿಂದ ಧ್ರುವರಾಂಶ ಸಂಭೂತರಾಗಿರ್ತಕ್ಕಂಥ ನಮ್ಮ ಶ್ರೀಪಾದರಾಜರಲ್ಲಿಗೆ ಕಳಿಸಿಕೊಡ್ತಕ್ಕಂಥವರಾಗಿ ಸ್ವಾಮಿ ಇವರನ್ನ ಅಕ್ಷರಾತ್ಮಕ ವಿದ್ಯಾಮೂರ್ತಿಯನ್ನಾಗಿ ಮಾಡಿ ಅಂತ ಕಳಿಸಿದ್ರು. ಲಕ್ಷ್ಮೀನಾರಾಯಣ ಮುನಿ ಮುಂದೆ ವಿದ್ಯಾಗುರು ಮಮ ಅಂತ ಲಕ್ಷ್ಮೀನಾರಾಯಣ ತೀರ್ಥರಲ್ಲಿ ಅದನ್ನ ಭಯಂಕರವಾದ ಅಧ್ಯಯನ ಎಂಬತಕ್ಕಂಥದ್ದು ಮಾಡಿ ಕೇವಲ 15ನೇ ವಯಸ್ಸಿಗೆ ಭಯಂಕರ ಪ್ರತಿವಾದಿ ನಿರಾಕರಣೆಯನ್ನು ಮಾಡತಕ್ಕಂಥ ಸಕಲ ಶಾಸ್ತ್ರದ ವಿದ್ವತ್ತನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮ್ಮ ವ್ಯಾಸರಾಜರ ಅದ್ವಿತೀಯವಾಗಿರ್ತಕ್ಕಂಥ ಪಾಂಡಿತ್ಯ. ಅದು ಕೇವಲ ಅಕ್ಷರಾತ್ಮಕವಾಗಿ ಪ್ರಕಟವಾಗಬೇಕಾಗಿತ್ತೇ ವಿನ ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲವಾದ್ದರಿಂದ ನ್ಯಾಚುರಲ್ ಅಂತಾರಲ್ಲ ಹಾಗೆ ಒಳಗಿರ್ತಕ್ಕಂಥ ವಿದ್ಯೆ ಪ್ರಕಟವಾಗಿ ಬ್ರಹ್ಮಣತೀರ್ಥರ ಹತ್ರಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಎಲ್ಲೆಲ್ಲಿ ಶ್ರೀಪಾದರಾಜರು ವಾದ ವಿವಾದಕ್ಕೆ ಆಗಿನ ಕಾಲದಲ್ಲಿ ಭಾರತಾದ್ಯಂತ ಸಂಚಾರ ಮಾಡ್ತಿದ್ರು ಅಲ್ಲಿಗೆಲ್ಲ ವ್ಯಾಸರಾಜರನ್ನು ಕರ್ಕೊಂಡು ಹೋಗ್ರಂತೆ. ಪುಟ್ಟ ಸನ್ಯಾಸ, ಏನು ದೇದೀಪ್ಯಮಾನವಾಗಿರ್ತಕ್ಕಂಥ ತೇಜಸ್ಸು. 92 ವರ್ಷಗಳ ಕಾಲ ಇದ್ದರೂ ಕೂಡ ವ್ಯಾಸರಾಜರು 1447ರಿಂದ 1539ರವರೆಗೆ 92 ವರ್ಷಗಳ ಕಾಲ ಇದ್ದರೂ ಬಂಗಾರದ ಬಳ್ಳಿಯಂತೆ ಸುವರ್ಣದ ಬಳ್ಳಿಯಂತೆ ಇದ್ದರಂತೆ ಅಂತ ನಾನಲ್ಲ, ಪಾಶ್ಚಿಮಾತ್ಯದವನು ಬರೀತಾನೆ. ಗ್ರಂಥಗಳು ನೋಡಬೇಕು. ನಾ ಕಂಡ ವಿಜಯನಗರ ಅಂತ ಒಬ್ಬ ಪಾಶ್ಚಿಮಾತ್ಯದವನು ಬರೆದಿರೋದನ್ನು BVK ರೈ ಅನ್ನೋರು ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕನ್ನಡಕ್ಕೆ ಅದನ್ನು ತರ್ಜುಮೆ ಮಾಡಿದ್ದಾರೆ. ನಾ ಕಂಡ ವಿಜಯನಗರ, ಅದರೊಳಗೆ ಪಾಶ್ಚಿಮಾತ್ಯದವನು ಬರೀತಾನೆ 92 ವರ್ಷದ ಈ ವೃದ್ಧ ಸನ್ಯಾಸಿ 16 ವರ್ಷದವರಂತೆ ಬಂಗಾರದ ಬಳ್ಳಿಯಂತೆ ಪ್ರಕಾಶಮಾನವಾಗಿ ಅನೇಕ ಚಕ್ರವರ್ತಿಗಳ ಹಿಂದೆ ಅವರಿಗೆ ಏನೇನೋ ಉಪದೇಶವನ್ನು ಮಾಡಬೇಕು ಅಂತ ಹಿಂದೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾ ಕಣ್ಣಾರ ಕಂಡಿದ್ದೇನೆ ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ಇಷ್ಟಾದರೂ ಅವರ ದೇವ್ರ ಪೆಟ್ಟಿಗೆ ಅವ್ರ ತಲೆ ಮೇಲೆ ಹೊತ್ಕೊಳ್ಳೋರಂತೆ. ವ್ಯಾಸರಾಜರ ವೈಶಿಷ್ಟ್ಯ
ಬೇರೆ ಕಡೆ ಇಡ್ತಾ ಇರಲಿಲ್ಲವಂತೆ. ಮೂಲಗೋಪಾಲಕೃಷ್ಣ ಪೆಟ್ಟಿಗೆಯನ್ನು ತಮ್ಮ ತಲೆ ಮೇಲೆ ಅವನು ಬರೀತಾನೆ, ಈ ಸನ್ಯಾಸಿ ತಮ್ಮ ತಲೆ ಮೇಲೆ ಒಂದು ದೇವರ ಅಲ್ವೇನೋ ಆ ಪೆಟ್ಟಿಗೆಯನ್ನು ಹೊತ್ತಿರ್ತಕ್ಕಂಥ ಬ್ರಾಹ್ಮಣ ಅಂತ ಬರೀತಕ್ಕಂಥವರಾಗ್ತಾನೆ ಅನ್ನಬೇಕಾದ್ರೆ ಈ ರೀತಿ ಶ್ರೀಪಾದರಾಜರ ಜೊತೆಯಲ್ಲಿ ಸಂಚಾರ ಎಂಬತಕ್ಕಂಥದ್ದನ್ನು ಮಾಡ್ತಾ ವಿವಿಧವಾದ ಸಭೆಗಳಲ್ಲಿ ವಿದ್ವಾಂಸರುಗಳನ್ನು ಪರವಾದಿಗಳನ್ನು ಸೋಲಿಸಿ ಆಶ್ಚರ್ಯಪಡಿಸ್ತಾ ದೈವದತ್ತವಾದ ಜ್ಞಾನ, ಸ್ವಾಭಾವಿಕವಾದ ಜ್ಞಾನ, ಸಿದ್ಧವಾದ ಜ್ಞಾನ, ಅದರ ಕಥೆಯೇ ಬೇರೆ, ಅಧ್ಯಯನದ ಕಥೆನೇ ಬೇರೆ. ಇದು ಯಾವತ್ತು ಮರ್ತೋಗುತ್ತೋ, ಯಾವತ್ತು ಐತಾರ್ಥ ಆಗುತ್ತೋ, ಇನ್ನೊಬ್ರು ಹೇಳಿ ತಿಳ್ಕೊತ್ತೋ, ಅದು ಸಿಕ್ಕಾಕೋತ್ತೋ, ನಮ್ಮನೆ ಬರ ಇಂಥದ್ದು. ಆದರೆ ವ್ಯಾಸರಾಜರ ಜ್ಞಾನ ಇಂಥದ್ದು. ಹೀಗೆ ಶ್ರೀಪಾದರಾಜರಲ್ಲಿ ಸಂಚಾರ ಮಾಡ್ತಾ ಆಸೈತು ಹಿಮಾಚಲ ಪರ್ಯಂತ ಪ್ರಖ್ಯಾತಿ ಎಂಬತಕ್ಕಂಥದ್ದನ್ನು ಹೊಂದಿದ್ದಾರೆ. ನಾಳೆ ದಿವಸ ಅವರ ಸಮಾಜೋತ್ಸವ, ಅವರ ಚರಿತ್ರೆಗಳನ್ನು ಹೇಳಿಕೊಂಡು ಇನ್ನು 3 ದಿನಗಳ ಕಾಲ ಅವರ ವ್ಯಾಸತ್ರಯಾದಿ ಉದ್ಗ್ರಂಥಗಳ ಬಗ್ಗೆ ಹೇಗೆ ಭಗವಂತನ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಸ್ಥಾಪನೆ ಮಾಡಿ ಪಂಡಿತ ವರ್ಗಕ್ಕೆ, ಪಾಮರ ವರ್ಗಕ್ಕೆ ಭಗವಂತನ ಸ್ಥಾನಮಾನದ ಗತಿಕಲ್ಪನೆಯನ್ನು ಚಿರಸ್ಥಾಯಿಯಾಗಿ ಮಾಡಿಕೊಟ್ಟಿದ್ದಾರೆ ಎಂಬತಕ್ಕಂಥದ್ದನ್ನು ನೋಡೋಣ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.